ಎಸ್ ಮಾಸ್ಟರ್, ಇವತ್ತು ಬೌದ್ಧ ಪೂರ್ಣಿಮಾ ಅತ್ಯಂತ ಅದ್ಭುರಿಯಾಗಿ ನಡೀತಾ ಇದೆ ಪಿರಮಿಡ್ ವ್ಯಾಲಿಯಲ್ಲಿ. ಸುಮಾರು ನಮ್ಮ ಮಾಸ್ಟರ್ ಎಲ್ಲ ಅಲ್ಲಿ ಅಟೆಂಡ್ ಆಗಿದ್ದಾರೆ. ನಾವು ಕೂಡ ಈ ಒಂದು ಇವತ್ತು ನಾಳೆ ನಾಡಿದ್ದು 4 ದಿವಸ ಏನ್ ನಡೀತಕ್ಕಂತ ಬುದ್ಧ ಪೂರ್ಣಿಮಾ ಐತಲ್ಲ, ಈ ಒಳ್ಳೆ ದಿನಗಳು ಇವಾಗ. ನಾವೇನ ದೀಪಾವಳಿ ಪಾಡ್ಯ, ಯುಗಾದಿ ಪಾಡ್ಯ ಅಂತೇಳಿ ನಾವು ಆಚರಣೆ ಮಾಡ್ತೇವಲ್ಲ, ಅವತ್ತಿನ ವಿಶೇಷವಾಗಿರ್ತಕ್ಕಂತ ಒಂದು ಸಂದರ್ಭ ಅಂತ ಹೇಳ್ತಾರಲ್ಲ, ಹಂಗೆ ಈ 4 ದಿನನೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಈ ಭೂಮಿಗೆ. ಹಾಗಾಗ್ಬಿಟ್ಟು ನಾವೆಲ್ಲರೂ ಕೂಡ ಯಾರಿಗ್ ಸಾಧ್ಯತೆ ಇದೆ ಅಲ್ಲಿಗೆ ಅಟೆಂಡ್ ಆಗಿ, ಬುದ್ಧ ಪೂರ್ಣಿಮೆಗೆ ಅಟೆಂಡ್ ಆಗದೆ ಇದ್ದವರು ಮನೆಯಲ್ಲೇ ಎಷ್ಟು ಹೆಚ್ಚು ಸಾಧ್ಯ ಆಗುತ್ತೆ ಅಷ್ಟು ಧ್ಯಾನದಲ್ಲಿ ಮಗ್ನರಾಗಿ ಅಷ್ಟೇ. ಇಂತ 4 ದಿನದ ಸಮಯ ಹಗಲು ರಾತ್ರಿ ಯಾವಾಗ್ಲೂ ಎನಿ ಟೈಮ್ ರೆಡಿ ಇರುತ್ತೆ. ಆ ಸಮಯವನ್ನ ಯುಟಿಲೈಸ್ ಮಾಡ್ಕೊಳ್ರಿ, ಎಲ್ಲ ಸದ್ಬಳಕೆ ಮಾಡ್ಕೊಳ್ರಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇವತ್ತು ಈ ತಿಂಗಳ ಕೊನೆಯ ದಿನ, 365 ದಿನಗಳದ್ದು ನಡೀತಕ್ಕಂಥದ್ದು. ನಾವು ಆಲ್ರೆಡಿ ಹತ್ತತ್ರ 1000 ದಿನಕ್ಕೆ ಹತ್ರ ಬಂದಿದ್ದೀವಿ. ಇನ್ನೇ ಕೆಲವು ದಿನಗಳಲ್ಲಿ 1000ವನ್ನು ಕಂಪ್ಲೀಟ್ ಮಾಡ್ತಾ ಇದೆ ನಮ್ಮ ಮಹಾವತಾರ ಫೌಂಡೇಶನ್. ಬಹಳ ಖುಷಿ ಆಗ್ತಾ ಇದೆ. ಅಂತ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿ ನಮ್ಮೆಲ್ಲರಿಗೂ ಕೂಡ ನಿರಂತರವಾಗಿ ಎಲ್ಲಾ ರೀತಿ ಜ್ಞಾನ ಕೊಡ್ತಕ್ಕಂತ ಸಂಸ್ಥೆ ಅಂದ್ರೆ ಮೋಸ್ಟ್ಲಿ ಈ ಭೂಮಿ ಮೇಲೇನೆ ಎಲ್ಲೂ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದೇ ತರದ ಜ್ಞಾನ ಅಲ್ಲಿ ಎಲ್ಲಾ ತರದ ಜ್ಞಾನನು ಕೊಡ್ತಾ ಇದಾರೆ, ಜೊತೆಗೆ ಧ್ಯಾನ ಮಾಡಿಸ್ತಾ ಇದಾರೆ. ಸಮಗ್ರವಾದ ಆರೋಗ್ಯದ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ನಮಗೆ. ಇಲ್ಲೆಲ್ಲ ನಾವು ಕನೆಕ್ಟ್ ಆಗ್ತಕ್ಕಂಥರ ಅಂತಂದ್ರೆ ಬಹುಶಃ ಪೂರ್ವ ಜನ್ಮದಲ್ಲಿ ನಾವ್ ಯಾವ್ದೋ ಮಾಡಿದ ಪೂರ್ವ ಪುಣ್ಯದ ಫಲವಾಗಿ ಇವತ್ತು ನಮ್ಗೆ ಈ ಲಿಂಕ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಭಗವಂತ ಯಾರಿಗೆ ಯಾವಾಗ ಹೆಂಗ್ ಒಲಿತಾನ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಹಂಗೆ ಈ ರೂಪದಲ್ಲಿ ನಮಗೆ ದರ್ಶನ ಕೊಡ್ತದಾನ ರಂಗನಾಥ್ ಗುರೂಜಿ, ಮಹಾವತಾರ ಫೌಂಡೇಶನ್ ಲಿಂಕ್ ಗಳ ಮುಖಾಂತರ ಒಳ್ಳೊಳ್ಳೆ ಮಾಸ್ಟರ್ಸ್ ಬಂದು ನೋಡ್ರಿ, ಅವರ ಓದಿರ್ತಕ್ಕಂತ ತಿಳಿದಿರ್ತಕ್ಕಂತ ಎಷ್ಟೆಷ್ಟು 5-6 ವರ್ಷ ಧ್ಯಾನ ಮಾಡಿರ್ತಕ್ಕಂತ ಮಹಾನ್ ಮಾಸ್ಟರ್ಸ್ ಅದಾರೆ. ಅವ್ರು ಬಂದ್ ನಮಗೆ ಇಲ್ಲಿ ತಮ್ಮ ದರ್ಶನ ಕೊಟ್ಟು ತಮ್ಮ ಜ್ಞಾನ ಕೊಡ್ತಾ ಇದಾರೆ ಅಂತಂದ್ರೆ ನಾವೆಷ್ಟು ಪುಣ್ಯವಂತರು ಅಲ್ವಾ. ನಿಜಕ್ಕೆ ಒಂದ್ಸಲ ನನಗೆ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ, ನಾವೆಷ್ಟು ಭಾಗ್ಯಶಾಲಿಗಳ ಅಂತೇಳಿ. ಅದಕ್ಕೆ ನಿಮ್ಮ ದುಬ್ಬ ನೀವೇ ಚಪ್ಪರಿಸ್ಕೊಳ್ರಿ, ನೀವೆಲ್ಲ ಅದೃಷ್ಟವಂತರು, ಪುಣ್ಯವಂತರು ಆಗಿದ್ದಕ್ಕೆ ಇದೆಲ್ಲ ಸಿಗ್ತಾ ಇದೆ ಮಾಸ್ಟರ್ಸ್. ಹಾಗಾಗ್ಬಿಟ್ಟು ನೀವೆಲ್ಲರಿಗೂ ಹೆಮ್ಮೆಯಿಂದ ಖುಷಿ ಪಡಿ, ಆನಂದವಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನೋಡೋಣ. ಇವತ್ತು ಕೊನೆಯ ದಿವಸ ಸಂಪನ್ನಗೊಳಿಸ್ತಕ್ಕಂತ ಕಾರ್ಯಕ್ರಮ ಇವತ್ತು ಈ ತಿಂಗಳದ್ದು. ಮತ್ತೆ ಮುಂದೆ ಕಂಟಿನ್ಯೂ ಆಗುತ್ತೆ. ಗುರುಜಿ ಏನು ಬಂದ್ರೆ ಆಮೇಲೆ ಬರೋ ಸಾಧ್ಯತೆ ಇದೆ. ಬಂದ್ರು ಅಂತಂದ್ರೆ ಏನಾದ್ರು ಮೆಸೇಜ್ ಕೊಡ್ತಾರೆ. ಅಲ್ಲಿವರೆಗೂ ವಿಶೇಷವಾಗಿ ಯಾರಿಗಾದ್ರೂ ಸರ್ ನಾ ಜಾಸ್ತಿ ಹಂಚ್ಕೋಬೇಕಂತ ಇಷ್ಟ ಇದೆ, ಒಂದ್ 5-10 ನಿಮಿಷ ಟೈಮ್ ಕೊಟ್ರೆ ನನ್ನ ಧ್ಯಾನದ ಅನುಭವ ಹಂಚ್ಕೊಳ್ತೇನೆ ಅಂತಂದ್ರೆ ಒಂದ್ 4-5 ಜನಕ್ಕೆ ಇವತ್ತು ಅವಕಾಶ ಇದೆ. ಯಾರು ಹಂಚ್ಕೊಳ್ಳಿಲ್ಲ ಅಂತಂದ್ರೆ ಶಾರ್ಟ್ ಆಗಿ ಏನಾದ್ರು ಕೂಡ ನಿಮ್ಮ ಅನುಭವನ ಹಂಚ್ಕೋಬಹುದು ಮಾಸ್ಟರ್ಸ್. ಅಥವಾ ಇಲ್ಲಿ ಏನಾದ್ರು ನಿಮಗೆ ಹೊಸ ಸಲಹೆ ಸೂಚನೆಗಳನ್ನ ಏನಾದ್ರು ಕೊಡ್ಬೇಕು ಅಂತ ಅನ್ಸಿದ್ರೆ, ಸರ್ ಈ ತರ ಕ್ಲಾಸ್ ನಡೆಸ್ತಾ ಇದ್ರಲ್ಲ, ನಮ್ಗೆ ಈ ಟೈಮ್ಗಿಂತ ಈ ಟೈಮ್ಗೆ ಇದ್ರೆ ಚೆನ್ನಾಗಿತ್ತು ಸರ್, ಇಂಥ ಕ್ಲಾಸ್ ಕೊಡ್ತಾರಲ್ಲ ಇದನ್ನ ಇನ್ನೊಂದ್ಸಲ ಕೊಟ್ರೆ ಚೆನ್ನಾಗಿತ್ತು, ಈ ತರ ನಿಮ್ಮ ಸಲಹೆ ಸೂಚನೆಗಳು, ಬೇಡಿಕೆಗಳ ಅಪ್ಲಿಕೇಶನ್ ಅಂತ ಹೇಳ್ತಾರಲ್ಲ ಅದಿದ್ರು ಕೂಡ ಕೇಳ್ಬೋದು ಮಾಸ್ಟರ್ಸ್. ಜೊತೆಗೆ ಯಾರ್ದಾದ್ರೂ ತಪ್ಪುಗಳಿದ್ರ ನನ್ನದೇ ಆಗಿ ಏನಾದ್ರೂ ತಪ್ಪುಗಳ ಮಾತಿನಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದ್ರೆ, ಅಶ್ಲೀಲ ಪದ ಬರ್ತಾ ಇದ್ರೆ, ಅಪಹಾಸ್ಯಗಳನ್ನು ಆಗ್ತಾ ಇದ್ರೆ ಅದನ್ನು ಕೂಡ ನೀವು ಹೇಳಿದ್ರೆ ಅದು ನಮ್ಮ ಆಶೀರ್ವಾದ ಅಂತ ಹೇಳಿ ಸ್ವೀಕರಿಸ್ತೇನೆ ನಾನಂತೂ, ನಮ್ಮ ಮಾಸ್ಟರ್ ಕೂಡ. ಅದು ಯಾಕಂದ್ರೆ ಪ್ರಪಂಚಕ್ಕೆ ನಾವು ಒಳ್ಳೆ ಜ್ಞಾನ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ. ನಾವೆಲ್ಲರೂ ಗ್ರೇಟ್ ಮಾಸ್ಟರ್ ಆಗ್ಬೇಕು ಅಂತಂದ್ರೆ ಗ್ರೇಟ್ ಗುಣಗಳೇ ನಮ್ಮಲ್ಲಿ ಇರ್ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಆ ತರದ್ದು ಇದ್ರು ಕೂಡ ಸಲಹೆ ಸೂಚನೆಗಳ ಮುಖಾಂತರ ನೀವು ಹೇಳ್ಬೋದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ದಯವಿಟ್ಟು ಆದಷ್ಟು ಬೇಗ ತಮ್ಮ ಕೈ ಇದ್ದವರು ಕೈ ಮೇಲೆ ಎತ್ತಿ, ಅಂದ್ರೆ ಕುಂತಲ್ಲೆಲ್ಲ ಆಪ್ಷನ್ ಮುಖಾಂತರ ನಿಮ್ಗೆ ಅವಕಾಶ ಕೊಡ್ತೀವಿ, ತಾವು ಮಾತಾಡ್ಬೋದು ಅಂತ ಹೇಳ್ತಾ ನಮ್ಮ ರಂಗಜಿ ಪಾತ್ರದ ಅಶ್ವಿನಿ ಮೇಡಮ್ ಬಂದು ಇಣಿಕ್ ನೋಡ್ತಾ ಇದಾರೆ, ಮತ್ತೆ ಹೋಗೋರಿದ್ದಾರೆ. ಅವರು ಎಷ್ಟೊತ್ತಿರ್ತಾರ ಗೊತ್ತಿಲ್ಲ. ಇರೋರಿಗೆ ಅವ್ರ ಸಂದೇಶ ತಗೊಳ್ಳೋಣ. ಆದಷ್ಟು ಬೇಗ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಬೇಗ ಬೇಗ. ನಾ ಇಷ್ಟತನ ಮಾತಾಡಿ ಕೇಳ್ತೀರಾ? ಉಮಾದೇವಿ ಮೇಡಮ್ ಬಿಟ್ಟು ಬೇರೆ ಯಾರಾದ್ರೂ ಹೇಳ್ಬೇಕು. ನಾ ಇಷ್ಟತನ ಮಾತಾಡಿದ್ ಕೇಳ್ತೀರಾ? ಮಾತಾಡಿ ಮಾಸ್ಟರ್ಸ್. ಇಲ್ಲೇ ನೋಡ್ರಿ ನಮಗೆ ಉರಿದ್ ಬಿಡುತ್ತೆ, ಹ್ಯಾಂಡ್ ರೈಸ್ ಮಾಡಲ್ಲ, ಮಾತಾಡಲ್ಲ, ಹಂಚಿಕೊಳ್ಳಂದ್ರೆ ಉರಿದ್ ಬಿಡುತ್ತೆ ಅಂತಾರಲ್ಲ, ಹಂಗೆ ಯಾವ್ದೋ ಪಿಕ್ಚರ್ ನಲ್ಲಿ ಹಂಗೆ. ಸರ್ ನೀವೇ ಕೊಟ್ಬಿಡಿ ಸರ್, ಮಾತಾಡ್ತಾರೆ. ನೀವೇ ಅನ್ಬಿಟ್ಟು ಕೊಟ್ಬಿಡಿ, ಮಾತಾಡ್ತಾರೆ. ಹಂಗ್ ಮಾಡಂದ್ರೆ ಎಸ್ ಮಾಸ್ಟರ್, ಯಾರ್ಗಾರ ಒಬ್ರಿಗೆ ಕೊಡಿ. ಎಲ್ಲರೂ ಅಲರ್ಟ್ ಆಗಿರ್ರಿ. ಬಂದ್ರು ಮಾಸ್ಟರ್, ಬಂದ್ರು, ಬಾಳ ಬಂದ್ರು. ಶಿವಗಂಗಾ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ. ನಮಸ್ತೆ ಸಣ್ಣಗೌಡ್ರೆ. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿ ಧ್ಯಾನ ಮಾಡಿಸಿದ್ರಿ. ನೀವು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ ಸಣ್ಣಗೌಡ್ರೆ. ನಮ್ಮ ಹೇಮಾ ಮೇಡಮ್ ಅವ್ರು ಇವತ್ತು ತುಂಬಾ ಬೇಜಾರ ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ಪಾಪ ಅವ್ರು ಅಷ್ಟು ಚೆನ್ನಾಗಿ ಯೋಗ ಹೇಳ್ಕೊಡ್ತಾ ಇದ್ದಾರೆ, ಯಾರು ವಿಡಿಯೋ ಆನ್ ಮಾಡ್ಕೊಳೋದಿಲ್ಲ. ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೂ ಬೇಜಾರಾಗುತ್ತಲ್ವಾ, ಯಾಕೆ ಎಲ್ರು ಆನ್ ಮಾಡ್ಕೊಂತ ಇಲ್ವಾ? ನಾನು ಸುಮಾರು ಹೇಳ್ಕೊಂಡಿದ್ದೀನಿ ವೇದಿಕೆಯಲ್ಲಿ ವಿಡಿಯೋ ಆನ್ ಮಾಡಿ, ವಿಡಿಯೋ ಆನ್ ಮಾಡಿ ಅಂತ. ಪಾಪ ಅವ್ರಿಗೂ ಬೇಜಾರು.
ಇವತ್ತು ಎಲ್ರಿಗೂ ನಮಗೂ ಸೇರ್ಸಿ ಎಲ್ರಿಗೂ ನಾವು ಕೂಡ ಒಂದೊಂದ್ ದಿವಸ ಅಂದ್ರೆ ನಾನು ಆ ಯೋಗ ಮಾಡಕ್ ಆಗಿದ್ದಿಲ್ಲ, ಯಾರಾದ್ರೂ ಬಂದಿದ್ರೆ ಪ್ರಾಬ್ಲಮ್ ಇದ್ರೆ ಬರಲ್ಲ, ಇಲ್ಲಾಂದ್ರೆ ನಾನು ಡೈಲಿ ಅಟೆಂಡ್ ಆಗ್ತೀನಿ. ಬಂದಿರೋ ಅಟ್ಲೀಸ್ಟ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ಕೈ ಮುಗಿದ್ ಕೇಳ್ಕೊಂತ ಇದ್ದೀನಿ ನಾನು ಕೂಡ. ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ತುಂಬಾ ಅದ್ಭುತವಾಗಿ ನಮ್ಗೆ ಯೋಗ ಹೇಳ್ಕೊಡ್ತಾ ಇದಾರೆ. ಯಾರಿಗೋಸ್ಕರ? ನಮ್ಗೋಸ್ಕರ ಹೇಳ್ಕೊಡ್ತಾ ಇದಾರಲ್ವಾ? ಅವ್ರಿಗಾಗಿ ಅಲ್ಲ, ನಮ್ಗೋಸ್ಕರ ಹೇಳ್ಕೊಡ್ತಾ ಇರೋದವ್ರು. ಅವ್ರು ಪಾಪ 365 ದಿವಸನೂ ನಾನು ಹೇಳ್ಕೊಡ್ತೀನಿ ಅಂತ ಬಂದಿದ್ದಾರೆ ನಮ್ಮ ವೇದಿಕೆಗೆ. ನಾವು ಅವ್ರಿಗೊಂದು ಗೌರವ ಕೊಡ್ಬೇಕು. ಎಲ್ಲರಲ್ಲೂ ಕೇಳ್ಕೊಂತ ಇದೀನಿ, ದಯವಿಟ್ಟು ವಿಡಿಯೋ ಬಂದಿರೋರಾದ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಬಂದದ್ದೇ ಇರೋರು ಬೇಡ, ಪರವಾಗಿಲ್ಲ. ನಿಜ ನಿಜ ಮೇಡಮ್. ಅದು ನಾನು ಒಂದು ಕ್ಲಾಸ್ ಅಟೆಂಡ್ ಆಗ್ತಿರ್ತೀನಿ 5 ಗಂಟೆಯಿಂದ 6 ಗಂಟೆ. ಯಾಕಂದ್ರೆ 4 ರಿಂದ 5 ಸಂಕಲ್ಪ ಧ್ಯಾನ ಮುಗಿದ ತಕ್ಷಣ 5 ರಿಂದ 6 ಇನ್ನೊಂದು ಕ್ಲಾಸ್ ಅಟೆಂಡ್ ಹಾಕನಿ, ಮತ್ತೆ 6 ರಿಂದ 7 ಇನ್ನೊಂದು ಕನೆಕ್ಟ್ ಆಗಿ 7 ರಿಂದ ಇಲ್ಲಿಗೆ ಬರ್ತಿರ್ತೀನಿ ನಾನು. ಬಟ್ ಅಲ್ಲಿ 5 ರಿಂದ 6 ನಡೀತಕ್ಕಂಥದ್ರ ಪ್ರತಿಯೊಬ್ರು ವಿಡಿಯೋ ಆನ್ ಮಾಡ್ಲೇಬೇಕು. ಅಲ್ಲಿ ಯಾವ ತರ ಆಕ್ಷನ್ ಮಾಡ್ದ ಅಲ್ಲಿ. ಅಲ್ಲಿ ಜುಡೋ ಡ್ಯಾನ್ಸ್ ಅಂತ ಇರುತ್ತೆ. ಹುಚ್ಚದ್ ಕುಣಿತಾರೆ, ಮೈಯಲ್ಲೇ ಬೆವ್ರು ಇಳಿದು ಸ್ವೆಟ್ ಆಗಿ ಹೋಗಿರುತ್ತೆ, ಆ ತರ ಕುಣಿಸ್ತಾರೆ ಅಲ್ಲಿ. ಹಂಗಾಗ್ಬಿಟ್ಟು ಒಳ್ಳೆ ಎಕ್ಸರ್ಸೈಸ್ ಆಗತ್ತೆ. ಅಂತಲ್ಲಿ ಏನಾದ್ರ ಬಿಟ್ರೆ ಇವ್ರು ಯಾರು ಕುಣಿತಾರ ಇಲ್ಲ ಗೊತ್ತಿಲ್ಲ. ಇನ್ನೇನು ವಿಡಿಯೋ ಆನ್ ಮಾಡಿ ಮೊಬೈಲ್ ಹಚ್ಚಿ ಸುಮ್ ಮಲಗಿ ಬಿಡ್ತಾರ, ಪಾಸ್ತಾರನೋ ಗೊತ್ತಿಲ್ಲ. ಇಲ್ಲ ಶಿವಗಂಗಾ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಮಾಸ್ಟರ್ಸ್. ಯಾರಾದ್ರೂ ಸ್ಕೂಲ್ನಾಗ ಪಾಠ ಮಾಡ್ತಾರ ಮಾಸ್ಟರ್, ಹುಡುಗರು ಪಾಟಿ ಚೀಲ ಮುಚ್ಚಿ ಕೈ ಕಟ್ಟಿ ಬಾಯಿ ಮುಚ್ಚಿ ಸುಮ್ ಕುತ್ಕೊಂಡ್ಬಿಟ್ರೆ ಪಾಠ ಮಾಡಿದ್ ಏನ್ ಅರ್ಥ ಆಗುತ್ತೆ? ಗ್ವಾಡಿಗೆ ಪಾಠ ಮಾಡಿದಂಗ ಆಗತ್ತೆ. ಅದಕ್ಕೆ ಬಂದಿರೋರು ಅಟ್ಲೀಸ್ಟ್ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಮಾಡ್ಲಿ. ವಿಡಿಯೋ ಆನ್ ಮಾಡ್ಕೊಂಡು ಮಾಡಕ್ ಆಗಲ್ಲ ಅಂದ್ರು ಯಾವ್ದಾಗುತ್ತೋ ಅದ್ ಮಾಡ್ಲಿ, ಆಗ್ಲಿಲ್ಲ ಕುತ್ಕೊಂಡ್ಲಿ, ಪರವಾಗಿಲ್ಲ. ಈಗ ಅವ್ರಿಗೂ ಹೇಳ್ಕೊಡೋರ್ಗೆ ಒಂದ್ ಗೌರವ ಇರುತ್ತಲ್ವಾ. ನಾನ್ ಹೇಳ್ಕೊಡ್ತಾ ಇರೋದಕ್ಕೆ ಆನ್ ಮಾಡಿದ್ದೆ, ಈಗ ಅವ್ರಿಗೆ ಹೆಂಗಾಗತ್ ನಾನ್ ಚೆನ್ನಾಗಿ ಹೇಳ್ಕೊಡ್ತಾ ಇಲ್ವಾ ಏನೋ ಅದಕ್ಕೆ ಆನ್ ಮಾಡಿಲ್ಲ ಅಂತ ಅವ್ರಿಗೂ ಬೇಜಾರ್ ಇರುತ್ತಲ್ವಾ. ನಮ್ಗೋಸ್ಕರ ಅವ್ರು ಬಂದಿರೋದು ಪಾಪ. ಅವ್ರಿಗೆ ಬೇಜನ್ನು ಇರುತ್ತೆ ಕೆಲ್ಸ, ಆದ್ರೂ ಅವ್ರ ಯೋಗ ಸಾಕಷ್ಟು ಮಾಡ್ಬೇಕು. ಆದ್ರೆ ನಮ್ಗಾಗಿ ಲಿಮಿಟಾಗೆ ಮಾಡಿ ಹೋಗ್ತಾರೆ ಪಾಪ. ನಾವ್ ಅವ್ರಿಗೊಂದ್ ಗೌರವ ಕೊಡ್ಬೇಕು ಅಂದ್ರೆ, ಈ ವೇದಿಕೆ ಗೌರವ ಕೊಡ್ಬೇಕು ಅಂದ್ರೆ ಎಲ್ರು ತಮ್ಮಲ್ಲಿ ಕಳಕಳೆಯಿಂದ ಬೇಡಿಕೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್. ನೆಕ್ಸ್ಟ್ ಶೇರಿಂಗ್ ಮಾಡ್ಕೊಳ್ಳೋರು ದಯವಿಟ್ಟು ರೀಸನ್ ಆದ್ರೂ ಹೇಳಿ. ಇಲ್ಲ ಸರ್ ನಾನು ವಿಡಿಯೋ ಆನ್ ಮಾಡ್ಕೊಂತಿದ್ದೆ, ಬಟ್ ನನ್ನ ಮನೆಯಲ್ಲಿ ಪಕ್ಕದಲ್ಲಿ ಪಾಪು ಇರುತ್ತೆ, ಇಲ್ಲ ನಮ್ಮ ಯಜಮಾನ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅಥವಾ ಲೈಟ್ ಹಚ್ಕೊಳಕ್ ಆಗಲ್ಲ, ಕತ್ಲಲ್ಲೇ ಮಾಡ್ತಿರ್ತೀನಿ, ಕತ್ಲಲ್ಲಿ ಇರೋದ್ರಿಂದ ವಿಡಿಯೋ ಆನ್ ಮಾಡಲ್ಲ. ಹಿಂಗೇನಾದ್ರು ರೀಸನ್ ಇರ್ಬೋದಲ್ಲ? ಅಟ್ಲೀಸ್ಟ್ ರೀಸನ್ ಏನಾದ್ರು ಇದ್ರೆ ಅದನ್ನ ಹಂಚ್ಕೊಳ್ಳಿ. ಯಾಕಂದ್ರೆ ಅದು ಹೇಮಾ ಮೇಡಮ್ ಅವ್ರಿಗೆ ಅದನ್ನ ಅಡ್ರೆಸ್ ಮಾಡ್ಬೋದು ನಾವು. ಇಲ್ಲ ಮೇಡಮ್ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಅದನ್ನಾದ್ರೂ ಹಂಚ್ಕೊಳ್ಳಿ. ಸಾಧ್ಯ ಆದ್ರೂ ಮಾಡ್ಕೊಳ್ರಿ. ಇವತ್ತಿನ ಡಿಸೈಡ್ ಮಾಡಿ, ಇಲ್ಲ ಸರ್ ನಾಳಿಂದ ನಾನು ಖಂಡಿತವಾಗಿ ವಿಡಿಯೋ ಆನ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಕಂಟಿನ್ಯೂಸ್ ಆಗ್ಲಿ ಸ್ವಲ್ಪ ಹೊತ್ತಾದ್ರೂ ಮಾಡಿದ್ರೆ ಅವ್ರಿಗೂ ಒಂಥರ ಏನೋ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಾದ್ರು ಶೇರಿಂಗ್ ಇದೆನಾ ಬೇರೆ? ತುಂಬಾ ಅದ್ಭುತವಾಗಿ ನಮ್ಮ ಅವತಾರ್ ಫೌಂಡೇಶನ್ ಬಂದ್ಮೇಲೆ ನಾವು ಎಷ್ಟು ಬದ್ಲಾಗಿದ್ದೀವಿ ಅಂತಂದ್ರೆ ಹೇಳ್ಬಾರ್ದು. ಈ ವೇದಿಕೆ ಸಿಕ್ಕಿರೋದೇ ಮಹಾಭಾಗ್ಯ ನಮ್ಗೆಲ್ರಿಗೂನು. ಎಲ್ರಿಗೂ ಸಿಗಲ್ಲ ಅವಕಾಶ, ಆದ್ರೂ ಸಿಕ್ಕಿದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಳೋದು ನಮ್ ಧರ್ಮ. ಕೇಳೋವಷ್ಟು ಕೇಳೋಣ, ಅಳವಡಿಸ್ಕೊಳ್ಳೋಣ. ಎಲ್ಲದನ್ನು ಅಳವಡಿಸ್ಕೊಳಕ್ ಆಗಲ್ಲ ಎಲ್ಲರ ಕೈಲೂನು. ಅದ್ರಲ್ಲಿ ತಪ್ಪೇನಿದೆ? ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಳವಡಿಕೆ ನಾವ್ ಮಾಡ್ಕೋಬಹುದು. 365 ದಿವಸನು ಬಂದ್ ನಾವ್ ಮಾಸ್ಟರ್ಸ್ ಎಲ್ಲದೂ ಕೊಡ್ತಾರೆ. ಎಲ್ಲದನ್ನು ಎಲ್ಲರೂ ಅಳವಡಿಸ್ಕೊಳಲ್ಲ. ಯಾರ್ಗ್ ಯಾವ್ದ್ ಬೇಕೋ ಅದನ್ನ ಅಳವಡಿಸ್ಕೋಬಹುದು. ಅದ್ರಲ್ಲಿ ತಪ್ಪೇನು ಇಲ್ಲ. ನಮ್ಗೆ ಈ ವೇದಿಕೆ ಸಿಕ್ಕಿರೋದೇ ಮಹಾಭಾಗ್ಯ ನಮ್ಗೆ. ಅವತಾರ್ ಫೌಂಡೇಶನ್ ನಮ್ ಗುರುಗಳು ಎಷ್ಟು ನಮ್ಗಾಗಿ ಎಲ್ರಿಗೂ ಮಾಡ್ಕೊಟ್ಟಿದ್ದಾರೆ. ನಾವ್ ಅದನ್ನ ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಉಮಾ ಮೇಡಮ್ಗೆ ಅವಕಾಶ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಸರ್, ಸಂಧ್ಯಾಗೌಡ ಸರ್. ನಮಸ್ತೆ ಆಲ್ ಮಾಸ್ಟರ್. ಸರ್ ನನ್ಗೂ ಇದು 1 ತಿಂಗಳಿಂದ ಗ್ಯಾಪ್ ಆಗೋಯ್ತು, ನನ್ಗೂ ಬೇಜಾರಿದೆ. 1ನೇ ತಾರೀಕಿಂದ ಕರೆಕ್ಟ್ ಆಗಿ ಬರ್ತೀನಿ ಸರ್, ಯಾಕೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಮಿಸ್ ಮಾಡ್ಕೊಂಡೆ, ಅವತಾರ ಫೌಂಡೇಶನ್ ಮಿಸ್ ಮಾಡ್ಕೊಂಡೆ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ ಅವಾಗ. ಧ್ಯಾನನೂ ಜಾಸ್ತಿ ಹೊತ್ತು ಮಾಡಿಲ್ಲ ಸರ್, ಒಂದು ½ an hour 1 hour ಆದ್ರೂ ಮನ್ಸು ಎಳಿತಾ ನನಗೆ ಏನಿತ್ತು ಇವರು ಆಧ್ಯಾತ್ಮಿಕ ಜೀವನದ ಬಗ್ಗೆ ಅವ್ರು ಬಂದು ಹೇಳ್ದಾಗ 3 hours 4 hours ಮಾಡಿದಾಗ ಹಂಗಿರುತ್ತೆ ಅಂತ ನನ್ಗೂ ಅದು ಕುತೂಹಲ ಇತ್ತು. ನಾನು ಮಾಡ್ಬೇಕು 41 days ಅಂತ. ಅದು ಸ್ವಲ್ಪ ಕಾರಣಾಂತರದಿಂದ ಮಾಡಕ್ ಆಗಿಲ್ಲ ಸರ್. ಮಾಡ್ತೀನಿ ಸರ್. ಒಂದು 21 days 3 hours ಧ್ಯಾನ ಮಾಡಿ ನನ್ಗೆ ಏನ್ ಅನುಭವ ಆಗುತ್ತೆ ಅಂತ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಾಳೆಗೆ 41 ದಿವಸದ ಮಂಡಲದ್ದು ನಾಳೆಗೆ ಕಂಪ್ಲೀಟ್ ಆಗುತ್ತೆ. 2 ದಿವಸ ರಜೆ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ ಅದು ಬ್ರಹ್ಮ ಮುಹೂರ್ತದ್ದು ಧ್ಯಾನದ್ದು. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ನೆಕ್ಸ್ಟ್ ಅನುರಾಧ, ವೆಲ್ಕಮ್ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್.
ಉಮಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಆ, ನಾನು ತುಂಬಾ ಚೆನ್ನಾಗಿ ಧ್ಯಾನ ಮಾಡಿಸಿದ್ರಿ ಉಮಾ ಮೇಡಮ್. ಥ್ಯಾಂಕ್ ನಿಮ್ಗೂ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸಣ್ಣಗುಡಿ ಸರ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ, ನಮ್ಗೆ ತಿಳ್ಕೊಳ್ಳೋ ಅಂತವೆಲ್ಲ ವಿಷಯಗಳಿರ್ತವೆ. ಅವರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ನಾವು ಇವಾಗ ಯೋಗ ಮಾಡೋಣ ಅಂದ್ರೆ ನೋಡ್ರಿ, ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ. ಹಾಲಲ್ಲಿ ಜಾಗ ಇಲ್ಲ. ಮೊದ್ಲಾದ್ರೆ ಹಾಲಲ್ಲಿ ಹಾಕೊಂಡು ನಾನು ಯೋಗ ಮಾಡ್ತಾ ಇದ್ದೆ. ಈಗ ಎಲ್ಲ ಮಲಗಿದ್ದಾರೆ. ಅವ್ರು ಎದ್ದೇಳೋ ತನಕ ಮಾಡಕ್ ಜಾಗನೇ ಇಲ್ಲ. ಅಡ್ಗೆ ಮನೆ ಅಂತೂ ಸ್ವಲ್ಪ ಕಿರಿದಾಗಿದೆ. ರೂಮ್ಗಳಲ್ಲಂತೂ ಅವು ಇವು ಮಂಚ ಅವೆಲ್ಲರಿಂದ ಅಲ್ಲೂ ಸರಿ ಆಗ್ತಿಲ್ಲ. ಹಾಗಾಗಿ ನಾನು ಅಟೆಂಡ್ ಆಗ್ತಿಲ್ಲ. ಒಂದೊಂದ್ ದಿನ ಇವತ್ತಾದ್ರೂನು ಅಡ್ಗೆ ಮನೇಲಿ ಪಾಪ ಮೇಡಮ್ ಅವ್ರು ಅಷ್ಟು ಹೇಳಿದ್ರು ಅಂತ ಅಡ್ಗೆ ಮನೇಲಿ ಒಂದ್ ಸ್ವಲ್ಪ ಹಂಗೆ ಮಾಡಿದೆ. ಅವ್ರ ಹತ್ರ ಸಾರಿ ಕೇಳ್ಕೊಂತೀವಿ ನಾವು, ಹೇಮಾ ಮೇಡಮ್ ಹತ್ರ. ಇನ್ಮೇಲೆ ಮಕ್ಳೆಲ್ಲ ಊರಿಗೆ ಹೋದ್ಮೇಲೆ ನಾನು ಅಟೆಂಡ್ ಮಾಡ್ತೀನಿ ಚೆನ್ನಾಗಿ ಮೇಡಮ್. ಅವ್ರಿಗೆ ತಿಳಿಸ್ಬೇಕಿತ್ತು, ಅದನ್ನ ತಿಳ್ಸಕ್ಕಾಗಿಲ್ಲ. ನೀವು ಈಗ ಅವಕಾಶ ಕೊಟ್ಟಿದ್ದೀರಿ, ತಿಳಿಸಿದಿರಿ. ಹಾಗೆ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮೇಡಮ್, ಥ್ಯಾಂಕ್ ಯು. ಎಸ್, ರಾಧಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ, ನಿಮ್ಗೂನು ಪುಣ್ಯಗೌಡ್ರ ಸರ್ಗೂ ಉಮಾ ಮೇಡಮ್ಗೂ ನಮ್ಗೂ ನಮಸ್ಕಾರ. ನಾವು ನಮಸ್ತೆ. ಯೋಗ ಕ್ಲಾಸ್ ಬರ್ತೀವಿ ಅಂದ್ರೆ ಬೆಳಗ್ಗೆ ಹೊತ್ತು ಅಡ್ಗೆ ಮನೆಯಲ್ಲಿ ಒಂದ್ 3 ದಿವಸದಿಂದ ವಿಡಿಯೋ ಆಫ್ ಮಾಡ್ತೀನಿ. ನಮ್ಮ ಮಗ ಏನಮ್ಮ ಲೈಟ್ ಆಗ್ತೀಯ, ನಿದ್ದೆ ಬರಲ್ಲ ಅಂತ ಇರ್ತಾನೆ. ನಾವ್ ವಿಡಿಯೋ ಆನ್ ಆಗೇ ಇರ್ತದೆ. ಬೆಳಗ್ಗೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡೋಣ ಹೇಮಾ ಮೇಡಮ್ ಹತ್ರ ಅನ್ನೋಷ್ಟೊತ್ತಿಗೆ ಅವರು ಕೋಪದಲ್ಲಿದ್ರು, ಸುಮ್ನೆ ಆಗಿದ್ರೆ. ವಿಡಿಯೋ ಆನ್ ಆಗೇ ಇರ್ತೈತೆ. ಬೇರೆಯವ್ರು ಯಾರು ಆನ್ ಮಾಡ್ಕೊಂತ ಇಲ್ಲ, ಅವ್ರಿಗೆಲ್ಲಾರು ಸ್ವಲ್ಪ ಹೇಳಿ, ಅವ್ರಿಗೂ ಬೇಜಾರಾಗುತ್ತಲ್ವಾ. ನಮ್ಗೆ ಒಳ್ಳೆ ವೇದಿಕೆ ಕೊಟ್ಟವ್ರೆ ಹೇಳ್ಕೊಡಕ್ಕೆ ಎಲ್ಲ. ಪ್ಲೀಸ್ ಎಲ್ಲಾರುನು ಆನ್ ಮಾಡ್ಕೊಳ್ರಿ ವಿಡಿಯೋನ. ಅದ್ನ ವಯಸ್ಸಾದ್ರೂ ಪರವಾಗಿಲ್ಲ, ನಾವು ಸೀರೆ ಉಟ್ಕೊಂಡಿದೀರಿ ಅದು ಇದು ಅಂತ ಹೇಳ್ಬಾರ್ದು. ನಿಮ್ಗೆ ಯಾವ್ದು ಇಷ್ಟ, ಯಾವ್ದಾಗುತ್ತೆ ಅದ್ ಮಾಡ್ರಿ. ಅದೇ ಅವ್ರಿಗೂ ಖುಷಿ ಅಲ್ವಾ, ಅವ್ರು ಬೇಜಾರಿಗಿಸ್ಬಾರ್ದು. ವೇಮಾ ಮೇಡಮ್ ತುಂಬಾ ಬೇಜಾರಿದೆ. ಸಾರಿ ಮೇಡಮ್, ಸಾರಿ. ಆಲ್ ಮಾಸ್ಟರ್ ಸಾರಿ. ಇಲ್ಲ, ಅವರು ಬೇರೆ ಏನೋ ಒಂಚೂರು ವರ್ಕ್ ಇತ್ತು, ಹಂಗಾಗಿ ಲೆಫ್ಟ್ ಆಗಿದ್ದಾರೆ. ಡೈಲಿ ಇರ್ತಾರೆ, ಯಾಕಂದ್ರೆ ಬಹಳ ಖುಷಿ, ಹೆಮ್ಮೆ ಪಡ್ಬೇಕು ನಾವು. ಮಾಸ್ಟರ್ ಆಫ್ ದ ಮಾಸ್ಟರ್ ಅವರು ಯೋಗದೊಳಗೆ. ಅಂತವ್ರು ಸ್ವಯಂ ಆಗಿ ಸ್ವ ಇಚ್ಛೆಯಿಂದ ನಾನು ವರ್ಷ ಪೂರ್ತಿ ಹೇಳ್ಕೊಡ್ತೀನಿ ಅಂತ ಬಂದಿದಾರಲ್ಲ, ಅದಕ್ಕೂ ಅದ್ರ ಸದ್ಬಳಕೆ ನಾವು ಮಾಡ್ಕೋಬೇಕಷ್ಟೇ. ಅಂದ್ರೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಕಾಪಾಡ್ಕೊಳಕ್ ಆಗುತ್ತೆ. ನನ್ಗೆ ಒಂದ್ಸಲ ಎಷ್ಟೋ ಮಾಸ್ಟರು ಇಷ್ಟೊಂದು ಜ್ಞಾನ ಕೊಡ್ತಾ ಇದಾರೆ, ಊಟದ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ, ಪತ್ತೆ ಮಾಡೋದ್ರ ಬಗ್ಗೆ ಎಲ್ಲ ಕೊಟ್ರು ಕೂಡ ಇನ್ನೂ ಬದಲಾವಣೆ ಆಗ್ತಾ ಇಲ್ಲಲ್ಲ. ಆರೋಗ್ಯದ ಹುಷಾರಿದ್ದಿಲ್ರಿ, ಆಸ್ಪತ್ರೆಗೆ ಹೋಗಿದ್ದೆ, ಆ ತರ ಆಗಿತ್ತು, ಈ ತರ ಆಗಿತ್ತು ಅಂತ ಹೇಳ್ತಾರ. ಅಂದ್ರೆ ಇನ್ನೂ ಅವ್ರ ಬಗ್ಗೆ ಇಷ್ಟು ಕಾಳಜಿ ಬರ್ತಾ ಇಲ್ಲ ಅಂತ ಅನ್ಸುತ್ತಿರುತ್ತೆ. ಹಾಗಾಗ್ಬಿಟ್ಟು ನಾವ್ ಹೆಚ್ಚು ಕಾಳಜಿ ವಹಿಸ್ಬೇಕು, ನಮ್ಮ ಆರೋಗ್ಯವನ್ನ ನಾವು ಪ್ರೀತಿಸ್ಬೇಕು. ಅಂದ್ರೆ ಯಾರು ತಮ್ಮ ಪ್ರೀತಿಸ್ತಾರ, ಅವ್ರ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತಾರೆ. ಯಾರಿಗೆ ಅವ್ರ ಆರೋಗ್ಯದ ಬಗ್ಗೆ ಪ್ರೀತಿ ಇಲ್ಲ, ಅವ್ರ ಕೇರ್ಲೆಸ್ ಮಾಡ್ತಾರೆ. ಹಂಗಾಗುತ್ತೆ. ಅದಕ್ಕೆ ನಾವು ಎಷ್ಟು ಪ್ರೀತಿ ಮಾಡ್ತೇವೆ, ಎಷ್ಟು ಕಾಳಜಿ ವಹಿಸ್ತೇವಿ, ನಮ್ ಕನ್ನಡ ನಿಂತ್ಕೊಂಡ್ ನೋಡ್ಕೊಂಡ್ರೆ, ಮಿರರ್ನ ನಿಂತ್ಕೊಂಡ್ ನೋಡ್ಕೋಬೇಕಾದ್ರೆ ನಮ್ ಬಗ್ಗೆ ನಮಗೆ ಒಂಥರ ಖುಷಿ ಬರುತ್ತೆ. ವಾವ್, ಎಷ್ಟ್ ಚೆನ್ನಾಗೈತಲ್ಲ ಬಾಡಿ ಇದು, ನೋಡು ಇಷ್ಟು ವಯಸ್ಸಾದ್ರೆ ಇನ್ನು ಹೆಂಗ್ ಆಗ್ತೈತಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಕಾಳಜಿ ವಹಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಹಾರದಿರ್ಬೋದು, ಒಂದು ಪತ್ತೆ ಮಾಡೋದಿರ್ಬೋದು, ಉಪವಾಸ ಮಾಡೋದ್ರ ಜೊತೆಗೆ ಏನೇನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದ್ರದ್ದು ಪ್ರತಿಯೊಂದ್ರ ಬಗ್ಗೆ ಆಲೋಚನೆ ಮಾಡೋದಿರ್ಬೋದು, ಮಾತಾಡೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಗಮನಿಸ್ರಿ ಮಾಸ್ಟರ್ಸ್. ಅದನ್ನೇ ಕಲಿಸ್ಕೊಡ್ತಾ ಇದೆ. ಎಲ್ಲರೂ ಆರೋಗ್ಯವಾಗಿ, ಆನಂದವಾಗಿ ಹೆಚ್ಚು ವರ್ಷ ಬದುಕೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಾಧಾ ಮೇಡಮ್, ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ನಮ್ಮ ಅಮ್ಮ ಬಂದಿದ್ದಾರೆ, ಅವ್ರು ಕೊಡೋದ್ ಪೂರ್ವದಲ್ಲಿ ಎಸ್ ವೇದಾವತಿ ಅಮ್ಮ ಮಾತಾಡಿ. ಇದಕ್ ಹೋಗಿಲ್ರ ನೀವು? ಅಲರ್ಟ್ ಇದ್ದೀರಾ? ಅವ್ರಿಲ್ರೆ ನಾಗರತಾ ಮೇಡಮ್ ನೀವು ಮಾತಾಡಿ. ಅವ್ರ ಮೋಸ್ಟ್ಲಿ ಇದಿಲ್ಲ ಅಂದ್ರೆ, ಅಲರ್ಟ್ ಇಲ್ಲ ಅಂದ್ರೆ. ಅನ್ಮ್ಯೂಟ್ ಕೊಡ್ದಿರ ಅಲರ್ಟ್ ಇಲ್ಲ ಅಂದ್ರೆ ಹೇಗೆ? ಕೊಟ್ಟಿದ್ನಿಲ್ರಿ, ನೀವೆಲ್ಲಿ ಹೋಗಿದ್ರಿ? ಅಂದ್ರೆ ನಾನು ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ, ವೇದಿಕೆಯಲ್ಲಿ ಇದ್ದೀನಿ. ಓಕೆ ಓಕೆ, ಮಾತಾಡಿ ವೆಲ್ಕಮ್. ನಾನು ಇರೋಷ್ಟೊತ್ತು ಅಲರ್ಟ್ ಆಗಿ ಇರ್ತೀನಿ. ನಿಮ್ಮನ್ನು ಅಲರ್ಟ್ ಮಾಡ್ತೀನಿ ಒಂದೊಂದ್ ದಿವಸ ಬೆಳಿಗ್ಗೆ ಹೊತ್ತು. ವೆಲ್ಕಮ್ ಮೇಡಮ್. ಮಾತಾಡಿ. ನಮಸ್ತೆ ಎಲ್ರಿಗೂ. ಚೆನ್ನಾಗುಂಡ್ರಿ ಸರ್. ನಾನು ಸ್ಟಾರ್ಟಿಂಗ್ ಇಂದು ಅಷ್ಟೇ, ನಾನು ಯೋಗಾಸನ ಮಾಡ್ತಾ ಇಲ್ಲ. ನನ್ಗೆ ಯೋಗಾಸನ ಅಂದ್ರೆ ಸ್ವಲ್ಪ ಭಯ, ಯಾಕಂದ್ರೆ ನನ್ಗೆ ಆರ್ಥರೈಟಿಸ್ ಇತ್ತಲ್ಲ. ಹಾಗಾಗಿ ಇನ್ನು ನನ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನೋವು ಆಗ್ತಿತ್ತು. ಹಾಗಾಗಿ ನಾನು ಯೋಗ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ನಾನು ಆರೋಗ್ಯವಾಗಿದ್ದೀನಿ. ಸೇರ್ಕೊಂಡು
ಎಷ್ಟು ಆಕ್ಟಿವ್ ಆಗಿದ್ದೀನಿ ಅದು ನಿಮ್ಗೆಲ್ರಿಗೂ ಗೊತ್ತು. ಈಗ್ಲೂ ನಾನು ಪಾರ್ಕ್ ಅಲ್ಲಿ ಇದ್ದೀನಿ, ವಾಕಿಂಗ್ ಬಂದೆ, ಎಸ್ ಮುಗಿಸ್ಕೊಂಡು ಎಸ್ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಹ್ಮ್ ಹಾಗಾಗಿ ನಾನು ಸಾರಿ ಹೇಳ್ಬೇಕಾ ಏನ್ ಮಾಡ್ಬೇಕು? ಹಾಗೇನಿಲ್ಲ ಎಲ್ಲ ಮೇಡಮ್, ಅಂದ್ರೆ ನಿಮಗ್ ಎಷ್ಟು ಬಿಟ್ಟಿದ್ದು. ಅಂದ್ರೆ ನಾನು ಸುಮಾರು ಅಳವಡಿಸ್ಕೊಂಡಿದ್ದೀನಿ, ಫಿಸಿಕಲ್ ಆಗ್ಲಿ ಮೆಂಟಲಿ ಆಗ್ಲಿ, ಎಲ್ಲ ವಿಷಯದಲ್ಲೂ ನನ್ಗೆ ಯಾವ್ದ್ಯಾವ್ದು ಅನುಕೂಲನೋ ಅದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ. ನಾನು ಎಸ್ ಫುಲ್ ಡೇ ಆಕ್ಟಿವ್ ಆಗಿರ್ತೀನಿ. ನಿಜ ಎಲ್ಲ ನಿಜ ಮೇಡಮ್, ಕ್ಲಾಸ್ ನಿಮ್ಮನ್ನ ನಾನು ನೋಡಿ ಅಟೆಂಡ್ ಮಾಡ್ತೇನೆ. ಕಲಿತಕ್ಕಂಥದ್ದು ಬಹಳ ಇದೆ ಮೋಸ್ಟ್ಲಿ ನಮ್ಮ ಮಾಸ್ಟರ್ಸ್. ಯಾಕಂದ್ರೆ ಈ ಒಂದು, ಯಾಕಂದ್ರೆ ಏಜ್ ನಾವ್ ಹೇಳ್ಬಾರ್ದು, ಯಾಕಂದ್ರೆ ಆತ್ಮಕ್ಕೆ ಏಜ್ ಇಲ್ಲ ಅಂತ ಹೇಳ್ತಾರೆ, ದೇಹಕ್ಕೆ ಏಜ್ ಇರೋದು ಅನಿವಾರ್ಯವಾಗಿ ಹೇಳಲೇಬೇಕಾಗುತ್ತೆ. ಇಂತ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ನೀವು ಉತ್ಸುಕರಾಗಿ ನೀವು ಮಾತಾಡ್ತಕ್ಕಂಥದ್ದು, ಪ್ರತಿಯೊಂದರಲ್ಲಿ ಭಾಗವಹಿಸ್ತಕ್ಕಂಥದ್ದು, ಏನೇ ಒಂದು ವಿಷಯ ಅಂತ ಬಂದಾಗ ಶೇರಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಫಸ್ಟ್ ಮುಂದಾಳತ್ವದಲ್ಲಿ ಇರ್ತಿರಲ್ಲ, ಅದನ್ನ ನೋಡಿ ಬಹಳ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅದಕ್ಕೆ ನಿಮ್ಮನ್ನ ನೋಡಿ ಕಲಿತಕ್ಕಂಥದ್ದು ಬಹಳ ಇದೆ ಮೇಡಮ್. ಅದೇ ಹೇಳಿದ್ದು, ನನ್ನಿಂದ ಆಗುವಂತದ್ದು ನಾನು ಖಂಡಿತ ಮಾಡೇ ಮಾಡ್ತೀನಿ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊನ್ನೆ ಒಂದು ವಿಡಿಯೋದಲ್ಲಿ ಯಾರೋ 110 ವರ್ಷ 100 ವರ್ಷ ಎಪ್ಪಗ ಯಾರೋ ವಿಸಿಟ್ ಮಾಡ್ತಾರ, ಏನೋ ಮಾತಾಡಿದ ತಕ್ಷಣ ಫುಲ್ ರಿಟರ್ನ್ ಜಂಪ್ ಹೊಡಿತಾನೆ ಮನುಷ್ಯ ಆತ, ಆ ಏಜ್ ನಲ್ಲಿ ಕೂಡ. 95 ವರ್ಷ ಆ ಮನುಷ್ಯನ್ಗೆ. ಅವ್ನು ಹೇಳ್ತಾನೆ, ನಾನು ಬೀಟ್ರೂಟ್ ಜ್ಯೂಸ್ ಕುಡಿತೀನಿ, ಶುಂಠಿ ಡೈಲಿ ಶುಂಠಿ ಉಪಯೋಗ ಮಾಡ್ತೀನಿ, ಮತ್ತೆ ಯಾವುದೋ ಒಂದು ಆಯುರ್ವೇದಿಕ್ ಒಂದು ಇದು ಹೇಳಿದ್ರು, ಇದಿಷ್ಟನ್ನು ನಾನು ಡೈಲಿ ಉಪಯೋಗಿಸ್ತೀನಿ, ಅದಕ್ಕೆ ನಾನು ಇಷ್ಟು ಹೆಲ್ದಿ ಇದ್ದೀನಿ ಅಂತೇಳಿ ಹಂಗೆ ಒಂದ್ ಜಂಪ್ ಹೊಡಿತಾನೆ ಮಂಗ. ಗ್ರೇಟ್ ಅನ್ಸ್ತು ಮೇಡಮ್, ಆ ಏಜ್ ನಲ್ಲಿ ಕೂಡ. ಯಾಕಂದ್ರೆ 18 ವರ್ಷ 20 ವರ್ಷದ ಹುಡುಗರಿಗೆ ಹೇಳಿದ್ರು ಅದ್ ಮಾಡಕ್ ಆಗಲ್ಲ ಇವತ್ತು. ಆಗಲ್ಲ. ಬಹಳ ವಂಡರ್ ಅನ್ಸ್ತದ ನೀವು ನೋಡಿಬಿಟ್ಟು. ಅದಕ್ಕೆ ಅದೇ ನಾವು ಸಡನ್ಲಿ ಯಾವ್ದನ್ನು ಕೂಡ ಒತ್ತಡ ಕೊಡಬಾರ್ದು. ಯಾವ್ದನ್ನ ಮಾಡಿದ್ರು ಎಲ್ಲದನ್ನು ಎಲ್ಲರಿಂದನೂ ಮಾಡಕ್ಕಾಗತ್ತೆ, ಬಟ್ ಹಂತ ಹಂತವಾಗಿ ಮಾಡ್ಬೇಕು, ಸ್ವಲ್ಪ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಅಷ್ಟೇ. ಸಡನ್ಲಿ ಎಲ್ಲದನ್ನು ಮಾಡಿದ್ರೆ ಸೈಡ್ ಎಫೆಕ್ಟ್ ಅದೇ ಸಾಧ್ಯ. ಹಾಗಾಗಿ ನಾನು ಪ್ರಾಣಾಯಾಮ ಇದು ಯೋಗಾಸನ ಮಾಡಿ ರಿಸ್ಕ್ ತಗೊಳ್ಳೋದಿಲ್ಲ. ನಾನು ವಾಕ್ ಮಾಡ್ತೀನಿ, ಪಾರ್ಕ್ ಅಲ್ಲಿ ಸೈಕಲಿಂಗ್ ಇದೆ, ಪೆಡ್ಲಿಂಗ್ ಮಾಡ್ತೀನಿ. ಸಾಕು ನಂಗೆ ಅಷ್ಟೇ. ಒಂದು 3/4 ಅವರ್ ಅರ್ಧ ಅವರ್ ವಾಕ್ ಮಾಡ್ತೀನಿ. ಮತ್ತೆ ಮನೆಯಲ್ಲೂ ಸಹ ಸ್ವಲ್ಪ ಸಣ್ಣ ಪುಟ್ಟ ಮನೆಗೆ ಇದೇ ಮಾತ್ರ ಅಂತ ಅಲ್ಲ, ಸಣ್ಣ ಕಣ್ಣಗೌಡ್ರೆ ಒಂದ್ ನಿಮಿಷ, ನಾನು ಸಣ್ಣದೊಂದು ವಾಣಿ ಓದ್ಲಾ? ತುಂಬಾ ಚೆನ್ನಾಗಿದೆ. ಸ್ವಲ್ಪ ವಯಸ್ ಕಟ್ ಆಗ್ತಾ ಇದೆ, ಒಂದ್ ಕಡೆ ನಿಂತ್ಕೊಂಡು ಸ್ಟ್ಯಾಂಡ್ ಆಗಿ ಹೊರಗಡೆ ಏನೇ ಇದ್ದೀನಿ, ಪಾರ್ಕ್ ಅಲ್ಲೇ ಇದ್ದೀನಿ. ಒಂದ್ ನಿಮಿಷ ಕುತ್ಕೊಂಡ್ಬಿಡ್ತೀನಿ. ಕುತ್ಕೊಂಡೆ ಹೇಳಿ ಮೇಡಮ್. ಹೇಳ ಹೇಳಿ. ನೋಡಿ, ಹೆಣಗಳಿಲ್ಲದ ಸ್ಮಶಾನಗಳೇ ಇಲ್ಲ. ಇದರ ಅರ್ಥ ಏನಂದ್ರೆ, ಜೀವನದಲ್ಲಿ ಕಷ್ಟಗಳು, ನೋವುಗಳು, ವಿಫಲತೆಗಳು ಎಲ್ಲರಿಗೂ ಅನಿವಾರ್ಯ. ಹೇಗೆ ಸ್ಮಶಾನದಲ್ಲಿ ಹೆಣಗಳು ಇರದೇ ಇರಲು ಸಾಧ್ಯವಿಲ್ಲವೋ, ಹಾಗೆ ಜೀವನದಲ್ಲಿ ಸಮಸ್ಯೆಗಳಿಲ್ಲದೆ ಬದುಕು ಸಾಧ್ಯ ಇಲ್ಲ. ನಾವು ಎದುರಿಸುವ ದುಃಖಗಳು ನಮ್ಮ ಬದುಕಿನ ಭಾಗವೇ. ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಜೀವನದ ನಿಜವಾದ ಅರ್ಥವನ್ನು ಕಲಿಸುತ್ತದೆ. ಆದ್ದರಿಂದ ಸಮಸ್ಯೆಗಳು ಬಂದಾಗ ಭಯ ಪಡುವುದಕ್ಕಿಂತ ಅವುಗಳನ್ನು ಎದುರಿಸಿ ಮುಂದೆ ಸಾಗುವುದು ಮುಖ್ಯ. ಕಷ್ಟಗಳು ಜೀವನದ ಸಹಜವಾದ ಒಂದು ಭಾಗ. ಅವುಗಳಿಂದ ಓಡಬಾರದು, ಅವುಗಳಿಂದ ನಾವು ಕಲಿಬೇಕು. ಇಷ್ಟೇ ಶನಿಗೌಡ್ರೆ, ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳಿಸ್ತಾ? ಕೇಳಿಸ್ತೆ ಮೇಡಮ್, ಹಿಡಿಸ್ತು. ಆಕ್ಚುಲಿ ಯಾವತ್ತು ಯಾರು ಕೂಡ ಏನೇ ಪ್ರಸಂಗ ಬಂದ್ರು ಕೂಡ ಮಾನಸಿಕವಾಗಿ ಕುಗ್ಗಬಾರದು ಅಂತಕ್ಕಂಥದ್ದು. ಕೆಲವೊಂದು ಪ್ರಸಂಗ ಬಂದೇ ಬರ್ತಿರ್ತವೆ ಲೈಫ್ ನಲ್ಲಿ, ಧೈರ್ಯದಿಂದ ತಾಳ್ಮೆಯಿಂದ ಎದುರಿಸಬೇಕು ಅಂತಕ್ಕಂಥದ್ದು ಇದರ ಒಂದು ಸಂದೇಶ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಸಂದೇಶ ಕಷ್ಟಗಳು ಬರ್ಬೇಕು, ಅವಾಗ್ಲೇ ಲೈಫ್ ಥ್ರಿಲ್. ನಿಜ ಏನು ಮೈ ಬೆಳೆಸ್ಕೊಂಡು ಹೋಗ್ತೀವಿ ಅಷ್ಟೇನೆ, ಏನ್ ಥ್ರಿಲ್ ಇರಲ್ಲ.
ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿರೇಮಠ್ ಮೇಡಮ್, ತಮ್ಗೆ ಅವಕಾಶ ಇವಾಗ. ಸರ್ ಸನ್ನೇಗೌಡ ಸರ್ ನಮಸ್ತೆ, ಆಲ್ ಮಾಸ್ಟರ್ ನಮಸ್ತೆ. ವೆಲ್ಕಮ್ ಮೇಡಮ್. ಕೇಳಿಸ್ತಿದ್ಯಾ ಸರ್? ಕೇಳ್ತಾ ಇದೆ, ಮಾತಾಡಿ. ಹಾ, ತುಂಬಾ ಚೆನ್ನಾಗಿ ಎಲ್ಲಾ ಪ್ಯಾಕೇಜ್ ಆಗಿ ಕೊಡ್ತೀರಾ. ಸಣ್ಣೇಗೌಡ್ರು ಇದ್ರಂತ್ರು ನವರಸಗಳು ತುಂಬಿ ಷಡ್ರಸಗಳು ಅಂತಾರಲ್ಲ, ಹಂಗ ಎಲ್ಲಾ ತರದಿಂದನು ನಗು, ಖುಷಿ, ಒಂದು ವಾರ್ನಿಂಗ್ ಎಲ್ಲಾನು ಇರುತ್ತೆ ಅವ್ರ ಮಾತಲ್ಲಿ ಕೂಡ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್. ಆಮೇಲೆ ಎಲ್ಲಾ ಮಾಸ್ಟರ್ ಅಷ್ಟೇ, ಎಲ್ಲದ್ರಿಂದ ಒಂದೊಂದೊಂದೊಂದೊಂದೊಂದು ವಿಷಯ ತಿಳ್ಕೊಂಡು ನಾವು ಕೂಡ ಈಗ ಅಂಬೆಗಾಲ್ ಇಡ್ತಾ ಇದ್ದೀವಿ. ಒಂದು 4-5 ತಿಂಗಳಾಯ್ತು ನಾನು ಈ ಮಾವತಾರ್ ಫೌಂಡೇಶನ್ಗೆ ಬಂದು. ಇನ್ನು ನಾನು ಪೂರ್ತಿಯಾಗಿ ಅಳವಡಿಸ್ಕೋಬೇಕು ಸರ್ ನಾನು ಕೂಡ. ಆಮೇಲೆ ನನಗೆ ಬೆಳಗಿನ ಹೊತ್ತು ಬೇರೆ ಒಂದು ಇನ್ನರ್ ಗ್ರೋತ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಸರ್. ಅದಕ್ಕೆ ಅಟೆಂಡೆನ್ಸ್ ಕೊಡ್ಲೇಬೇಕು ನಾವು. ಇರ್ಲಿಲ್ಲ ಅಂತಂದ್ರೆ ನಮ್ ಗ್ರೂಪ್ ಲಿಂದ ಅವರು ಇದು ಮಾಡ್ತಾರೆ. ಅದು 2 ತಿಂಗಳದ ಕೋರ್ಸು. ಅದಕ್ಕಾಗಿ ನಾಳೆ ಮುಗಿಯುತ್ತೆ. ಅದು ಮುಗಿದ್ಮೇಲೆ ನಾನು ಇನ್ನೊಂದು ವಾರದೊಳಗೆ ನಾನು ಪೂರ್ತಿಯಾಗಿ ಇದರಲ್ಲಿ ತೊಡಗಿಸ್ಕೋತೀನಿ. ಬೆಳಗ್ಗೆ ಸಾಯಂಕಾಲ ನಮ್ದು, ಯಾಕಂದ್ರೆ ನಡೆದು ಬಂದು ದಾರಿ ಮರಿಬಾರ್ದಲ್ಲ ಸರ್. ನಾನು ಸರ್ದು ಕೋಟೇಶ್ವರ ಸರ್ದಿಂದಾನೇ ನಾವು ಧ್ಯಾನಕ್ಕೆ ಬಂದದ್ದು. ಸಾಯಂಕಾಲ ನಾನು ಆ ಕಡೆ ಜಾಯಿನ್ ಆಗ್ತಿರ್ತೀನಿ. ಬೆಳಿಗ್ಗೆ ಹೊತ್ತು ಈ ಕಡೆ, ಮಧ್ಯಾಹ್ನದ ಹೊತ್ತು ಹೋಸ್ಟ್ ಕೂಡ ಕಲ್ತಿದ್ದೀನಿ, ಮಾಡ್ತಾ ಇದ್ದೀನಿ. ಮೊನ್ನೆ ಒಂದು ಎಮರ್ಜೆನ್ಸಿ ನನ್ನ ಮಗನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಅವನು ಇದರಲ್ಲಿ ಕೋಮಾದಲ್ಲಿ ಹೋದ ಅಂತ ನಾನು, ಅಶ್ವಿನಿ ಮೇಡಮ್ ನೀವು ಹೋಸ್ಟ್ ಮಾಡ್ರಿ ಅಂತ ಹೇಳಿದ್ರು. ನಾನು ಹಾಗೆ ಕಾಲ್ ಬಂತು, ಒಂದಿಷ್ಟು ಮಾತಾಡ್ಸಿ ಬರೋಣ ಅಂತ ಹೋದೆ. ಐಸಿಯುದೊಳಗ ಬಿಡ್ಲಿಲ್ಲ, ಅಲ್ಲಿ ನನ್ನ ಮೊಬೈಲ್ ಸ್ವಿಚ್ ಆಫ್, ಇದು ಸೈಲೆಂಟ್ ಆಯ್ತು. ಅದೊಂದು ಅವ್ರಿಗೆ ಕೋಸ್ಟ್ ಮಾಡೋದು ಆ ಟೈಮ್ ಮೀರಿ ಬಂತು ಹೊರಗಡೆ ಬರ್ಬೇಕಾದ್ರೆ. ಅದಕ್ಕಾಗಿ ನಾನು ಸಾರಿ ಕೇಳ್ತೀನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನಾನು ಶಿವಂಬ ಅಳವಡಿಸ್ಕೊಂಡಿದ್ದೀನಿ ಸರ್. ಒಂದೊಂದ್ ದಿವಸ ತಪ್ಪುತ್ತೆ, ಅದು ಕೂಡ ಅದ್ರ ರಿಸಲ್ಟ್ ಇನ್ನ ನನ್ಗೆ ಗೊತ್ತಾಗಿಲ್ಲ. 1 ತಿಂಗಳಾಯ್ತು, ನಾನು ಹನುಮ ಜಯಂತಿಲಿಂದಾನೇ ಮಾಡ್ತಾ ಇದ್ದೀನಿ. ಎಲ್ಲ ಸಮಗ್ರ ಜೀವನ ಶೈಲಿ ಪ್ಯಾಕೇಜ್ ಅಂತೀವಲ್ಲ, ಫುಲ್ ಪ್ಯಾಕೇಜ್ ಈ ಮಾವತಾರ್ ಫೌಂಡೇಶನ್ ದಲ್ಲಿ ಸಿಗುತ್ತೆ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಎಲ್ಲವೂ ಫುಲ್ ಪ್ಯಾಕೇಜ್ ಆಗಿ ಇದೆ. ಎಲ್ಲರಿಗೆ ಬಂದವ್ರಿಗೆ ಮಾತ್ರ ಯಾವ್ದಕ್ಕೂ ಕಡಿಮೆ ಇಲ್ಲ ಇಲ್ಲಿ. ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಾವು ತಿದ್ಕೊಳ್ಳೋದಾಗಿರ್ಬೋದು, ನಮ್ಮ ನಡವಳಿಕೆ, ನಾವು ಮಾತಾಡೋ ಮಾತು, ಆಡೋ ಮಾತು, ನೋಡೋ ನೋಟ ಎಲ್ಲ ತನು ಶುದ್ಧ, ಮನ ಶುದ್ಧ, ದೇಹ ಶುದ್ಧ, ಭಾವ ಶುದ್ಧ ಅಂತಾರಲ್ಲ, ಹಾಗೆ ಎಲ್ಲಾನು ಶುದ್ಧೀಕರಿಸುತ್ತೆ ಈ ಮಾವತಾರ್ ಫೌಂಡೇಶನ್. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದೇ ತರ ಎಲ್ಲರೂ ಕೂಡ ಅಳವಡಿಸ್ಕೊಳ್ತಾರ್ರಿ, ಕಲೀರಿ, ಬೆಳೀರಿ ಅನ್ನೋದು ಮಾವತಾರ್ ಫೌಂಡೇಶನ್ ಉದ್ದೇಶ. ನಿಜಕ್ಕೂ ಕೂಡ ನಾವು ರಂಗನಾಥ್ ಗುರೂಜಿ ಬಗ್ಗೆ ಬಹಳ ತಿಳ್ಕೊಳ್ಳೋದಿದೆ. ಯಾಕಂದ್ರೆ ನೋಡಿ, ಅವ್ರು ಆಕ್ಚುಲಿ ನಿನ್ನೆ ಅವರು ಶಿವಂಬದ ಬಗ್ಗೆ ಎಷ್ಟೆಷ್ಟು ಹೊಸ ಪದಗಳಿದಾವೆ ಅವನ್ ಸರ್ಚ್ ಮಾಡ್ತಾ ಇದಾರೆ. ಅದನ್ನ ಬಂದು ನಮ್ಗೆ ಅಡ್ರೆಸ್ ಮಾಡ್ತಾರೆ. ಒಂದೊಂದ್ಸಲ ಅನ್ಸುತ್ತೆ, ಏನ್ ಇವಯ್ಯ ಎಷ್ಟೊಂದು ಕರೆ ಅಂದ್ರೆ ಹಳ್ಳಿಗೊಳಗೆ ಏನಾದ್ರು ನಾವು ಈ ಮೊಬೈಲ್ ರೆಕಾರ್ಡಿಂಗ್ ಇಟ್ಕೊಂಡ್ಬಿಟ್ಟು ಸ್ಪೀಕರ್ ಆನ್ ಮಾಡಿ ಎಲ್ರಿ ಬಿಟ್ರೆ ಯಾವನ ಹುಚ್ಚ ಮಗ ಮಾತಾಡ್ತಾನಂತ ಅಂತ ಏನೋ ಗೊತ್ತಿಲ್ಲ, ಆ ತರ ಅನ್ಸುತ್ತೆ. ಆದ್ರೆ ಒಂದು ಚೂರು ನಯ ಪೈಸದಷ್ಟು ಕೂಡ ಹಳ್ಳಿ, ಯಾಕಂದ್ರೆ ಅಲ್ಲಿ ಅಂಜಿಕೆ ಅನ್ನೋದೇನು ಇಲ್ಬಿಡೆ, ಯಾಕಂದ್ರೆ ಧೈರ್ಯ ಹೇಳ್ತಾ ಇದಾರೆ. ಅಂದ್ರೆ ಒಂಥರ ಮುಜುಗರ ಪಡ್ತೀವಿ ನಾವು ಸಾಮಾನ್ಯವಾಗಿ, ಯಾವ್ದ ಕೆಲವೊಂದು ಪದಗಳನ್ನ ಬಳಸ್ಬೇಕಾದ್ರೆ ಮುಜುಗರ ಪಡ್ತೇವೆ. ಬಟ್ ಗುರೂಜಿ ಯಾವ ಒಂದು ಅಕ್ಷರ ಕೂಡ ಮುಜುಗರ ಪಡದೆ, ಅಂದ್ರೆ ಈ ಜ್ಞಾನ ಎಲ್ಲರಿಗೂ ತಲುಪ್ಲಿ, ನಾವು ಇದು ಧಾರೆ ಆಗ್ಲಿ, ಎಲ್ಲರಿಗೂ ಇದು ಉಪಯೋಗ ಆಗ್ಲಿ ಅಂತಕ್ಕಂತ ರೀತಿಯಲ್ಲಿ ಹೇಳ್ತಾರಲ್ಲ, ನಿಜ ಕೂಡ ಬಹಳ ಹೆಮ್ಮೆ ಅನ್ಸುತ್ತೆ. ಭಗವಂತನ ಬಂದ್ರು ಕೂಡ ಎಲ್ಲಿ ಕೆಲವೊಂದ್ ಪದ ಬಳಸದ್ ಬಿಡ್ತದ್ನ ಹೆಂಗೋ, ಬಟ್ ಅವ್ರನ್ನ ಮಿಗಿಲಾಗಿ ಗುರೂಜಿ ನಮ್ಗೆ ಕೊಡ್ತಾ ಇದಾರ ಅಂತೇಳಿ ಖುಷಿ ಪಡ್ತಾ ಇರ್ತೀನಿ ನಾನಂತೂ ಒಂದ್ಸಲ. ಅದಕ್ಕೆ ಹಾಗಾಗ್ಬಿಟ್ಟು ಅದನ್ನ ಹೆಚ್ಚು ನಾವು ಏನು ಅವ್ರ ಹತ್ರ ಒಂದ್ ಕಲ್ಮಶ ಇಲ್ಲದೇನೆ, ಒಂಚೂರು ಕಲ್ಮಶ ಇಲ್ದೇನೆ, ಒಂಚೂರು ಅಂಜು ಅಳಕು ಇಲ್ಲದೇನೆ, ಮತ್ತೆ ಅವ್ರ ಸಮಯ ಪ್ರಜ್ಞೆ ಕೂಡ ಅವ್ರಿಗೆ ಇರೋದಿಲ್ಲ. 9 ಗಂಟೆ ಆದ್ರೂ ಹೇಳ್ತಾನೆ ಇರ್ತಾರೆ, ನಾನು ಕೊಡ್ಬೇಕು, ಇವ್ರಿಗೆ ಎಲ್ಲಾನು ತಿಳಿಸ್ಬೇಕು ಅನ್ನೋದು ಕೂಡ. ಅವ್ರ ಅಷ್ಟೊಂದು ಡೆಡಿಕೇಶನ್, ಯಾಕಂದ್ರೆ ತಮ್ಮ ಬಿಜಿ ಶೆಡ್ಯೂಲ್ ಆಗ ಎಲ್ಲರಿಗೂ ಮುಟ್ಟಿಸ್ಬೇಕು ಇದನ್ನ ಅನ್ನುವಂಥದ್ದು. 9 ಗಂಟೆ ಆದ್ರೂ ಕೂಡ ಇನ್ನ ಹೇಳ್ತಿರ್ತಾರೆ ಆಳವಾಗಿ, ಎಲ್ಲೆಲ್ಲಿ ಹಿಕ್ಕಿ ಹಿರಿದು ತಂದು ತಲುಪಿಸ್ಬೇಕಂತ. ನಾವು ಅದನ್ನ ಇನ್ನ ಗಟ್ಟಿಯಾಗಿ ಅಳವಡಿಸ್ಬೇಕು. ನಾವು ಮಾಡೋರಿಗೆ ಥ್ಯಾಂಕ್ ಯು, ಮಾಡ್ಲಾರ್ದ ಕಲಿಬೇಕು, ಅಳವಡಿಸ್ಕೋಬೇಕು. ಜೀವನ ಇದ್ರಲ್ಲಿ ಚೆನ್ನಾಗಿ ಹೋಗುತ್ತೆ. ಮೆಡಿಸಿನ್ ಮುಕ್ತ ಜೀವನ ನಡೆಸ್ಬೇಕಂದ್ರೆ ಅಳವಡಿಸ್ಬೇಕು ಸರ್. ಥ್ಯಾಂಕ್ ಯು. ಎಸ್ ನಾಗರತ್ನ ಮೇಡಮ್, ತಮ್ಗೆ ಅವಕಾಶ ಇವಾಗ. ನಮಸ್ತೆ ಸರ್. ನಮಸ್ತೆ. ಏನಂತಂದ್ರೆ ನಾನ್ ಸ್ವಲ್ಪ ಹೊರಗಡೆ ಬಂದಿರೋದ್ರಿಂದ ವ್ಯಾಯಾಮ ಮಾಡಕ್ಕಾಗಿಲ್ಲ. ಅಂದ್ರೆ ಹೇಮ ಮೇಡಮ್ ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಮ್ಗಿಂತ ಚಿಕ್ಕ ವಯಸ್ಸವ್ರು ಎಲ್ಲರಿಗೂ ಅದು ಆಗುತ್ತೆ. ಅವ್ರು ಹೇಳ್ಕೊಡೋ ವ್ಯಾಯಾಮ ಎಲ್ಲ ನಾವು ಸ್ವಲ್ಪ ಹಳೆ ಚಿಕ್ಕ ವಯಸ್ಸಲ್ಲಿ ಇವಾಗ ಮಾಡ್ತಿದ್ವಿ. ಈಗ ನನಗೆ ಬೇಕಾದಷ್ಟು ಸ್ವಲ್ಪ ಸೈಟಿಕ ಪ್ರಾಬ್ಲಮ್ ಆದ್ರಿಂದ
ನನಗೆ ಬೇಕಾದಷ್ಟು ವ್ಯಾಯಾಮ ಮಾತ್ರ ನೋಡ್ಕೊಂಡ್ ಮಾಡ್ತೀನಿ. ಬಟ್ ಒಂದ್ಸರಿ ಆನ್ ಮಾಡಿ ಅವ್ರಿಗೊಂದು ಧನ್ಯವಾದ ಹೇಳ್ಬಿಟ್ಟು ನಾನು ಶುರು ಮಾಡ್ಕೊಂಡು ನನಗೆ ಬೇಕಾದದ್ದು ಮಾತ್ರ ನಾನು ಮಾಡ್ತಾ ಇರ್ತೀನಿ. ಆಮೇಲೆ ಯೋಗಾಸನ ಅವರು ಹೇಳ್ಕೊಡೋದ್ರಲ್ಲಿ ಅವು ನನ್ಗೇನು ಉಪಯೋಗ ಆಗುತ್ತೆ, ಇದು ಪ್ರಾಣಾಯಾಮ ಹೇಳ್ಕೊಡ್ತಾರೆ ಅದೆಲ್ಲ ನಮ್ಗಾಗತ್ತೆ. ಬಟ್ ಒಂದೆರಡು ಬಗ್ಗಿ ಮಾಡುವಂತ ವ್ಯಾಯಾಮಗಳು ಹಾಗೆಲ್ಲ ಅಷ್ಟು ಬಿಟ್ರೆ ಮಾಡಿರ್ತೀನಿ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಟೈಮ್ ಮಾತ್ರ ಆನ್ ಮಾಡಲ್ಲ. ಬೇರೆ ಎಲ್ಲಾ ಟೈಮಲ್ಲೂ ವಿಡಿಯೋ ಆನ್ ಮಾಡಿರ್ತೀನಿ. ಅವ್ರಿಗೆ ಒಂದು ಸಾರಿ ಆಗ್ಲಿ ಧನ್ಯವಾದ ಆಗ್ಲಿ ಎರಡೂ ಹೇಳ್ಬೇಕು ಅಂತ ಅನ್ಸುತ್ತೆ. ಅರ್ಧ ಕಲ್ತ್ಕೊಟ್ಟಿದ್ದೀನಿ ಅವ್ರ ಹತ್ರ ಕೂಡ. ಮತ್ತೆ ನಾನು ನೀವು ಗೊತ್ತಂಗೆ ನಾನು ದೇಹ ಕೊಡೋದ್ರಲ್ಲಾಗ್ಲಿ ಈ ಸ್ವಯಂಭೂ ಚಿಕಿತ್ಸೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಒಂದು ವರ್ಷದಿಂದ ಹಾಸ್ಪಿಟ್ಲ್ ಮುಖ ನೋಡಿಲ್ಲ, ಅಷ್ಟು ಆರೋಗ್ಯವಾಗಿದ್ದೀವಿ. ಜೊತೆಗೆ ನಾನು ಇವತ್ತು ಮಹಾವತಾರ್ ಫೌಂಡೇಶನ್ಗೆ ಅಟೆಂಡ್ ಮಾಡೋಣ ಅಂತ ಹೊರಟಿದ್ದೀನಿ. ಬಟ್ ನನ್ನ ಪರ್ಸನಲ್ ಕೆಲಸ ಇರೋದ್ರಿಂದ ಎಷ್ಟು ಗಂಟೆಗೆ ಅಟೆಂಡ್ ಆಗ್ತೀನಿ ಅಂತ ಹೇಳಕ್ಕಾಗಲ್ಲ. ಅಂತೂ ಇವತ್ತು ಅಲ್ಲಿ ಅಟೆಂಡ್ ಆಗಿರ್ತೀನಿ. ಬುದ್ಧ ಪೌರ್ಣಿಮೆಗೆ ಅಟೆಂಡ್ ಆಗೋಣ ಅಂತ ನನ್ನ ಫ್ರೆಂಡ್ಸು ಇವ್ರನ್ನೆಲ್ಲ ಬರಕ್ಕೆ ಹೇಳಿದ್ದೀನಿ. ಎಷ್ಟು ಜನ ಅಟೆಂಡ್ ಆಗ್ತಾರೆ ಅಂತ ಗೊತ್ತಿಲ್ಲ. ಸಣ್ಣಗೌಡ ಹೇಳ್ದಂಗೆ ನಮ್ಗೆ ಇದೊಂದು ಮಹಾವತಾರ್ ಫೌಂಡೇಶನ್ ಸಿಕ್ಕಿರೋದು ನಮ್ಗೊಂದು ಯೋಗ ಅಂತ ಅನ್ಕೋಬೇಕು. ಅದನ್ನ ನಾವು ಸದುಪಯೋಗ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದ ಧನ್ಯವಾದ ಧನ್ಯವಾದ. ಜೊತೆಗೆ ವೇದಾವತಿ ಮೇಡಮ್ ಕೂಡ ಹೇಳಿದ್ರಲ್ಲ, ಅದೇ ರೀತಿ ಎಲ್ಲರಿಗೂ ಯೋಚನೆ ಇರುತ್ತೆ, ಕಷ್ಟ ಇರುತ್ತೆ, ಅದನ್ನೆಲ್ಲ ನಿವಾರಿಸ್ಕೊಳ್ಳೋಕೆ ಶಕ್ತಿ ನಮ್ಗೆ ಇಲ್ಲಿ ಬಂದ್ಮೇಲೆ ಸಿಕ್ತು ಅಂತ ಅನ್ಕೋತೀನಿ. ಮತ್ತೆ ಮಹಾವತಾರ್ ಫೌಂಡೇಶನ್ ಹೋದ ವರ್ಷ ಹೋಗಿದೆ, ಅದಕ್ಕೆ ಈ ವರ್ಷ ಕೂಡ ಬರಕ್ಕೆ ಹೇಳಿದೀನಿ. ನನ್ನ ಒಂದು 4 ಜನ ಫ್ರೆಂಡ್ಸ್ಗೂ ಹೇಳಿದೀನಿ, ಮಗಳು ಇವರೆಲ್ಲ ಬರ್ತಾ ಇದಾರೆ ಅನ್ಸುತ್ತೆ. ಧನ್ಯವಾದ ಸರ್, ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇದನ್ನ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬುದ್ಧ ಪೌರ್ಣಿಮೆ ಜೊತೆಗೆ ಇವತ್ತು ನರಸಿಂಹ ಜಯಂತಿ ಎಲ್ಲ ಇರೋದ್ರಿಂದ ಎಲ್ಲರೂ ಬಿಸಿ ಇರ್ತಾರೆ. ಆದ್ರೂ ಎಲ್ಲರೂ ಫುಲ್ ಟೈಮ್ ಇದ್ರಲ್ಲೆಲ್ಲ ವರ್ಕ್ ಮಾಡ್ಬೇಕು ಅಂತ ಹೇಳಂಗಿಲ್ಲ. ಶಿವಗಂಗಾ ಮೇಡಮ್ ಹೇಳ್ದಂಗೆ ಅವ್ರಿಗೆ ಯಾವ್ಯಾವ ಒಂದ್ ದಿವಸದಲ್ಲಿ 24 ಗಂಟೆ ಟೈಮ್ ಇರುತ್ತೆ, ಅದ್ರಲ್ಲಿ 12 ಗಂಟೆ ಮಗಳಿರುತ್ತೆ. ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ರಾತ್ರಿ ಎಷ್ಟೋ ಟೈಮಲ್ಲೂ ನಾವು ಓದೋದನ್ನ ಹೇಳ್ತಾ ಇದ್ರು ಊರುಗಳು ಕೂಡ. ಅದರಿಂದ ಧ್ಯಾನ ಆಗ್ಲಿ, ಅವ್ರು ಕೊಡುವಂತ ಒಂದು ಜ್ಞಾನ ಆಗ್ಲಿ ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಹೇಳ್ತೀನಿ ಸರ್. ನಾನು ಅಟೆಂಡ್ ಆಗಿ ಪ್ರಯತ್ನ ಮಾಡ್ತೀನಿ. ಇವತ್ತು ನೈಟ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೋಗಿ ಬನ್ನಿ. ನಾನೇನ್ ಮಾಡಿದ್ದೆ ಅಂದ್ರೆ ಫುಲ್ ಸಂಘದಲ್ಲಿ ಒಂದಿಬ್ಬರನ್ನ ಒಳಗಡೆ ರೇವತಿ ಮೇಡಮ್ ಇವ್ರನ್ನ ಒಳಗ್ ಕುಂದಿಸ್ಬಿಟ್ಟಿದ್ದೆ. ದಾರೆ ಹೋಗೋರ್ನ ಎಲ್ಲರನ್ನೂ ಕರಿತಿದ್ದೆ, ಬರ್ರಿ ಸರ್, ಬರ್ರಿ ಅಣ್ಣ, ಬರ್ರಿಯಮ್ಮ ಅಂತ ಕರ್ದು ಅವ್ರಿಗೆಲ್ಲ ಹೆಸರು ಬರ್ಕೊಳ್ಳೋದು. ಏನಕ್ಕೆ ಹೆಸರು ತಗೊಳ್ತಾರೆ ಅಂದ್ರೆ ಅವ್ರಿಗೊಂದು ಸಿಟಿ ಆ ಪಿರಮಿಡ್ ತೋರ್ಸೋದು, ಅದ್ರ ಕೂತ್ಕರಿ ಅನ್ನೋದು, ಇದೆಲ್ಲ ಔಷಧಿ ಇಲ್ದಂಗ್ ನಾವು ಆರೋಗ್ಯ ಹೆಂಗ್ ಕಾಪಾಡ್ಕೋಬಹುದು, ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋದಂಗ್ ಮಾಡ್ಕೊಂಡು ಹಿಂಗ್ ಬಾಯ್ಬಿಟ್ಟು ಹೇಳ್ತಿದ್ದೆ. ಬರೋರು ಅಟ್ಲೀಸ್ಟ್ ಒಂದ್ 10 ನಿಮಿಷ ಕೂತ್ಕೊಳ್ಳೋರು, ಹೆಸರು ಬರ್ಸೋರು. ಅಂದ್ರೆ ಅವ್ರ ನಂಬರ್ ತಗೊಳೋದ್ರಿಂದ ಅಟ್ಲೀಸ್ಟ್ ಒಂದು 100 ಜನರು ನಾವು ನಂಬರ್ ತಗೊಂಡ್ವಿ ಅಂತಂದ್ರೆ ಜೂಮ್ಗೆ ಹಾಕಿದ್ರೆ ಒಂದು 10 ಮಂದಿ ಉಳಿತಾರೆ. ಅಟ್ಲೀಸ್ಟ್ 10 ಮಂದಿಗಾದ್ರೂ ಜ್ಞಾನ ಹೊಂಟಲ್ಲ ಅಂತ ಖುಷಿ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾರೆಲ್ಲ ಹೋಗಿರ್ತೀರಿ ಮಾಸ್ಟರ್ಸ್, ಅಟ್ಲೀಸ್ಟ್ ಅವ್ರನ್ನ ಹೇಳಿ ಕರೀರಿ, ನಮ್ಮ ಸ್ಟಾಲ್ ಹತ್ರ ಕರೆದು ಅವ್ರಿಗೆ ಪರಿಚಯ ಮಾಡಿಸ್ರಿ, ಅವ್ರ ನಂಬರು ಅವ್ರ ಹೆಸರು ತಗೊಳ್ರಿ, ಈ ಪ್ರಯತ್ನ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ತಾವು ಹೋಗಿ ಅದು ನಾವು ಕೂಡು ಸಂಘದಲ್ಲಿ ಅದೇ ಮಾಡಿದ್ವಲ್ಲ ಸರ್, ನೀವು ನಾವೆಲ್ಲ ಅದೇ ಮಾಡಿದ್ವಿ ಗೊತ್ತಾಗಿದೆ. ಜೊತೆಗೆ ರವೆ ಕಾಲೇಜಲ್ಲಿ ಮಾಡಿದೀನಿ, ನಾವೆಲ್ಲ ಮಾಡಿದೀನಿ ಸರ್. ಅದನ್ನ ಹೇಳ್ತೀನಿ ಇವತ್ತು ಸಾಧ್ಯ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ. ಧನ್ಯವಾದ. ಹೋಗಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಬೆಳಗಾವ್ ಸರ್, ಬೆಳಗಾವ್ದಾಗಿದ್ದೀರಾ, ಬೆಂಗಳೂರಾಗಿದ್ದೀರಾ? ಹೇಳ್ತೀನಿ ಸರ್. ವನಸಿರಿಗೆ ನಮಸ್ಕರಿಸುತ್ತಾ ನಮ್ಮ ಗೌಡ್ರು ಹಾಗೂ ಎಲ್ಲಾ ಮಾಸ್ಟರ್ಗಳಿಗೆ ನಮಸ್ತೆ. ಗೌಡ್ರೆ, ನಾನು ಇನ್ನೊಂದು ವಿಡಿಯೋ ಆನ್ ಮಾಡ್ಲಿಲ್ಲ ಅಂದ್ರ ಸಾರಿ ಕೇಳ್ಬೋದು, ಎಲ್ಲರಿಗೂ ಕೇಳ್ತೀನಿ. ಇನ್ನೊಂದು ಹೇಮಾ ಮೇಡವ್ರು ಹೇಳೋದು ಕರೆಕ್ಟ್ ಇದೆ. ಅವರು ಎಲ್ಲಾರು ವಿಡಿಯೋ ಆನ್ ಮಾಡ್ಕೊಂಡ್ರೆ ಒಂಥರ ಅದು ಎನರ್ಜಿ ಜಾಸ್ತಿ ಇರುತ್ತೆ ಅಲ್ಲಿ, ಏನ ಯಾವ್ದು ಇದು ಯೋಗಾದು ಮಾಡ್ಲಿಕ್ಕೆ. ಮತ್ತೆ ಇದು ಮಹಾವತಾರ್ ಫೌಂಡೇಶನ್ ಬಂದ ನಂತರ ನನಗೆ ಮಾತಾಡೋದು ಕಲಿಸೋದು ಗೌಡ್ರೆ ಅಂತ ಹೇಳ್ಬೋದು. ಎಲ್ಲರಿಗಿ ಹಿಂಗ ಮುಟ್ಟಿ ಮಾತಾಡ್ತಾರೆ, ಇಲ್ಲಾಂದ್ರೆ ನನಗೆ ಮಾತಾಡೋದು ಧೈರ್ಯ ಇರ್ಲಿಲ್ಲ. ಆಮೇಲೆ ನಿನ್ನೆ 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ ಇವತ್ತು ಬೆಳಿಗ್ಗೆ 10 ಗಂಟೆ ಮಟ್ಟ ನನ್ನ ಡ್ಯೂಟಿ ಇದೆ ಇಲ್ಲಿ, ನಮ್ಮ ಹಿಂಡಲ್ಗ ಚೆಕ್ ಪೋಸ್ಟ್ ಇದೆ. ನಾ ಯೂನಿಫಾರ್ಮ್ ಅಲ್ಲಿ ಇದ್ದೆ, ಹೀಗಾಗಿ ನಾನು ಓಪನ್ ಮಾಡ್ಲಿಲ್ಲ. ಒಂದು ಈಗ ಯೂನಿಫಾರ್ಮ್ ತೆಗೆದು ಹೊರಗಡೆ ಬಂದೀನಿ, ಈಗೂ ಓಪನ್ ಇದು ನಾನು ಕ್ಯಾಮ್ರಾ ಆನ್ ಮಾಡಕ್ ಆಗುದಿಲ್ಲ ಅಂದ್ರೆ ನಾ ಈಗ ಫಾರಿನ್ ಅಲ್ಲಿ ಇದೀನಿ. ಅರ್ಥ ಆಯ್ತು ರೀ ಗೌಡ್ರೆ. ಆದ್ರೂ ಕೂಡ ನಾವು ಮಹೋತ್ತರ ಬಿಡುದಲ್ಲ, ಫಾರಿನ್ ಅಲ್ಲಿ ಇದ್ರು ಕೂಡ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಹೀಗೆ. ಅದಕ್ಕೆ ಯಾಕಂದ್ರೆ ನನಗಿಲ್ಲ ಸಿಟ್ಟು, ಕೋಪ ಏನ್ರಿ, ಮತ್ತೆ ಇದು ಏನಂತಾರದು ಭಯ, ಈ ತರ ಎಲ್ಲಾ ಇತ್ತು. ಇದು ಧ್ಯಾನಕ್ ಬಂದ ನಂತರ ಸ್ವಲ್ಪ ನಾ ಲೆವೆಲ್ಗೆ ಬಂದೀನಿ, ಇನ್ನೂ ಬರ್ಬೇಕು. ಹೀಗಾಗಿ ಮೊನ್ನೆ ನೋಡಿದ್ರಲ್ಲ ನೀವು, ನಮ್ಮ ಗೀತಾ ಮೇಡಮ್ ಅವರು ಒಂದು ಕ್ಲಾಸ್ ಇತ್ತಲ್ಲ, ಅವಾಗ ಇದ್ರಲ್ಲ ನೀವು, ಅದರ್ಸ್ ಪ್ಲೇಸ್ ಅಲ್ಲಿ ಇದ್ದೀನಿ, ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೀನಿ. ಇದು ರೆಕಾರ್ಡಿಂಗ್ ಇರತ್ತಲ್ಲ, ಹೀಗಾಗಿ ನಾವು ಓಪನ್ ಮಾಡ್ಲಿಲ್ಲ. ಇದು ಒಂದು ಕಾರಣ, ಇದೊಂದು. ಓಕೆ. ಮತ್ತೆ ಗೌಡ್ರೆ, ನಿಮ್ದು ವಾಕ್ಚಾತುರ್ಯ ಕೇಳಲಿಕ್ಕೆ ಬರ್ತೀನಿ ನಾನು ಜಾಸ್ತಿ.
ಸರ್ ಈಗ ಸಿಟ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾ ಟೆಸ್ಟ್ ಮಾಡ್ಬೇಕಲ್ಲ, ಅದನ್ನ ಈಗ ನಿಮ್ ಮನೆಯವ್ರ ನಂಬರ್ ಕೊಡ್ರಿ, ನಂಗೆ ಚೂರು ಮಕ್ಕಳದು ಮನೆಯವ್ರ ನಂಬರ್ ಕೊಡ್ರಿ, ಟೆಸ್ಟ್ ಮಾಡ್ಬೇಕು. ಮಾತಾಡ್ಸ್ತೀನಲ್ರಿ, ಮಾತಾಡ್ತೀನಿ. ಅವ್ರಿಗೆ ಧ್ಯಾನಕ್ ಬಾ ಅಂತೀನಿ. ನಮ್ಮ ಮಿಸ್ಸಸ್ ಹೆಂಗ್ ಗೊತ್ತನ್ರಿ, ಅವ್ರು ನಮ್ಮ ಇಬ್ರು ಅವಳಿ ಜೋಳಿ ಹೆಣ್ಣು ಮಕ್ಳು ಇದ್ದಾರೆ. ಅವ್ರು ಸೆಕೆಂಡ್ PU. ಅವ್ರದ್ದು ಬೆಳಿಗ್ಗೆ ಎದ್ದು ಕೂಡಲೇ ಟಿಫಿನ್ ಮಾಡುದು ಅದ ಉಸಾವರಾಗಿರ್ತಾರ ಅವರು. ಆದ್ರೂ ಒಂದೊಂದ್ಸಲ ನಿಮ್ದೆಲ್ಲ ಹೇಳುದು ಕೇಳ್ಕೊಂಡು ನನಗ್ ನಿದ್ದೆ ಇದ್ರು ಕೂಡ ಸ್ಟಾರ್ಟ್ ಮಾಡಿ ಇಟ್ಟಿರ್ತೀನಿ ನಾವು ಮಮ್ಮಿ. ನಮ್ ಮಿಸ್ಸಸ್ ಏನ್ ಮಾಡ್ತಾರ, ತಗೊಂಡೋಗಿ ಅಡಿಗೆ ಮನೆಯಾಗ ಇಟ್ಕೊಂಡು ಯಾರ್ಯಾರು ಏನೇನ್ ಮಾತಾಡ್ತಾರ ಎಲ್ಲ ಎಷ್ಟ್ ಚಂದ ಹೇಳಕತ್ತಾರ ನೋಡಂತ ಹೇಳಿ ಮನೆ KS ಹಿರೇಮಠ ಮೇಡಮ್ ಅವ್ರು ಹೇಳುದು ಎಲ್ಲಾ ಕೇಳಿ ಎಷ್ಟ್ ಚಲೋ ಹೇಳಕತ್ತಾರ ನೋಡಂತ ಹೇಳಿ ಕೇಳ್ತಾ ಇದ್ರಿ. ಓಕೆ ಓಕೆ. ಇಲ್ಲ, ಅಟ್ಲೀಸ್ಟ್ ಎಲ್ಲರೂ ಆ ಪ್ರಯತ್ನ ಮಾಡ್ರಿ. ನೀವು ಅಟ್ಲೀಸ್ಟ್ ಕೇಳಕ್ಕಾಗಿಲ್ಲ ಅಂದ್ರೆ ಸೌಂಡ್ ಜಾಸ್ತಿ ಇಟ್ಕೊಂಡು ಅವ್ರಿಗೆ ಎಷ್ಟು 10 ನುಡಿ ಹೇಳಿದಾಗ 1-2 ನುಡಿನಾದ್ರೂ ಅವ್ರ ಕಿವಿ ಬೀಳಿ. ಯಾಕಂದ್ರ ಅಲ್ಲಿ ಸೌಂಡ್ ಅಲ್ಲಿ 2 ಆಪ್ಷನ್ಸ್ ಇದೆ ರೀ. 2 ಆಪ್ಷನ್ಸ್ ಅಲ್ಲಿ ಇನ್ನೊಂದು ಅಲ್ಲಿ ನಾವು ಇದು ಮಾಡಿದ್ರ ಸ್ಪೀಕರ್ ಟೈಪ್ ಬರ್ತೈತ್ರಿ ಅದು ಸೌಂಡ್ ಅಲ್ಲಿ. ಹಾಗೆ ಜೋರ್ ಇಡ್ತೇನೆ ನಾನು, ಮನೆಯಲ್ಲಿ ಜೋರ್ ಇಡ್ತೇನೆ ನಾನು. ಕೊನೆಗೆ ಎಲ್ಲ ಒಂದ್ ಚಂದ ಚಲೋ ಮಾತಾಡೋದು, ಸ್ವಲ್ಪ ಶಬ್ದಗಳು ಕಿವಿಗೆ ಬಿದ್ರ ಮನಸ್ಸು ಸ್ವಲ್ಪ ಹಗರಾದಂಗ ಆಗ್ತದ್ರಿ ಗೌಡ್ರೆ. ನಿಜ ರೀ. ಓಕೆ. ಹಂಗಂತ ಮತ್ತ ಸ್ಟಡಿ ಮಾಡ್ತಕ್ಕಂತ ಮಕ್ಳಿದ್ರೆ ಅವ್ರ ಹತ್ರ ಹಚ್ಚಿಡ್ಬಾರ್ರಿ ಪಾಪ, ಅವ್ರಿಗೆ ಡಿಸ್ಟರ್ಬ್ ಆಗೋದ್ ಬೇಡ. ಇತರೆ ಇಲ್ಲ ಅವ್ರಿಗೆ ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ಅವರು ಮಕ್ಕಳದ ಧ್ಯಾನದ ಕಾರ್ಯಕ್ರಮ ಒಂದ್ ಇತ್ತಲ್ರಿ, ಅವಾಗ ನನಗ ಇವ್ರು ರೇವತಿ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿ ಇವ್ರಿಗೆ ಹೋಸ್ಟ್ ಮಾಡ್ಲಿಕ್ಕ ನಾ ಟ್ರೈ ಮಾಡಿದೆ ನಮ್ಮ ಮಕ್ಕಳಿಗೆ. ಆದ್ರೆ ಇವ್ರು ಅವ್ರ ಕ್ಲಾಸಿಗೆ ಮತ್ತ ಇದ ಟೈಮಿಗೆ ಹೊಂದಿಲ್ಲ ಅಂದ ಕೂಡಲೇ ಅದು ಕೈ ಬಿಟ್ಟವು. ಇಲ್ಲಾಂದ್ರೆ ಅವ್ರಿಗೆ ತಗೊಂಡ್ಬರೋಮಿದ್ದೆ ನಾನು. ಈಗ ಸೆಕೆಂಡ್ ಇಯರ್ ಅಂದ ಕೂಡಲೇ ಅವ್ರು ಜಾಸ್ತಿ ಸ್ಟಡಿಗೆ ಒತ್ತು ಕೊಡ್ತಾರ. ಅವ್ರಿಗೆ ಕ್ಲಾಸ್ ಬಿಟ್ಟ ನಂತರ ಹೋಸ್ಟ್ ಮಾಡ್ಲಿಕ್ಕ ನಮ್ಮಲ್ಲಿ ಕಂಪನಿ ಲ್ಯಾಪ್ಟಾಪ್ ಅದು ಎಲ್ಲ ಇದೆ, ಬಟ್ ನನಗ್ ಮಾಡ್ಲಿಕ್ಕ ಪೇಶನ್ಸ್ ಇಲ್ಲ. ಈ ಕೆಲಸದ ಒತ್ತಡ, ಡ್ಯೂಟಿ ಒತ್ತಡದಲ್ಲಿ ನನಗ್ ಪೇಶನ್ಸ್ ಇಲ್ಲ. ಮಕ್ಕಳಿಗೆ ಮಾಡ್ಬೇಕಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಈ ತರ ಆಗಿದೆ, ಏನ್ ಮಾಡಕ್ಕಾಗಲ್ಲ ಗೌಡ್ರೆ. ನಾನು ಟ್ರೈ ಮಾಡ್ದೆ. ಇಲ್ಲೇ ಮಹಾವತಾರ್ ಫೌಂಡೇಶನ್ 10 ದಿನದ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ನನ್ನ ಆಶೆ ಇದೆ. ಗುರುಜಿ ಪರ್ಮಿಷನ್ ತಗೊಂಡ್ ಮಾಡ್ತೀನಿ ಇದನ್ನ, ಎಲ್ಲರ ಸಹಕಾರ ತಗೊಂಡು. ಆಕ್ಚುಲ್ ಅದು 16 ವರ್ಷ ಮೇಲ್ಪಟ್ಟು 20-25 ವರ್ಷದ ಒಳಗಿನ ಮಕ್ಕಳಿಗೆ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಕೊಡ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಅದನ್ನ ಒಂದ್ ಪ್ರಯತ್ನ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಾಗ ಎಲ್ಲರೂ ಕೂಡ ಯಾರ್ಯಾರ ಮನೆಗೆ ಆ ಮಕ್ಳು ಇದಾರೆ ಆ ವಯಸ್ಸಿನ ಎಲ್ಲರನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದ್ರಿ. ಓಕೆ ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಭದ್ರಾ ಮೇಡಮ್, ಮಹಾವತಾರ್ ಫೌಂಡೇಶನ್ಗೆ ವೆಲ್ಕಮ್ ವೆಲ್ಕಮ್. ನಮಸ್ತೆ ಸರ್. ನಂದು ವಿಡಿಯೋ ಓಪನ್ ಆಗಲ್ಲ ಮೊಬೈಲ್ ಅಲ್ಲಿ. ಟ್ಯಾಬಲ್ ಮಾಡಿದ್ದೆ, ಅಲ್ಲಿ ಹ್ಯಾಂಡ್ ರೈಸ್ ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಮಾಡಿದ್ದೆ, ಅವಾಗ ಏನಾಯ್ತೋ ಏನೋ ಗೊತ್ತಿಲ್ಲ, ಹೇಮಾ ಮೇಡಮ್ ಕ್ಲಾಸ್ ಅಲ್ಲಿ ಆಗ್ಲೇ ಇಲ್ಲ. ನಾನ್ ಫಸ್ಟ್ ಓಪನ್ ಮಾಡ್ತಿರ್ಲಿಲ್ಲ ವಿಡಿಯೋ, ಯಾಕಂದ್ರೆ ನಾನ್ ಸ್ಯಾರಿ ಉಟ್ಕೊಂಡ್ ಮಾಡ್ತಿದ್ದೆ. ನಾನು ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದೆ ಲಾಫಿಂಗ್ ಕ್ಲಬ್ಗೆ 5 years. ಅದೆಲ್ಲ ಹೇಳಿದೀನಿ ಹೇಮಾ ಮೇಡಮ್ಗೆ. ಅದಕ್ಕೆ ನೀವು ಒಳಗಡೆ ಪ್ಯಾಂಟ್ ಹಾಕಿರ್ತಿರಲ್ಲ, ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ, ಅವಾಗಿಂದ ಓಪನ್ ಮಾಡ್ಕೊಳ್ತೀನಿ ವಿಡಿಯೋ. ಅಪಾಲಜಿ ಕೇಳ್ದೆ ಅವ್ರಿಗೆ, ಸಾರಿ ಮೇಡಮ್ ಹೇಳ್ದೆ, ಚಾಟ್ ಬಾಕ್ಸ್ ಎಲ್ಲ ಹಾಕಿದೆ. ಈ ತರ ಆಯ್ತು. ಮಹಾವತಾರ್ ಫೌಂಡೇಶನ್ ಬಂದ್ಮೇಲೆ ನಾನು ತುಂಬಾ ಇಂಪ್ರೂವ್ ಆಗಿದ್ದೀನಿ ಅಂತ ಹೇಳ್ತೀನಿ. ಈ ತರ ನಂಗೆ ಮಾತಾಡೋ ಅಷ್ಟು ಧೈರ್ಯನೇ ಇರ್ಲಿಲ್ಲ. ಸೆಷನ್ಸ್ ಎಲ್ಲ ಕೊಡ್ಸಿದ್ರು ಅಶ್ವಿನಿ ಮೇಡಮ್ ಅವ್ರ ಎನ್ಕರೇಜ್ಮೆಂಟ್ ಇಂದ ನಾನು ಎಲ್ಲ ಸೆಷನ್ಸ್ ಕೊಡೋಂಗಾಯ್ತು. ಮತ್ತೆ ನಾನು ಶಿವಂಬು ಅಳವಡಿಸ್ಕೊಂಡಿದ್ದೀನಿ, ದಿನಕ್ಕೆ 3 ಸಲ ತಗೊಳ್ತೀನಿ. ನನಗೆ ಅದರಿಂದ ಸೈನಸ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮನೆ ಕಾನ್ಸ್ಟಿಪೇಷನ್ ಇತ್ತು, ಅದನ್ನು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇಷ್ಟೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನು ಕೆಲವೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಧ್ಯಾನ ಅವೆಲ್ಲ ಇಷ್ಟೆಷ್ಟೊತ್ತು ನಾವು ಮಾಡ್ತಿರ್ಲಿಲ್ಲ, ಯಾವಾಗ್ಲೂ ಒಂದ್ 15-20 minutes ಆ ತರ ಮಾಡ್ತಾ ಇದ್ವಿ. ಇವಾಗ ಅದನ್ನ 3 ಸಲ ಸೆಷನ್ಗೂ ಅಟೆಂಡ್ ಆಗ್ತೀನಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಇದಕ್ಕೂ ಅಟೆಂಡ್ ಆಗ್ತೀನಿ. ಇನ್ನ ಸ್ವರಯೋಗ ಬೆಳಿಗ್ಗೆ ಟೆಸ್ಟ್ ಮಾಡ್ಕೊಳ್ತೀವಿ. ಇನ್ನ ಗುರುಜಿಗೆ ಹೇಳಿದ್ದು ಸ್ವಲ್ಪ ಎಲ್ಲ ಮುದ್ರಾಗಳು ಅದೆಲ್ಲ ಮಾಡ್ತಾ ಇದೀನಿ. ಇಷ್ಟೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದರಿಂದ ನನ್ಗೆ ಇಷ್ಟು ಉಪಯೋಗ ಆಗಿದೆ. ನಾನು ಪ್ರಚಾರ ಮಾಡ್ತಿದ್ದೀನಿ ಮಹಾವತಾರ್ ಫೌಂಡೇಶನ್ ಸಮಗ್ರ ಜೀವನ ಸ್ವಾಸ್ಥ್ಯವನ್ನು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಮ್ದಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಕಾರಂಜಿ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೀವು ಎಲ್ರನ್ನೂ ಎನ್ಕರೇಜ್ ಮಾಡ್ತೀರಾ. ತುಂಬಾ ಸಂತೋಷ ಸರ್. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ತಮ್ಮಂತ ಹಿರಿಯರ ಹಾರೈಕೆಯಿಂದನೇ ಬೆಳಿತಾ ಇದೀವಿ ನಾವು. ಅದೇ ನಮ್ಗೆ ರಕ್ಷಾ ಕವಚ ಮತ್ತು ಫುಡ್ ಅಂತ ಹೇಳ್ತಾರೆ. ಒಳ್ಳೆ ಫುಡ್ ಆಗಿ ನಮ್ಮನ್ನ ಗ್ರೋತ್ ಮಾಡ್ತಾ ಇದೆ ಅಂತ ಹೇಳ್ಬಹುದು. ತಮ್ಮೆಲ್ಲರೂ ಕೂಡ ಮತ್ತೆ ನಾನು ಅಂತರಾಳದ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ.
ಎಸ್ ಹಿರೇಮಠ್ ಮೇಡಮ್ ತಮಗೆ ನೀವು ಅವಕಾಶ. ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಎಸ್ ಮೇಡಮ್. ಧನ್ಯವಾದಗಳು ಸರ್. ಗುರುದೇವಿ ಮೇಡಮ್. ಅವ್ರು ಮಾತಾಡಿದಾರೆ ಸರ್. ಇಲ್ಲ, ಯಾಕೆ ಮತ್ತೆ ಹ್ಯಾಂಡ್ ರೈಸ್ ಮಾಡಿದಾರೆ ಇವ್ರು. ಸರ್ ಯೋಗಾಸನ ಇವ್ರು ವೆಂಕಟೇಶ್ ಸಾಕಿ ಅಂತ ಹೇಳಿ ನ್ಯೂ ಮಾಸ್ಟರ್ ಅವರು ನ್ಯೂ ಸ್ಪಿರಿಚುವಲ್ ಮೂವ್ಮೆಂಟ್ ದವರು ಅವರು ಹೇಳ್ತೀವಿ ಅಂದಾರ. ನಂಬರ್ ಕೊಟ್ಟಿದ್ದೀನಿ ರಾತ್ರಿ ಸೆಷನ್ಗೆ ಅವ್ರಿಗೆ, ರೇವತಿ ಮೇಡಮ್ ಅವ್ರಿಗೆ. ನೀವು ಒಂದ್ಸಲ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲದೆ ಇದ್ದ ಟೈಮ್ದಾಗ ಹೇಮಾ ಮೇಡಮ್ ಅವ್ರ ಅಕಸ್ಮಾತ್ ಏನಾದ್ರು ಕೆಲಸ ಇದ್ರು ಅಂದ್ರೆ ಅವರು ಕೂಡ ಯೋಗದ ಮಾಸ್ಟರ್ ಅವರು. ಎಸ್ ಅದೇ ಅಂದ್ರೆ ನಮ್ಮಲ್ಲೇ ಒಬ್ರು ಯಾರಾದ್ರೂ ಸಿದ್ಧತೆ ಆಗೋದ್ ಚಲೋ. ಬೈ ಚಾನ್ಸ್ ಯಾರು ಅನಿವಾರ್ಯ ಅವ್ರು ಇಲ್ಲೇ ಇಲ್ಲ ಒಂದ್ ದಿವಸ ಅಂದ್ರೆ ನಾನು ಕನೆಕ್ಟ್ ಆಗ್ತೇನೆ. ಬೇಕಾದ್ರೆ ನಾನು ಕೊಟ್ಟು ಬಂದು ನನಗೆ ಗೊತ್ತಿರತಕ್ಕಂತ ಕೆಲವೊಂದಿಷ್ಟು ಯೋಗಾಸನಗಳನ್ನ, ಪ್ರಾಣಾಯಾಮಗಳನ್ನ ಇವನ್ನೆಲ್ಲ ಮಾಡ್ಬೋದು. ಏನಿಲ್ಲ, ಎಲ್ಲರೂ ಕೂಡ ರೆಡಿ ಆಗ್ಬೋದು. ಒಂದಿಷ್ಟು ಫಸ್ಟ್ ನಿಂತ್ಕೊಂಡು ಮಾಡ್ತಕ್ಕಂಥದ್ದು, ಕತ್ ತಿರ್ಗ್ಸೋದು, ಕೈ ತಿರ್ಗ್ಸೋದು, ಸೊಂಟ ತಿರ್ಗ್ಸೋದು, ಇವನ್ನೆಲ್ಲ ಮಾಡ್ಕೊಂತ ಆ ಕಡೆ ಈ ಕಡೆ ಟರ್ನ್ ಆಗ್ತಕ್ಕಂಥದ್ದು. ಇವನ್ ಮಾಡ್ತಾ ಮಾಡ್ತಾ ಪ್ರತಿ ಹಂತದಲ್ಲೂ ಕೂಡ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಸ್ಲೋಲಿ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ನಿಧಾನವಾಗಿ ಕುತ್ಕೊಂಡ್ ಮಾಡ್ತಕ್ಕಂಥ ಯೋಗಾಸನ. ಎಲ್ಲರಿಗೂ ನಾನು ಏಜ್ ಆದವರಿಗೆ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ನೀವು ಮಂಡಿ ಹಚ್ಕೊಂಡು ವಜ್ರಾಸನ ಅಂತ ಹೇಳ್ತಾರೆ ನೋಡ್ರಿ. ಕೆಳಗಡೆ ಮಂಡಿ ಹಚ್ಚಿ ಹಿಂದ್ಗಡೆ ಹಿಂಬಳದ ಮೇಲೆ ಕುಂದ್ರೋದು. ಅದಕ್ಕೆ ಅಡಿಗೆ ಮೆತ್ತಂದೊಂದ್ ದಿಂಬು ಅದನ್ನ ಇಟ್ಕೊಂಡ್ ಕುತ್ಕೊಳ್ರಿ. ಕುತ್ಕೊಂಡು ಎಷ್ಟೊತ್ತಕತ್ ಅಷ್ಟೊತ್ ಕುತ್ಕೊಂಡು ಕೆಲವೊಂದಿಷ್ಟು ಯೋಗಾಸನ ಮಾಡ್ಬೋದು, ಪ್ರಾಣಾಯಾಮನು ಮಾಡ್ಬೋದು. ನೀವಲ್ಲಿ ಭಸ್ತ್ರಿಕಾ ಮಾಡಿ. ಅಲ್ಲಿ ಭಸ್ತ್ರಿಕಾ ಮಾಡೋದ್ರಿಂದ ಬಹಳ ಬೆನಿಫಿಟ್ ಇದೆ. ಬಹಳ ಒಂದೇ ಸರಿಗೆ ಜಾಸ್ತಿ ಮಾಡ್ಬಾರ್ದು, 5 ಮಾಡ್ಬೇಕು, ಮತ್ ಸ್ವಲ್ಪ ರೆಸ್ಟ್ ತಗೋಬೇಕು, ಮತ್ತೆ 5 ಮಾಡ್ಬೇಕು. ಈ ತರ 15ರಿಂದ ಜಾಸ್ತಿ ಮಾಡ್ಕೊಂತ ಒಂದೊಂದ್ ಟೈಮ್ಗೆ 20 60 ಭಸ್ತ್ರಿಕಾ ಮಾಡ್ಬಿಟ್ರಿ. 2 ಕೈ ಮೇಲ್ಗಡೆ ಸೋ ಹಮ್, ಮೇಲ್ಗಡೆ ಎತ್ತಿದ ಸೋ ಅನ್ನೋದು ಕೆಳಬಿಟ್ಟ ಹಮ್, ಫಾಸ್ಟ್ ಟೈಮ್ ಮಾಡ್ತಾ ಮಾಡ್ತಾ ಉಸಿರನ್ನ ಜೋರಾಗಿ ಬಿಡ್ಬೇಕು. ಉಸಿರು ಹೆಂಗ್ ಬಿಡ್ಬೇಕು ಅಂದ್ರೆ ಮೂಗ್ನಾಗ ಏನ್ರ ಕಸರಿದ್ರೆ ಹೊರ ಬರ್ಬೇಕು, ಅದು ಪಸಕ್ ಅಂತಂದ್ ಹಂಗ. ಆ ತರ ಮಾಡೋದ್ರಿಂದ ಅಲ್ಲಿ ಶ್ವಾಸಕೋಶನು ಕೂಡ ಕ್ಲಿಯರ್ ಆಗುತ್ತೆ, ಮತ್ತೆ ಉಸಿರಾಟ ನಮ್ಮ ನಾಳನು ಕೂಡ ಕ್ಲಿಯರ್ ಆಗುತ್ತೆ. ಆತರ ಮಾಡೋದು. ಆ ನಂತರ ನೀವು ಪ್ರಾಣಾಯಾಮ ಮಾಡಿದಾಗ ಅದು ಲಾಸ್ಟಿಗೆ ಇದನ್ನ ಮಾಡ್ಬೋದು, ಕಪಾಲಭಾತಿ ಮಾಡ್ಬೋದು. 10 ಮಾಡ್ಬೋದು, ಇಲ್ಲ 30 ಮಾಡ್ಬೋದು. ಇವೆರಡೇ ನಿಮಗೆ ದೊಡ್ಡ ಬೆನಿಫಿಟ್ ಕೊಡುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಏನೇ ಕಫ ಇದ್ರೂ ಕೂಡ ಹೊರ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮ್ಯಾಕ್ ಒಂದಿಷ್ಟು ಗಂಟ್ಲಿ ತಾಕ್ಯಂತ ಉಸಿರಾಟ ಮಾಡ್ತಕ್ಕಂಥದ್ದು, ಅದಕ್ಕೆ ಉಜ್ಜಾಯಿ ಸರ್, ಉಜ್ಜಾಯಿ ಪ್ರಾಣಾಯಾಮ ಮತ್ತು ಭ್ರಾಮರಿ. ಇವು ಪ್ರಾಣಾಯಾಮ ಸರ್ ನಾನು ಒಂದ್ ಟೈಮ್ದಾಗ ಪತಂಜಲಿ ಯೋಗ ಶಿಕ್ಷಕಿ ಅಂತಾನೆ ಕೊಟ್ಟಿದ್ರು ನನ್ಗ ಬ್ಯಾಕ್ ಪೇನ್ ಆದ್ರ ಸಲುವಾಗಿ ನಾನು 4 ವರ್ಷ 5 ವರ್ಷ ಆಯ್ತು ನಾನು ಪ್ರಾಣಾಯಾಮ ಕಡೆ, ಎಕ್ಸರ್ಸೈಸ್ ಕಡೆ ಬಿಟ್ಟಿದ್ದೀನಿ. ಶಿರಸಾಸನ ಅಂದ್ಬಿಟ್ರಿ ಎಲ್ಲಾ ಆಸನ ಮಾಡ್ತಿದ್ದೆ ಸರ್. ನಾನು ಎಲ್ಲಾ ಆಸನ ಒಂದ್ರಾಗ ಅವಾಗಿನ ಸುಟ್ಟು ನನಗೆ ಎಷ್ಟು ಆ ಪ್ರಾಣ ಇದ್ರಲಿಂತ ನನಗೆ ಎಕ್ಸರ್ಸೈಸ್ಲಿಂತ ಇನ್ನೂ ನೋವ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ನಾ ಧ್ಯಾನಕ್ಕೆ ಬಂದ ಮೇಲೆ ಅದನ್ನ ಮಾಡ್ತಿಲ್ಲ, ಪ್ರಾಣಾಯಾಮ ಅಷ್ಟೇ ಮಾಡ್ತಿದ್ದೀನಿ. ನಮ್ಗೆ ಬ್ಯಾಕ್ ಪೇನ್ ಇದೆ, ಸ್ವಲ್ಪ ಸರಳ ವ್ಯಾಯಾಮ. ನೀವು ಏನ್ ಮಾಡ್ಬೇಕು ಅಂತಂದ್ರೆ ಮೇಡಮ್, ನಿಮ್ಮ ಎದೆ ಹಾರ್ತಕ್ಕೆ ಎದುರುಗಡೆಗೆ ಒಂದೇನಾದ್ರೂ ಸ್ಟೂಲು ಅಥವಾ ಗಾಡಿ ಕಿಟಕಿ ಇರ್ತಾವಲ್ಲ, ಎದೆ ಹತ್ರಕ್ಕೆ ಅಲ್ಲಿ ಕೈ ಇಟ್ಕೋಬೇಕು. ನಿಧಾನವಾಗಿ ಹಿಂಬಡ ಮೇಲೆ ಎತ್ತೋದು, ಇಳಿಸೋದು, ತುದಿ ಬೆರಳುಗಳ ಮೇಲೆ ಭಾರ ಹಾಕಿ ಮೇಲೆ ಎತ್ತೋದು, ಇಳಿಸೋದು. ಈ ತರ ಮಾಡೋದ್ರಿಂದ ಬೆನ್ನಿಗೆ ಅಂದ್ರೆ ಒಟ್ಟಾರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಗೆ ತಲೆಯಿಂದ ಹಿಡಿದು ಕೆಳಗಿನವರಿಗೂ ತೊಂದರೆ ಇದ್ರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಒಂದೇ ಟೈಮ್ಗೆ ಜಾಸ್ತಿ ಮಾಡಬಾರ್ದು. ಒಂದಿನ 5, 6, 7 ಹಿಂಗ್ ಜಾಸ್ತಿ ಮಾಡ್ಕೊಂತ ಹೋಗೋದ್ರಿಂದ ಅದ್ರ ಉಪಯೋಗನು ಕೂಡ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಪರ್ಟಿಕ್ಯುಲರ್ ಆಗಿ ಶುಗರ್ಗಂತೆ ಒಂದು 4-5 ಆಸನ ಇದಾವ್ ಸರ್. ಅವು ಅವನು ಮಾಡ್ತೀನಿ ನಾನು. ಲೈಟ್ ಬಾರ್ಡರ್ದಲ್ಲಿ ಇರೋದ್ರಿಂದ ಶುಗರ್ಗಾಗಿನೇ ಪ್ಯಾಂಕ್ರಿಯಾಸನ್ನ ಇದು ಮಾಡ್ಕೊಳ್ಳುವಂಥದ್ದು, ಎಂಕರೇಜ್ ಮಾಡ್ಕೊಳ್ಳುವಂಥದ್ದು, ಇನ್ಶೂರೆನ್ಸ್ ಅದಕ್ಕಾಗಿನೇ ಒಂದು 5 ಆಸನ ಅದಾವ, ಅದಿಷ್ಟು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಥ್ಯಾಂಕ್ ಯು. ಎಸ್ ಉಮಾದೇವಿ ಮೇಡಮ್, ಇಷ್ಟೊತ್ತನ ಕೇಳಿದ್ರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ನಮಸ್ತೆ ಸಣ್ಣಗೌಡ್ರೆ. ಎಲ್ಲಾರು ಹೇಳ್ದಂಗೆ ನಾನು ಅದನ್ನೇ ರಿಪೀಟ್ ಹೇಳ್ಬೇಕಾಗುತ್ತೆ. ಈ ಮಾತಾರ್ ಫೌಂಡೇಶನ್ ಇಂದ ಸಾಕಷ್ಟು ಕಲ್ತಿದೀವಿ. ಗುರೂಜಿ ಎಷ್ಟೆಷ್ಟು ಥೆರಪಿಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡಿದೀನಿ. ಒಂದು ಕ್ಲಾಸ್ ಮಿಸ್ ಮಾಡಲ್ಲ, ಎಲ್ಲಾ ಕ್ಲಾಸಸ್ ಅಟೆಂಡ್ ಆಗ್ತೀನಿ. ಈ ಕ್ಲಾಸಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಾಧ್ಯಾಯಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿರುತ್ತೆ. ಅದ್ರಿಂದ ತುಂಬಾ ವಿಷಯಗಳನ್ನ ನಾನು ಕಲಿತಾ ಇದ್ದೀನಿ. ಎಷ್ಟು ಅಳವಡಿಸ್ಕೊಳಕ್ಕೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಎಷ್ಟು ವಿಷಯಗಳು ನಾನು ನನ್ನಲ್ಲಿ ಮಾರ್ಪಾಡನ್ನು ಮಾಡ್ಕೊಳ್ತಾ ಇದ್ದೀನಿ.
ಸ್ವಾಧ್ಯಾಯಗಳು ನನಗೆ ತುಂಬಾ ಕನೆಕ್ಟ್ ಆಗ್ತಾ ಇದೆ ಗುರು ಸಣ್ಣಗೌಡ್ರೆ. ಅವ್ರು ಹೇಳೋ ಒಂದೊಂದು ಪ್ರತಿಯೊಂದಲ್ಲ ಒಂದು ಕ್ಲಾಸ್ ಅಲ್ಲಿ ಒಂದಾರು ಅಳವಡಿಸ್ಕೊಳಕ್ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಗಾಯತ್ರಿ ಚಂದ್ರ ಮೇಡಮ್ ಪ್ರತಿಯೊಬ್ಬ ಮಾಸ್ಟರ್ಸ್ ಇಂದನೂ ಒಂದೊಂದು ಕಲಿಯೋದಿದೆ. ಹಂಗಾಗಿ ಸ್ವಾಧ್ಯಾಯಗಳಿಗೆ ನಂಗೆ ಬಹಳ ಇಂಟ್ರೆಸ್ಟ್, ನನಗೆ ಸ್ವಾಧ್ಯಾಯದಲ್ಲಿ ಭಾಗವಹಿಸೋದು, ಅದನ್ನ ಕೇಳೋದು, ಅಳವಡಿಸ್ಕೊಳ್ಳೋದು. ಅದನ್ನ ತುಂಬಾ ಅಳವಡಿಸ್ಕೊಂತ ಇದ್ದೀನಿ. ನನ್ನ ಇದ್ರಲ್ಲಿ ನಾನು ತುಂಬಾ ಮಾರ್ಪಾಡು ಕಂಡಿದ್ದೀನಿ. ನಾನು ಮೊದ್ಲು ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ನನ್ನ ಮನಸ್ಸಲ್ಲಿ ಯಾವ ತರ ಥಾಟ್ಸ್ ಇತ್ತು, ಯಾವ ತರ ಯೋಚನೆ ಮಾಡ್ತಾ ಇದ್ದೆ, ಈಗ ನಾನು ಯಾವ ತರ ಯೋಚನೆ ಮಾಡ್ತೀನಿ ಅಂತ ನಾನೇ ಕಂಪೇರ್ ಮಾಡ್ಕೊಂಡ್ರೆ ಲಾಟ್ ಆಫ್ ಡಿಫ್ರೆನ್ಸ್, ಅವಾಗೂ ಇವಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಮತ್ತೆ ಎಲ್ಲ ಇದು ಸೇವೆ ಮಾಡೋದು ಅದೆಲ್ಲ ತುಂಬಾ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಗೌಡ್ರೆ. ಸ್ವಾಧ್ಯಾಯ ಎಸ್ ಕೊಡೋದು, ಆಮೇಲೆ ನಿರೂಪಣೆ ಮಾಡೋದು, ಇದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಇದು. ನಿಜ ನಾನು ನಿಜ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ ಈ ಫೌಂಡೇಶನ್ ಬಂದ್ಮೇಲೆ. ದಿನಾನು ಖುಷಿಯಾಗಿ ಕಳೀತಾ ಇದ್ದೀನಿ. ನನಗೂ ಇದೊಂದು ಸೌಭಾಗ್ಯ ಸಿಕ್ಕಿರೋದು ಅಂತ ಅನ್ಕೊಂಡಿದ್ದೀನಿ ಗೌಡ್ರೆ ನಾನು. ನಿಜ ಮೇಡಮ್. ಮೊದ್ಲು ಬಂದಾಗೆಲ್ಲ ಮಾತಾಡ್ತಿರ್ಲಿಲ್ಲ ನೀವು, ಇದ್ ಮಾಡ್ತಾ ಇದ್ರಿ. ಇವಾಗೆಲ್ಲ ಪರವಾಗಿಲ್ಲ, ಅಂದ್ರೆ ತರ ಕೋಸ್ಟ್ ಆಗಿ ಕ್ಲಾಸ್ ನಡೆಸ್ಲಿಕ್ಕೆ ಬಂದಿದ್ರಿ ಅಂತಂದ್ರೆ ಅದೇ ನಿಮ್ಮ ಕಲಿಕೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಅಷ್ಟೇ. ಕಲ್ತಿದ್ದೀರಿ, ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಸ್ ನಿಜ ಮೇಡಮ್, ಥ್ಯಾಂಕ್ ಯು. ಇದೇ ತರ ಬೆಳಿಲಿ, ಇನ್ನು ಹೋಸ್ಟ್ ಆಗಿ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ನಿಮ್ಗೆ ಬರ್ಲಿ ಅಂತ ನಾವು ಆಶಯ ಪಡ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಯಾರಾದ್ರೂ ವಿಶೇಷವಾಗಿ ಯಾವ ಟ್ರೀಟ್ಮೆಂಟ್ ಇಂದ ನಿಮಗೆ ಫೌಂಡೇಶನ್ ಅಲ್ಲಿ ಬಂದ ಮೇಲೆ ಕಲ್ತ ಮೇಲೆ ಯಾವ ಟ್ರೀಟ್ಮೆಂಟ್, ಅಕ್ಯುಪ್ರೆಷರ್ ಇರ್ಬೋದು, ಮುದ್ರೆ ಇರ್ಬೋದು, ಅಥವಾ ಮರ್ಮ ಇರ್ಬೋದು, ಅಥವಾ ಸೋಮೂತ್ರ ಇರ್ಬೋದು, ವಿಶೇಷವಾಗಿ ಇಂಥದ್ದೊಂದು ಪ್ರಾಬ್ಲಮ್ ಇಂದ ನಾ ಹೊರ ಬಂದೆ ಅಂತಕ್ಕಂತ ಸಂದೇಶ ಯಾರಾದ್ರೂ ಕೊಡೋರು ಇದೀರಾ? ಹ್ಯಾಂಡ್ ರೈಸ್ ಮಾಡ್ತೀರಾ? ಸಿದ್ಧರಾಗೋದ್ರೊಳಗನ ನಾ ಒಂದಿಷ್ಟು ಗೊತ್ತಿರೋ ಬಿಡುವಿನಲ್ಲಿ ಕೆಲವೊಂದಿಷ್ಟು ವಿಷಯ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಾನು ಅಳವಡಿಸ್ಕೊಂಡಿನಿ ಸುಮಾರು, ನನಗೆ ಗೊತ್ತಿರೋಂಗೆ ಒಂದು 30 ವರ್ಷದ ಮೇಲಿಂದ ನಾನು ಅಳವಡಿಸ್ಕೊಂಡಿನಿ. ಏನಂತಂದ್ರೆ, ನಾನು ಈ ಭೂಮಿ ಬಂದದ್ದು ದಿನ ಶನಿವಾರ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಹಾಗಾಗ್ಬಿಟ್ಟು ಪ್ರತಿ ಶನಿವಾರ ಉಪವಾಸ ಮಾಡ್ತಕ್ಕಂಥದ್ದು ಅಂತ ಒಂದು ರೂಢಿ ಮಾಡ್ಕೊಂಡಿದ್ದೆ ಅದನ್ನ. ಅಂದ್ರೆ ಬೆಳಗಿನ ತಿಂಡಿ ತಿಂದಿರ್ತೀವಿ, ಮಧ್ಯಾಹ್ನ ಊಟ ಮಾಡಿರ್ತೀವಿ. ಯಾವ ಕಾರಣಕ್ಕೂ ಶನಿವಾರ ದಿವಸ ಏನು ತಿನ್ನಲ್ಲ. ಯಾಕಂದ್ರೆ ಅವಾಗ ಉಪವಾಸ ಮಾಡೋದು ಅಂತಂದ್ರೆ ಒಂದ್ ಪ್ಲೇಟ್ ಅವಲಕ್ಕಿ ತಿಂದ್ರೆ ಉಪವಾಸ ಅನ್ನಂಗಾಗಿತ್ತು. ಅಂದ್ರೆ ಊಟ ಬಿಡೋದಷ್ಟೇ, ರೊಟ್ಟಿ ಅನ್ನ ಉಣ್ಣಂಗಿಲ್ಲ, ಅದ್ರ ಬದ್ಲಿ ತಿಂಡಿ ತಿಂದ್ರೆ ಉಪವಾಸ ಒಪ್ಪತ್ತಕತಿ ಅಂತ ಹೇಳ್ಬಿಟ್ಟು. ಅದಂಗಲ್ಲ, ಕಂಪ್ಲೀಟ್ ತಿನ್ನೋದು ಅನ್ನೋದನ್ನ ಏನು ತಿನ್ನಂಗಿಲ್ಲ, ಬರೀ ನೀರು. ಆತರ ಮಾಡಿದ್ರೆ ಮಾತ್ರ ಉಪವಾಸ ಅನ್ನೋದಾಗುತ್ತೆ. ಅಂದ್ರೆ ವಾರಕ್ಕೆ ಒಂದ್ ದಿವಸ ನಾವು ಅದನ್ನ ಗ್ಯಾಪ್ ಕೊಡೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ಎಲ್ಲದೂ ಖಾಲಿ ಆಗುತ್ತೆ. ಸ್ಟಾಕ್ ಇರುತ್ತಲ್ಲ, ಡೆಡ್ ಸ್ಟಾಕ್ ಬೇಡವಾಗಿತ್ತು, ಅದಷ್ಟು ಖಾಲಿ ಆಗುತ್ತೆ ಅನ್ನೋ ವಿಚಾರಕ್ಕೆ ಅದ್ ಮಾಡ್ತಾ ಬಂದಾಗ ಬಹಳ ಬೆನಿಫಿಟ್ ಆಗಿದೆ. ಆತರ ಯಾರೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅವ್ರಿಗೆ ಬೆನಿಫಿಟ್ ತಗೊಂಡಿರ್ತಾರೆ. ಯಾರು ಅಳವಡಿಸ್ಕೊಂಡಿಲ್ಲ, ಇನ್ ಮುಂದೆ ಅದನ್ನೊಂದು ರೂಢಿ ಮಾಡ್ಕೊಳ್ರಿ. ಒಂದು ದಿನ ನಿಗದಿ ಮಾಡ್ರಿ. ಆ ದಿನ ಏನೇ ಕಾರ್ಯಕ್ರಮ ಇದ್ರು ಕೂಡ, ಅವತ್ತು ಮನ್ಯಾಗ ಭಯಂಕರವಾದ ವಿಶೇಷ ಸ್ವೀಟ್ ಮಾಡ್ಯಾರಂದ್ರೂ ಕೂಡ ಆ ದಿನ ಅದನ್ನ ಅವಾಯ್ಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅಂದ್ರೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ನನ್ನ ಆರೋಗ್ಯಕ್ಕಾಗಿ, ನನ್ನ ದೇಹ ಸೌಂದರ್ಯಕ್ಕಾಗಿ, ನನ್ನ ಯಶಸ್ಸಿಗಾಗಿ, ನನ್ನ ಸಂತೋಷಕ್ಕಾಗಿ ಈ ದಿನವನ್ನ ಮೀಸಲಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು, ಸಾಧ್ಯ ಆದ್ರೆ, ಅಂದ್ರೆ ನಾವು ಸ್ವಲ್ಪ ಹೆವಿ ವರ್ಕ್ ಇರೋದ್ರಿಂದ ನಾವು ಮಧ್ಯಾಹ್ನ ಉಣ್ಲೇಬೇಕಾಗತ್ತೆ. ಕೆಲಸ ಕಡಿಮೆ ಇದ್ದವರು ಬೆಳಗಿನ ತಿಂಡಿ ಮಾತ್ರ ತಿಂದ್ಬಿಟ್ಟು, ಮಧ್ಯಾಹ್ನದ ಊಟನೂ ಇಲ್ಲ, ರಾತ್ರಿ ಊಟ ಇಲ್ಲ, ನೆಕ್ಸ್ಟ್ ಮಾರ್ನಿಂಗ್ಗೆ ಅವರು ತಗೊಳ್ಳೋದು ಏನೇ ತಗೊಂಡ್ರು ಕೂಡ. ಆತರ ಮಾಡಿದಾಗ ಅದನ್ನ ಮಾಡಿ ನೋಡಿ, ಎಷ್ಟೊಂದು ರಿಲ್ಯಾಕ್ಸ್ ಆಗುತ್ತೆ ಬಾಡಿ ಒಳಗೆ. ಹಂತವಾಗಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಆಟೋಮೆಟಿಕ್ಲಿ ಡೌನ್ ಆಗ್ತಕ್ಕಂತ ಬರುತ್ತೆ. ನಿಮಗೆ ಕೆಲವೊಂದಿಷ್ಟು ಯೋಗಾಸನ, ಪ್ರಾಣಾಯಾಮ ಮಾಡ್ಲಿಕ್ಕೆ ಬಾಡಿ ಕೋಆಪರೇಟ್ ಮಾಡ್ತಿರಲ್ಲ, ಬಟ್ ಇದನ್ನ ಮಾಡ್ತಾ ಬರ್ರಿ, ಆಟೋಮೆಟಿಕ್ಲಿ ಬಾಡಿ ಅಲ್ಲಿ ಪ್ರಿಪೇರ್ ಆಗುತ್ತೆ, ನಿಮಗೆ ಸಹಕಾರ ಕೊಡುತ್ತೆ. ಅದು ಸಹಕಾರ ಕೊಡ್ತು, ದೇಹ ಸಹಕಾರ ಕೊಡ್ತು ಅಂದ್ರೆ ಏನೆಲ್ಲ ಮಾಡ್ಬೋದು. ನಿಜಕ್ಕೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಆ ವಯಸ್ಸಿನಲ್ಲೂ ಕೂಡ ಎಂತ ಯೋಗಾಸನ ಮಾಡ್ತಾ ಇದ್ರು, ಎಂತೆಂತ ಪ್ರಾಣಾಯಾಮಗಳನ್ನ ಮಾಡ್ತಾ ಇದ್ರು ಅಲ್ವಾ. ಹಾಗಾಗ್ಬಿಟ್ಟು ಆ ಒಂದು ಪ್ರಯತ್ನಕ್ಕೆ ಎಲ್ಲರೂ ಕೂಡ ಉಪವಾಸಕ್ಕೆ ಒತ್ತು ಕೊಡಿ ಅಂತೇಳಿ ನನ್ಗೆ ಆಗಿರ್ತಕ್ಕಂಥ ಅನುಭವವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಉಪವಾಸದ ಬಗ್ಗೆ ಯಾರು ಮಾಡ್ತಾ ಇದ್ದೀರಾ ಆಲ್ರೆಡಿ, ಅದರಿಂದ ಏನ್ ಬೆನಿಫಿಟ್ ತಗೊಂಡಿದ್ದೀರಿ ಅಂತಂದ್ರೆ ಒಂದ್ 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಅಂತವ್ರು ಹ್ಯಾಂಡ್ ರೈಸ್ ಮಾಡಬಹುದು. ಇದೀರಾ ಯಾರಾದ್ರೂ? ಉಪವಾಸ ಸರ್ ನಾ ಈ ತರ ಅಳವಡಿಸ್ಕೊಂಡಿನಿ, ನಿಮ್ಮ ವಿಧಾನ ಹೆಂಗಿದೆ, ನನ್ನ ವಿಧಾನ ಈ ತರ ಇದೆ, ತಮ್ಮದು ಹೆಂಗ್ ಉಪವಾಸದ ವಿಧಾನ ಇದೆ ಅಂತ ಹೇಳ್ಕೊಳ್ಳೋರಿದ್ರೆ ತಮಗೆ ಅವಕಾಶ ಇದೆ, ಇವಾಗ ಹ್ಯಾಂಡ್ ರೈಸ್ ಮಾಡಿ. ಉಮಾ ಮೇಡಮ್, ವೆಲ್ಕಮ್ ಮೇಡಮ್. ಹಾ ಸರ್ ನಾನು ಉಪವಾಸ ಬಂದು ಏಕಾದಶಿ ಇಡ್ತೀನಿ, 2 years ಇಂದ ಇಡ್ತಾ ಇದೀನಿ ಸರ್. ನನ್ಗೆ 2 ದಿವಸ ಬೇಕಾದ್ರೂ ನಾನು ನೀರು ಇಲ್ಲದೆ ನಾನು ಉಪವಾಸ ಮಾಡ್ತೀನಿ ಸರ್.
ನಾನು ಒಂದ್ ಹನಿನ ನಾನು ನೀರ್ ತಗೊಂಡ ಸರ್. ಅದು ಸ್ಟಾರ್ಟಿಂಗು ಒಂದ 4-5 ಏಕಾದಶಿಗೆ ನನಗೆ ಸುಸ್ತು ವಾಮಿಟಿಂಗ್ ಎಲ್ಲ ಆಯ್ತು. ಆಮೇಲೆ ನನ್ನ ಬಾಡಿ ಸ್ಪಂದಿಸ್ತೇನೆ ನನಗೆ ಗೊತ್ತಿಲ್ಲ ಸರ್. ನಾನು ಏಕಾದಶಿಗೆ ಒಂದ್ ಹನಿ ನೀರು ಸಹ ತಗೊಂಡ ನಾನು ಬೇಕಾದ್ರೆ 2 ದಿವಸ ಬೇಕಾದ್ರೂ ನಾನು ಏಕಾದಶಿ ಉಪವಾಸ ಮಾಡಕ್ ರೆಡಿ ಇದೆ. ನನ್ನ ಬಾಡಿ ಸ್ಪಂದಿಸುತ್ತೆ ಸರ್. ವಾವ್ ವಾವ್ ಗ್ರೇಟ್ ಅಲ್ಲಮ್ಮ. ಮತ್ತೆ ಗಂಟ್ಲು ಒಣಗಲ್ವಾ? ಇಲ್ಲ ಸರ್, ಒಣಗಲ್ಲ. ನಾ ಎಂಜಿಲ್ ಸಹ ತಿನ್ನಲ್ಲ ಸರ್. ಅಕಸ್ಮಾತ್ ಎಂಜಿಲ್ ಬಂದ ಈಚೆ ಹೋಗ್ಬಿಡ್ತೇನೆ. ಬಹಳ ಗ್ರೇಟ್ ಅಲ್ತಲ್ಲಮ್ಮ ಹಂಗಾರೆ. ವಾವ್ ವಾವ್ ವಾವ್. ಅಂದ್ರೆ ಎಷ್ಟು 2 ದಿವಸ ಅಂದ್ರೆ 24-48 ಗಂಟೆನಾ? ಹಾ ಸರ್, ಇಡ್ತೀನಿ. ವಾವ್ ವಾವ್ ಗ್ರೇಟ್ ಅಮ್ಮ, ಗ್ರೇಟ್. ಒಳ್ಳೆ ಅನುಭವ, ಒಳ್ಳೆ ಅನುಭವ. ನೋಡ್ರಿ ಹೆಂಗ್ ಸಾಧ್ಯತೆ ಇದೆ, ದೇಹ ಹೆಂಗ್ ರೆಡಿ ಆಗುತ್ತೆ ಅಂದ್ರೆ ಹಂಗಾರೆ 2 ದಿವಸ ಹಂಗಾರೆ ದೇಹ ಪ್ರತಿ ದಿವಸ ಕನಿಷ್ಠ 3 ಲೀಟರ್ ನೀರ್ ಕುಡಿಬೇಕು ಅಂತಾರೆ, 2.5 ಲೀಟರ್ ಕುಡಿಬೇಕು ಅಂತಾರೆ. ಇಷ್ಟ ಆಹಾರ ತಿನ್ಲೇಬೇಕು, ಪ್ರೋಟೀನ್ ಬೇಕು, ವಿಟಮಿನ್ಸ್ ಬೇಕು. ಅದಿಲ್ಲ ಬಾಡಿ ನರ್ವಸ್ ಆಗುತ್ತೆ, ತಲೆ ಚಕ್ರ ಬರುತ್ತೆ ಅಂತ ಹೇಳ್ತಿರ್ತೇವಿ, ವಿಜ್ಞಾನ ಹೇಳುತ್ತೆ. ಬಟ್ ಇದು ಆಧ್ಯಾತ್ಮಿಕವಾಗಿ 2 ದಿವಸ ನೀರಿಗೂ ಸಹ ಇಲ್ದಂಗೆ ಇರೋದು ಅಂದ್ರೆ ಹಂಗ ದೇಹ ಹೆಂಗ್ ಬದುಕ್ತು? ಆಶ್ಚರ್ಯ ಆಗುತ್ತೆ ಅಲ್ವಾ? ಅದು ಎಸ್. ಗೊತ್ತಿಲ್ಲ ಸರ್ ನನ್ಗೆ. ಒಟ್ನಲ್ಲಿ ನನ್ಗೆ ಸ್ಟಾರ್ಟಿಂಗ್ ಸರ್ ಆಗುತ್ತೆ ಸರ್. ನಮ್ ಬಾಡಿ ನಮ್ಗೆ ಏಕಾದಶಿ ಉಪವಾಸ ಮಾಡಕ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಸರ್. ನನ್ಗೂ ತುಂಬಾ ನೋವು ಪಟ್ಟಿದ್ದೀನಿ ನಾನು. ಅಯ್ಯೋ ಯಾಕಾದ್ರೂ ಇಡ್ತೀನಪ್ಪ ಅಂತ ಅನ್ಸ್ತಾ ಇತ್ತು. ಬಟ್ ನಾನು ಅದು ಬಿಟ್ಟಿಲ್ಲ ಸರ್. ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡು ಸ್ವಲ್ಪನೇ ನಾನು ಮಾಡ್ಕೊಂಡು ಹೋದೆ ಸರ್. ನಾನು ವಾಮಿಟಿಂಗ್ ಮಾಡ್ಬೇಕಾದ್ರೆ ಹರೇ ಕೃಷ್ಣ ನಾನು ಒಂದು 108 ಸಲ ಹೇಳ್ಬಿಡ್ತೀನಿ ಸರ್. ಅದು ಏನಾದ್ರು ನನ್ಗೆ ಆತರ ವಾಮಿಟಿಂಗ್ ಬರತರ ಆದ್ರೆ ಹರೇ ಕೃಷ್ಣ ಹರೇ ರಾಮ ಅಂತ ಅದೊಂದು 108 ಸಲ ಕುತ್ಕೊಂಡು ಪ್ರಾರ್ಥನೆ ಮಾಡ್ಬಿಡ್ತೀನಿ ಸರ್. ಅದ್ ನನ್ ಖಂಡಿತವಾಗ್ಲೂ ನನ್ಗೆ ಈಚೆಗೆ ಬರೋದೇ ಇಲ್ಲ ಸರ್. ಅದೊಂದು ನಂಗೆ ಅನುಭವ ಆಗ್ಬಿಟ್ಟಿದೆ ಸರ್. ನನ್ಗೆ ಏಕಾದಶಿ ವಾವ್. ಉಪವಾಸ ನನ್ಗೆ ಹರೇ ಕೃಷ್ಣ ನಾಮ ಹೇಳಿದ್ರೆ ಅದನ್ನ ನನ್ಗೆ ಯಾವ್ದು ಸುಸ್ತು ವಾಮಿಟಿಂಗ್ ಯಾವ್ದು ಬರಲ್ಲ ಸರ್. ನಾನು ನಿಜ ಅಲ್ಲ ಮೇಡಮ್. ಅದ್ಯಾವ್ದೋ ಹಾಡು ಹೇಳ್ತಾರಲ್ಲ, ವಾಟ್ಸಪ್ ನೇ ರಾಮ ನಾಮವೆಂಬ ನಾಮವನ್ನೇ ಬಿಸಲು ಯವಿಲ್ಲ ನಮಗೆ ಅಂತೇಳಿ ಚಂದ ಹೇಳ್ತಾರ ದಾಟಿ ಒಳಗ. ನೋಡಿ, ಯಾರಾದ್ರೂ ನಮ್ ರಮೇಶ್ ಸರ್ ಇದಾರೆ, ಮೋಸ್ಟ್ಲಿ ಹೇಳಿದ್ರು ಹೇಳ್ಬೋದು ಹಾಡನ್ನ. ಸಾಧ್ಯ ಅವ್ರ ಕಡೆಯಿಂದ ಹೇಳ್ತಾನ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಅನುಭವ ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಕೊಂಡ್ರ. ನಿಧೀಶ್ ಕೂಡ ಬೇರೆ ಒಂಥರ ಇನ್ಸ್ಪೈರ್ ಇದು. ನೋಡಿ ಮಾಸ್ಟರ್ಸ್, ಸಾಧ್ಯತೆ ಇದೆ. ದೇಹ ನಮಗೆ ಕೋಆಪರೇಟ್ ಮಾಡುತ್ತೆ, ನಾವು ಡಿಸೈಡ್ ಮಾಡ್ಬೇಕಷ್ಟೇ. ಮನಸ್ಸು ನಿರ್ಧಾರ ಮಾಡಿದ್ರೆ. ಕೋಪರೇಟ್ ಮಾಡಲ್ಲ ಸರ್. ಇವಾಗ ಒಬ್ರು ಹೇಳ್ತಾರೆ ಸರ್, ಉಪವಾಸ ಇದ್ರೆ ಉಳಿತೆಗೂ ಬರುತ್ತೆ, ವಾಮಿಟಿಂಗ್ ಆಗುತ್ತೆ ಅಂತ. ಎಲ್ಲಾರ್ಗು ಆಗುತ್ತೆ ಸರ್. ಸ್ಟಾರ್ಟಿಂಗ್ ಅನುಭವ ಆಗೇ ಆಗುತ್ತೆ ಸರ್. ಸ್ಟಾರ್ಟಿಂಗ್ ನಾವು ಉಪವಾಸ ಮಾಡ್ಬೇಕು ಅಂದ್ರೆ ಎಂತಾರ್ಗು ಒಂದ್ 6-7 ಉಪವಾಸವರೆಗೂ ಆಗೇ ಆಗುತ್ತೆ ಸರ್. ಆಮೇಲೆ ನಮ್ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಸರ್. ಮತ್ತೆ ಇವಾಗ ನಮ್ಗೆ ಊಟ ಬೇಕು ಅನ್ಸಲ್ಲ ಸರ್. ಅದು ಇವಾಗ ಉಪವಾಸ ನಾವು ಮಾಡ್ತಾ ಅದ್ ತಿನ್ಬೇಕು ಇದ್ ತಿನ್ಬೇಕು ಅಂತ ನಮ್ಗೆ ಅದ್ ಬರೋದೇ ಇಲ್ಲ ಸರ್. ನನ್ಗೆ ಈಗ ನಿಮ್ದು ತಿಂಗಳಿಗೆ ಒಮ್ಮೆ ಬರ್ತಮ್ಮ ಅಥವಾ ವರ್ಷದಲ್ಲಿ ಎಷ್ಟು ಸರಿ ಬರುತ್ತೆ? ಸರ್ 15 ದಿವಸಕ್ಕೆ ಒಂದ್ಸಲ ಸರ್. ಪ್ರತಿ 15 ದಿನಕ್ಕೊಂದ್ಸರಿ ಇದು ಆಗ್ತಾ ಇದೆ ಹಂಗಾರೆ ನಿಮ್ದು? ಪ್ರತಿ 15 ತಿಂಗಳು 2 ದಿವಸ ಸರ್. ಮತ್ತೆ ಅದು ಪೀರಿಯಡ್ಸ್ ಟೈಮಲ್ಲಿ ಮಾಡ್ಬೋದು ಸರ್. ಅದೇನು ಆಗಲ್ಲ. ಪೂಜೆ ಒಂದ್ ಮಾಡ್ಬಾರ್ದು ಅಷ್ಟೇ. ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಆಲ್ಮೋಸ್ಟ್ ಮಾಡ್ಬೋದು ಸರ್. ಅದೇನು ಪ್ರಾಬ್ಲಮ್ ಆಗಲ್ಲ ಅಂತಾರೆ. ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಗ್ರೇಟ್ ಮಂಗಾರ. ರಾಮನಾಮಕ್ಕೆ ಎಷ್ಟೊಂದು ಶಕ್ತಿ ಐತಿ ಅಂತ ನೀವೇ ತೋರಿಸ್ಬಿಟ್ಟಲ್ಲಮ್ಮ. ವಾವ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್. ರಮೇಶ್ ಸರ್, ತಮ್ಗೆ ಅವಕಾಶ. ಒಂದು ನೆನ್ಪಿದ್ರೆ ಹಾಡು ಹೇಳ್ಬಿಡಿ ರಾಮನಾಮನಂದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನೆ ಕೆಡಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿನೆ ಕೆಡಬೇಡ. ಸೋಮಶೇಖರನ ಕಂದ್ಯ ಜಪಿಸಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದವಗೆ ಹೂಬೀಜಗುಸುವ ಮಂತ್ರ, ತಲೆ ಬೀದಿಯಳು ನುಡಿವ ಮಂತ್ರ, ಹಲವು ಪಾಪಂಗಳ ಸ್ಥಿರಗೊಳಿಸುವ ಮಂತ್ರ. ಸೋಮಶೇಖರನ ಕಂದ್ಯನಿ ನೋಡುವ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸನೇಗೌಡ್ರೆ, ಇವಾಗ ಮೇಡಮ್ ಹೇಳಿದ್ರಲ್ಲ, ಅದು ಅಕ್ಷರ ಸಹ ಚೆನ್ನಾಗಿದೆ. ಅದು ನಾವು ಉಪವಾಸ ಮಾಡ್ಬೋದು, 1-2 ದಿನ ಉಪವಾಸ ಮಾಡ್ಬೋದು. ಶ್ವಾಸದಲ್ಲಿ ಯಾವಾಗ ವಿಶ್ವಾಸ ಇಡ್ತೀವೋ ಆ ಶ್ವಾಸನೇ ನಮ್ಗೆ ಕೊಡುತ್ತೆ. ನಮ್ಗೆ ಯಾವ ಮೈಂಡ್ಫುಲ್ನೆಸ್ ಅಂದ್ರೆ ಏನಂದ್ರೆ ನಮ್ಮ ಶ್ವಾಸದ ಮೇಲೆ ನಮ್ಗೆ ಗಮನ ಇರ್ಬೇಕು. ನಾವು ಮೈಂಡ್ ಅವರ್ ಓನ್ ಬಿಸ್ನೆಸ್ ಅಂತಾರಲ್ಲ, ಹಂಗಾಗಿ ಯಾವುದೇ ಆಲೋಚನೆಗಳು ಬರದೆ ನಮ್ಮ ಆಲೋಚನೆ ನಾವು ಸ್ಥಿರವಾಗಿ ಇಟ್ಕೊಂಡು ನಮ್ಮ ಶ್ವಾಸದಲ್ಲಿ ನಮ್ಗೆ ಯಾವಾಗ ಗಮನ ಇಟ್ಕೊಂತೀವೋ, ಅದ್ರ ಮೇಲೆ ವಿಶ್ವಾಸ ಇಟ್ಕೊಂತೀವೋ, ಎಲ್ಲ ಪೂರ್ತಿ ಕಾಡುಗಳು ಏನೇನ್ ಕಾಡುಗಳು ಇರುತ್ತೋ
ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತಾರ. ಹಂಗೆ ಎಲ್ಲಾ ಕಾರ್ಡ್ಗಳನ್ನ ನಾವು ಕರ್ನಾಟಕ ಮಾಡ್ಬೋದು. ನಮ್ದು ಏನೇನು ಸಮಸ್ಯೆ ಇದೆಯೋ ಏನಿದೆಯೋ ಅದು ಏನಂದ್ರೆ ನಾವು ಶ್ವಾಸದ ಮೇಲೆ ಯಾವತ್ತೂ ಇಟ್ಕೊಬೇಕು. ಯಾವಾಗ ನಾವು ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ 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 ನಮ್ಮ ಆಲೋಚನೆಯನ್ನ ಒಂದು ನಿರ್ಮಲ ಸ್ಥಿತಿಗೆ ಬರ್ತೀವೋ, ಅವಾಗ ಥ್ಯಾಂಕ್ಸ್ ಗಿವಿಂಗ್ ಹೇಳ್ಬಿಟ್ಟು ಆಲೋಚನೆಗಳಿಗೆ ಒಂದು ಕೃತಜ್ಞತೆಗೆ ಹೇಳ್ಬಿಡ್ತೀವೋ, ಅವಾಗ ಶಾಂತವಾಗಿರ್ತೋ ಮನಸ್ಸು. ಅವಾಗ ನಮ್ಗೆ ಇದು ಊಟನೂ ಬೇಡ, ತಿಂಡಿನೂ ಬೇಡ, ಏನು ಬೇಡ. ಆ ಗಾಳಿ, ಎಷ್ಟೋ ಜನ ಹಿಮಾಲಯದಲ್ಲಿ ಅದರಲ್ಲಿ ಬರೀ ಗಾಳಿ ಕುಡ್ಕೊಂಡೇ ಇಲ್ವಾ ಅವರೆಲ್ಲ, ಎಷ್ಟು ಎನರ್ಜಿ ಇರುತ್ತೆ. ಈ ಶ್ವಾಸದಲ್ಲಿ ಗೌಡ್ರೆ ಇರೋ ಎನರ್ಜಿ ಇನ್ಯಾವುದಲ್ಲೂ ಇಲ್ಲ. ಅಷ್ಟು ಎನರ್ಜಿ ನಮ್ದು ಉಸಿರಾಟದಲ್ಲಿ. ನಾವು ಆಹಾರ ಬರೀ ದೇಹಕ್ಕೆ ತಗೊಂತೀವಿ ಒಂದಕ್ಕೆ, ಆದ್ರೆ ನಮ್ಮ ಇದು ಯಾವಪ್ಪ ನಾವು ಧ್ಯಾನ ಮಾಡ್ತೀವಲ್ಲ, ಆ ಧ್ಯಾನದಲ್ಲಿರೋ ಶಕ್ತಿ ದೇಹಕ್ಕೆ ಎಷ್ಟು ಶಕ್ತಿ ಕೊಡುತ್ತೆ. ಆಮೇಲೆ ಯಾವಾಗ ನಮ್ಮ ಮನಸ್ಸು ನಿರ್ಮಲವಾಗಿರುತ್ತೋ, ಪ್ರಶಾಂತವಾಗಿರುತ್ತೋ, ಅವಾಗ ನಾವು ಈ ಕ್ಷಣದಿಂದ ಜೀವನ ಮಾಡ್ತೀವಿ. ಈ ಕ್ಷಣ ನಾವೇನು ಇರ್ತೀವೋ ಅದು ಜೀವನ ಮಾಡ್ತೀವಿ. ಬೆಳಿಗ್ಗೆ ಹೊತ್ತು ಮೇಡಮ್ ಧ್ಯಾನ ಮಾಡಿಸ್ತಾರಲ್ಲ 1 hour 2 hour ಕೂತ್ಕೊಂಡು ನಿರ್ಮಲವಾಗಿ ಮಾಡಿದ್ರೆ ತುಂಬಾ ಸಂತೋಷವಾಗಿರ್ತೀವಿ. ಹಾಗಾಗಿ ಮಾಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ ಸರ್ ಇದು. ಆಮೇಲೆ ಇದು ಬುದ್ಧ ಪೂರ್ಣಿಮೆಗೆ ನೀವು ಬರ್ತೀರಾ ಸರ್? ಇಲ್ಲ ಸರ್, ನಾ ಬರ್ತಾ ಇಲ್ಲ. ಅಂದ್ರೆ ಇದಕ್ ಹೋಗೋದಿದೆಯಲ್ಲ, ಹಾಗಾಗಿ ನಾನು ಇವಾಗ ಬರ್ತಾ ಇಲ್ಲ ಸರ್. ಅಲ್ಲ, ನೀವು ಬಂದಿದ್ರೆ ಒಂಥರ ನಮ್ಗೆ ಒಂಥರ ಎನರ್ಜಿ ಇದ್ದಂಗೆ ಆಯ್ತು. ಗೌಡ್ರಿದ್ರೆ ಒಂಥರ ಮಹಾತಾರ್ ಫೌಂಡೇಶನ್ ಒಂಥರ ಮಕ್ಕುಟದ ಗರಿ ಇದ್ದಂಗೆ ಗೊತ್ತಾ, ಅಲ್ಲಿ ಸ್ವಲ್ಪ ಇರೋದು. ಆದ್ರೂ ಪರವಾಗಿಲ್ಲ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಇರ್ತೀನಿ ಸರ್ ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ. ಎಸ್, ಗುಡ್ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಅನುರಾಧ ಮೇಡಮ್, ತಮ್ಗೆ ಅವಕಾಶ. ನಮಸ್ತೆ ಸರ್. ನಮಸ್ತೆ. ನನ್ಗೂನು ಧ್ಯಾನ ಮಾಡೋದ್ರಿಂದ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಬಗೆಹರಿದಿದೆ. ತುಂಬಾ ನಂಗೆ ಮಂಡಿ ನೋವು ಇತ್ತು. ಅವಾಗ ಕೂತ್ರೆ ಎದೊಳೋದು ಕಷ್ಟ ಆಗ್ತಿತ್ತು. ಮತ್ ಇವಾಗ ಧ್ಯಾನ ಅವು ಎಲ್ಲ ಮಾಡೋದ್ರಿಂದ ಮನ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಿದೆ. ಮತ್ ಇವಾಗ ಅಡಿಗೆ ಮಾಡುವಾಗ್ಲೂ ಅಷ್ಟೇ ಒಂದ್ ಸ್ಟೂಲ್ ಹಾಕೊಂಡೇ ಮಾಡ್ತಿದ್ದೆ. ಅವಾಗ ಕೂತ್ಕೊಂಡು 5 ನಿಮಿಷಕ್ಕೂ. ಈಗ ಹಾಗೇನಿಲ್ಲ. ಸ್ವಲ್ಪ ಎಲ್ಲ ಪರವಾಗಿಲ್ಲ, ಮಂಡಿ ನೋವೆಲ್ಲ ಸುಧಾರಿಸಿದೆ. ಅಂದ್ರೆ ಯಾವಾಗಾದ್ರೂ ತುಂಬಾ ನಡೆದಾಗ ಮತ್ತೆ ಫಂಕ್ಷನ್ ಗಳಲ್ಲಿ ಅವಾಗ ಒಂದ್ ಸ್ವಲ್ಪ ನೋವು ಬರುತ್ತೆ. ಅದು ಒಂದಿನ ಇರುತ್ತೆ ಅಷ್ಟೇ, ಮತ್ತೆ ಎಲ್ಲ ಸರಿಯಾಗುತ್ತೆ. ಧ್ಯಾನ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗಿದ್ದೆ. ಧ್ಯಾನ ಮಾಡ್ಬೇಕು ಅನಿಸ್ತಾ ಇರುತ್ತೆ ಸರ್. ಮತ್ತೆ ಮಹಾತಾರ್ ಫೌಂಡೇಶನ್ ಇದ್ರಿಂದ ನಾವು ತುಂಬಾನೇ ತಿಳ್ಕೊಂಡಿದೀವಿ. ಅದನ್ನು ಎಲ್ಲ ಅಳವಡಿಸ್ಕೊಂಡಿದೀವಿ. ಇನ್ನು ಅಳವಡಿಸ್ಕೋಬೇಕು. ನಾವು ಇನ್ನೂ ನಾವು ಅದನ್ನ ತಿಳ್ಕೊಬೇಕು ಅಂತ ನಮಗೆ. ಸರಿ, ಇಷ್ಟು ಅವಕಾಶ ಕೊಟ್ಟಿದ್ರೆ ಧನ್ಯವಾದಗಳು. ಹಾಗೆ ರಾಮನ್ ಬಗ್ಗೆ ಒಂದು ಹಾಡು ಹೇಳ್ತೀನಿ ಸರ್, ಜಾಸ್ತಿ ಏನಿಲ್ಲ. ಹೇಳಿ ಮೇಡಮ್, ಹೇಳಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ರಾಮನಾಮ ಸ್ಮರಣೆ ಮಾಡಿದ್ದೀರಾ, ಥ್ಯಾಂಕ್ ಯು. ಜಗದೀಶ್ ಬಾವಿಕಟ್ಟಿ ಅವರೇ, ತಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ ಮಾತಾಡಿ. ಹಾಗೆ ಕೆಲವೊಂದಿಷ್ಟು ಮಾಸ್ಟರ್ಸ್ ಕೂಡ ರೆಡಿಯಾಗಿ ನೆಕ್ಸ್ಟ್ ಅವಕಾಶ ಜಗದೀಶ್ ಬಾವಿಕಟ್ಟಿ ಅವರಿಗೆ. ಅಷ್ಟರಲ್ಲಿ ಉಮಾ ಮೇಡಮ್ ಏನಾದ್ರು ಹೇಳ್ತಾ ಇದ್ದೀರಾ, ಹೇಳಿ.
ಉಮಾದೇವಿ ಮೇಡಮ್. ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ಜಗದೀಶ್ ಅವ್ರು ಮಾತಾಡ್ತಾ ಇರ್ತಾರೆ ಮೇಡಮ್. ಮಾತಾಡಿ ಸರ್. ನಾವು ಈ ಒಂದು 2 ವರ್ಷದ ಮೇಲೆ ಆಯ್ತು ನಾವು ಬಂದ್ಬಿಟ್ಟು ತುಂಬಾನೇ ಕಲ್ತಿದ್ದೀವಿ. ರಂಗನಾಥ್ ಗುರುಜಿ ಪ್ರತಿ ಕ್ಷಣದಲ್ಲೂ ಸಿಗಲ್ಲ, ಹಾಗಾಗಿ ಮಾತಾಡಕ್ಕೆ ಆಗಲ್ಲ, ಕೇಳಿಸ್ಕೊಳ್ತಿರ್ತೇವಿ, ಎಲ್ಲಾ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೇವಿ. ಶಿವಂಬು ಆಯ್ತು, ಹಕ್ಕು ಪ್ರಶ್ಕೊಂಡು ಆರೋಗ್ಯವಾಗಿ ಕೆಲ ಕಾರಣ ಮಾವತಾರ್ ಫೌಂಡೇಶನ್ ನಲ್ಲಿ ಸಿಕ್ಕಂತ ಶಿಕ್ಷಣ, ಇದರಿಂದ ನಾವು ತುಂಬಾ ಆರೋಗ್ಯವಾಗಿ ಜೀವನದಲ್ಲೂ ಸಹ ಎಲ್ಲದರಲ್ಲೂ ನಾವು ಒಂದು ಸಹಿಷ್ಣು ಗುಣ ಬಂದಿದೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಜಗದೀಶ್ ಅವರೇ. ಇತ್ತಿತ್ತಲಾಗೆ ಜಾಸ್ತಿ ಮಾತಾಡ್ತಾ ಇಲ್ಲ, ಕೂಡ ಸ್ವಾಧ್ಯಾಯ ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ ನೆಕ್ಸ್ಟ್ ಮೇ ತಿಂಗಳಿಗೆ? ಇಲ್ಲ ಇಲ್ಲ, ಪ್ರಯತ್ನ ಬಿಡಿ. ನೆಟ್ವರ್ಕ್ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಮಾತಾಡೋದು ಕಟ್ ಆಗ್ತಿದೆ. ಪ್ರತಿದಿನ ತೋಟದಲ್ಲಿರೋದ್ರಿಂದ ಸಿಗ್ನಲ್ ಇರಲ್ಲ. ಓಕೆ ಸಾರಿ ಸರ್, ಸರಿ ಕೇಳ್ತಾ ಇಲ್ಲ, ಹಂಗಾಗಿ ನಿಮ್ಗೆ ಮ್ಯೂಟ್ ಮಾಡ್ತಾ ಇದ್ದೇನೆ. ಇಷ್ಟತನ ಮಾತಾಡೋದಕ್ಕಾಗಿ ಧನ್ಯವಾದಗಳು. ಪ್ರಕಾಶ್ ಸರ್, ಕಪ್ಲಿ ಅವ್ರಿಗೆ ಮಾತಾಡಿ. ನಮಸ್ತೆ ಸರ್ ಎಲ್ಲರಿಗೂ. ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ. ಸಣ್ಣಗೌಡ ಸರ್, ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಹೇಳ್ತೇನೆ, ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ. ಒಂದ್ ಕಡೆ ನಿಂತ್ಕೊಳ್ರಿ, ಒಂದ್ ಕಡೆ ನಿಂತ್ಕೊಂಡ್ ಮಾತಾಡಿ. ಕಟ್ ಆಗ್ತಾ ಇದೆ ವಾಯ್ಸ್ ನಿಮ್ದು. ಇಲ್ಲ, ಕೇಳ್ತಾ ಇಲ್ಲ. ಹಲೋ ಸರ್, ಕೇಳಿಸುತ್ತಾ? ಇವಾಗ ಹೇಳಿ, ಮಾತಾಡಿ, ಕೇಳ್ತಾ ಇದೆ. ಇಬ್ರು ಚಿಕ್ಕ ಮಕ್ಕಳು ಕುಂತ್ಕೊಂಡು ಮಾತಾಡ್ತಿರ್ತಾರ. ಒಬ್ಬ ಮಗು ಇನ್ನೊಂದ್ ಮಗುಗೆ ಕೇಳ್ತತ, ವಿಮಾನಕ್ಕ ಬಣ್ಣ ಹೆಂಗ್ ಹಚ್ತಾರ ಹೇಳು ಅಂತ ಕೇಳ್ತತ. ಅದಕ್ಕ ಹೆಂಗ್ ಹಚ್ತಾರ ಅಂತ ನಾನು ಹೇಳ್ತೀನಿ ನೋಡು ಅಂತಂದು, ವಿಮಾನ ಮ್ಯಾಲಕ್ ಹೋದಂತೆಲ್ಲ ಮ್ಯಾಕ್ ಹೋದಂಗೆಲ್ಲ ಚಿಕ್ಕದಾಗ್ತತ. ಚಿಕ್ಕದಾದ ಕೂಡ್ಲೆ ಬಣ್ಣ ಇರೋ ಬಕೆಟ್ ಬಕೆಟ್ನಾಗ ತಾಂಡ್ ಹೆಜ್ಜೆ ತೆಗೆದು ಬಿಡ್ತಾರ ಅಂತ ಹೇಳ್ತಾನ. ಒಂದ್ ಸರ್ ಮ್ಯಾಕ್ ಹೋಗ್ತಾ ಚಿಕ್ಕದಾದ ಕೂಡ್ಲೆ ಬಣ್ಣ ಇರೋ ಬಕೆಟ್ ತಗೊಂಡ್ ಎದ್ದಿ ತೆಗೆದು ಬಿಡ್ತಾರ ಅಂತ ಮಗು ಹೇಳ್ತದ ಸರ್. ಮತ್ತೆ ಇನ್ನೊಂದ್ ಜೋಕ್ ಸರ್, ಹೌನ್ ಸರ್, ಇನ್ನೊಂದ್ ಜೋಕು. ಇನ್ನೊಂದು ಯಾವ್ದಂದ್ರ, ಇಬ್ರು ಬಾಳೆಹಣ್ಣು ಸೇಬಣ್ಣು ವಾಕಿಂಗ್ ಹೋಗ್ತಿರ್ತಾವ ಸರ್. ವಾಕಿಂಗ್ ಹೋಗ್ತಾ ಇದ್ದಾಗ ಬಾಳೆಹಣ್ಣು ಸೇಬಣ್ಣ ಕೇಳ್ತದ, ಜನ ನಿನ್ನ ಕಚ್ಚಿ ತಿಂತಾರಲ್ಲ ಸೇಬಣ್ಣು, ನಿನ್ಗೆ ನೋವು ಆಗಲ್ಲೇನು ಅಂತ ಕೇಳ್ತದ. ಅದಕ್ಕ ಸೇಬಣ್ಣ ಹೇಳ್ತದ, ಅಲ್ಲ ಬಾಳೆಹಣ್ಣು ಜನ ನಿನ್ನ ಅಂಗಿ ಬಿಚ್ಚಿ ತಿಂತಾರಲ್ಲ, ನಿನ್ ನಾಚಿಕೆ ಆಗಲ್ಲೇನು ಅಂತ ಕೇಳ್ತದ. ಇದು ಜೋಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ ಉಮಾ ಮೇಡಮ್ ಟಾಯ್ಲೆಟ್ ಹೆಂಗ್ ಹೋಗತ್ತೆ ಅಂದ್ರೆ ಚೆಂಬ್ ಉಳಿಸ್ತಾಗತ್ತೆ ಅಂದಂಗ ಆಗ್ತದ ನಮ್ಮನೆ. ಥ್ಯಾಂಕ್ ಯು ಸರ್. ಇಲ್ಲ, ಪ್ರತಿ ದಿನ ಬರ್ತಾ ಇರಿ ಕಪ್ಲೀಸ್ ಸರ್, ಲಾಸ್ಟಿಗೆ ಒಂದು ನಾಶ ಕೊಡ್ತಾ ಇರಿ. ಥ್ಯಾಂಕ್ ಯು. ಎಸ್ ಮಾಸ್ಟರ್, ಸಮಯ ಆಗ್ತಾ ಬಂದಿದೆ. ಎಸ್, ಥ್ಯಾಂಕ್ ಯು ಸರ್. 9 ನಿಮಿಷ ಇದೆ. ವಿಶೇಷವಾಗಿ ಯಾರು ಇಲ್ಲಿ ತನ ಮಾತಾಡಿಲ್ಲ, ಅವ್ರಿಗೆ ಅವಕಾಶ ಕೊಡೋಣ ಇವಾಗ. ಯಾರಿದ್ದೀರಾ? ಲಾಸ್ಟು ಉಮಾ ಅನು ಕಡಂಕರ್, ನಿಮ್ಗೆ ಅವಕಾಶ ಕೊಡ್ತಾ ಇದ್ದೇನೆ. ಅಲರ್ಟ್ ಆಗಿರಿ ಎಲ್ಲರೂ ಕೂಡ, ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ, ಮಾತಾಡಿ. ಕೋಡಂಕರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್.
ಉಮಾ ಅರುಣ್ ಕೋಡಂಕರ್ ಮಾತಾಡಿ ನೋಡ್ರಿ. ಎಲ್ಲರೂ ಅಲರ್ಟ್ ಆಗಿರಿ. ನಟಿಗೆ ಎಷ್ಟ 4-5 ಜನ ಲೆಫ್ಟ್ ಅದ್ರಲ್ಲಿ. ಯಾಕೆ ಹೆದರ್ತಾರ ಅವರು? ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಮಾತಾಡ್ಲಿಕ್ಕಂದ್ರೆ ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ, ಅದಕ್ಕೆ ನಾನು ಮತ್ತೆ ಅದನ್ನು ಕಂಟಿನ್ಯೂಟಿ ಮಾಡ್ಲಿಕ್ಕೆ ನನ್ಗೆ ಆಗುದಿಲ್ಲ ಸರ್. ಮತ್ತೆ ಕನ್ನಡ, ನಾನು ಪೂನಾದಲ್ಲಿರೋದು. ಸ್ವಲ್ಪ ಮರಾಠಿ ಕನ್ನಡ ಮಾತನಾಡುವುದು ಶುದ್ಧ ಕನ್ನಡ ಬರುವುದಿಲ್ಲ, ಮರಾಠಿ ಮಿಕ್ಸ್ ಆಗ್ತದೆ. ಮತ್ತೆ ಶಬ್ದಕ್ಕಾಗಿ ನನ್ಗೆ ತಡವರಿಸಬೇಕಾಗ್ತದೆ. ಇನ್ನು ನಾನು ನಾನು ಮನೆದು ಕೆಲಸ ಮಾಡ್ತಾ ಮಾಡ್ತಾ ಈ ವಿಡಿಯೋ ಎಲ್ಲ ಕೇಳ್ತಾ ಇರ್ತೀನಿ. ನಿಮ್ದು ಸ್ವಾನುಭವ ಮತ್ತೆ ಆಧ್ಯಾತ್ಮದ ಬಗ್ಗೆ ಎಲ್ಲ ನನ್ಗಂತೂ ತುಂಬಾ 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 ಅಂದ್ರೆ ಮನಸ್ಸಿಗೆ ಶಾಂತಿ ಸಿಕ್ಕಿದೆ. ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಸ್ವಲ್ಪ ಸುಧಾರಣೆನೂ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಸರ್. ನನ್ಗೆ ಕೆಲವು ಸಲ ಪಶ್ಚಾತ್ತಾಪ ಆಗ್ತದೆ, ಈ ಬಹಳ ಲೇಟ್, ತುಂಬಾ ಲೇಟ್ ನಾನು ಇದಕ್ಕೆ ಜಾಯಿನ್ ಆದದ್ದು. ಆದ್ರೆ ಇದಕ್ಕೆ ಕ್ರೆಡಿಟ್ ನಿಜವಾಗಿ ನಾನು ರೇವತಿಗೆ ಕೊಡ್ತೇನೆ. ಅವಳ ಫಸ್ಟ್ ಮಂಡಲ ಶುರುವಾದಾಗ ನಾನು ಇದಕ್ಕೆ ಜಾಯಿನ್ ಆದೆ. ನನ್ಗೆ ನಿಜವಾಗಿ ಇದರಲ್ಲಿ ಸಮಾಧಾನ ಇದೆ, ಶಾಂತಿ ಇದೆ. ಮತ್ತೆ ಎಲ್ಲ ಟೈಮಲ್ಲಿ ನನ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಆದ್ರೂ ನಾನು ವಿಡಿಯೋ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರುವಾಗ ವಿಡಿಯೋ ಆನ್ ಮಾಡಿಬಿಟ್ಟು ಕೇಳ್ತಾ ಇರ್ತೀನಿ ಎಲ್ಲರ ಅನುಭವ, ಅದರಿಂದ ಅವರಿಗಾದ ಉಪಯೋಗ. ಮತ್ತೆ ಇದನ್ನು ನಾವು ಕಂಟಿನ್ಯೂಸ್ ಕೇಳ್ತಾ ಇದ್ರೆ ನಮ್ಮ ಜೀವನ ವೀಕ್ಷಿಸುವ ದೃಷ್ಟಿಕೋನನೇ ಬದಲಾಗ್ತದೆ ಸರ್, ನಿಜವಾಗಿಯೂ. ಥ್ಯಾಂಕ್ ಯು ಮೇಡಮ್. ನಿಮಗೆ ಕೋಆಪರೇಟ್ ಮಾಡ್ಲಿಕ್ಕೆ ಅಲ್ಲಿ ಉರ್ಮಿಳಾ ಮೇಡಮ್ ಅಂತ ಇದ್ದಾರೆ, ಕಂಪ್ಲೀಟ್ ಮರಾಠಿ ಅಂಡ್ ಹಿಂದಿ ಅವ್ರದ್ದು. ಮತ್ತೆ ನಮ್ಮ ಸುಜಾತ ಕಲ್ಲೂರ್ಕರ್ ಅಂತ ಒಬ್ರು ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಒಟ್ಟು 4 ಜನ ಆಗ್ತೀರಾ ನೀವು ಟೋಟಲ್ ಮರಾಠಿ. ನೀವೆಲ್ಲರೂ ಸೇರಿಬಿಟ್ಟು ನಿಮ್ಗೆ ಏನ್ ಗೊತ್ತಿರುತ್ತೆ ಅದೇ ವಿಷಯದ ಮೇಲೆ ಒಂದು ಸೆಷನ್ ಸ್ಟಾರ್ಟ್ ಮಾಡಬಹುದು ಮರಾಠಿಯಲ್ಲಿ. ಅದಕ್ಕೆ ನಮ್ ಗುರುಜಿ ನಿಮ್ಗೆಲ್ಲ ಕೋಆಪರೇಟ್ ಮಾಡ್ತಾರೆ. ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಡ್ತಾರೆ ನಿಮಗೆ, ಮರಾಠಿಯಲ್ಲಿ ಕ್ಲಾಸಸ್ ಮಾಡಬಹುದು. ಆಮೇಲೆ ನೀವು ಫ್ರೀ ಇದ್ದಂಗೆ ಕೆಲವೊಂದಿಷ್ಟು ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟಡಿ ಮಾಡಿದ್ರೆ ನೀವೇ ಸ್ವಾಧ್ಯಾಯ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಹುದು. ಈಗ ಹೆಂಗಿಲ್ಲಿ ಅಶ್ವಿನಿ ಮೇಡಮ್ ನಾವು ನಡೆಸ್ತಾ ಇದಾವಲ್ಲ, ಈ ತರ ನೀವೇ ಅಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಎಷ್ಟು ಜನ ಬರ್ತಾರೆ ಬರ್ಲಿ ಪರವಾಗಿಲ್ಲ. ಆರಂಭಕ್ಕೆ 4 ಜನ ಇದ್ರು ಪರವಾಗಿಲ್ಲ, ಮಂತ್ರ ಬರ್ತಾ ಬರ್ತಾ ಜಾಸ್ತಿ ಆಗ್ತಾರೆ. ಮಹಾರಾಷ್ಟ್ರಕ್ಕೆ ಟೋಟಲ್ ನಿಮ್ಮಿಂದನೇ ಈ ಒಂದು ಮಹಾವತಾರ ಫೌಂಡೇಶನ್ ಜ್ಞಾನ ಪ್ರಸಾರ ಆಗ್ಲಿಕ್ಕೆ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಆಗುತ್ತೆ ಎಲ್ಲದು ಕೂಡ ನಿಮ್ಮಿಂದ ಡಿಸೈಡ್ ಮಾಡಿ. ನಾನದೇ ಜಾಯ್ನ್ ಆದಾಗ ಕೇಳಿದೆ ಸರ್, ಪೂನಾದಲ್ಲಿ ಯಾರಾದ್ರೂ ಇದ್ದಾರಾ, ಪೂನಾದಲ್ಲಿ ನಿಮ್ ಸೆಂಟರ್ ಉಂಟಾ? ಇಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತ ಕಾಣ್ತದೆ. ಇಲ್ಲಾಂದ್ರೆ ನಾನು ಅದಕ್ಕೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ದೆ. ಇಲ್ಲ, ಇದು ನನ್ಗೆ ಇದು ಸಮಾಧಾನ ತಂದಿದೆ. ಯಾಕಂದ್ರೆ ನಮ್ಮ ಮಾತೃಭಾಷೆಯಲ್ಲೇ ಉಂಟು, ನಮ್ಗೆ ಇದು ಅರ್ಥ ಆಗುವ ಸ್ಥಿತಿಯಲ್ಲಿ ಇರ್ತದೆ ಸರಿಯಾದ ರೀತಿಯಲ್ಲಿ. ಆದ್ರಿಂದ ನನಗೆ ಇದ್ರಲ್ಲಿ ತುಂಬಾ ಖುಷಿ ಇದೆ. ಇಲ್ಲ, ನೀವೆಲ್ಲ ರೆಡಿ ಆದ್ರೆ ಮರಾಠಿ ಕಂಪ್ಲೀಟ್ ಮರಾಠಿ ಕ್ಲಾಸ್ ಸ್ಟಾರ್ಟ್ ಆದ್ರೆ ನಾವು ಬರ್ತಿರ್ತೀವಿ. ನಾವು ಅರ್ಧಂಬರ್ಧ ಹಿಂದಿ ಇಂಗ್ಲಿಷ್ ಎಲ್ಲ ಥೋಡಾ ಅಂತಾರಲ್ಲ, ಹಂಗೆ ಹೊಡಿತಿರ್ತೀವಿ. ಬಟ್ ಆಕ್ಷನ್ ಮೇಲೆ ಅರ್ಥ ಆಗ್ತಿರುತ್ತೆ, ಕವರ್ ಮಾಡ್ಕೋಬಹುದು ಮೇಡಮ್, ಏನ್ ತೊಂದ್ರೆ ಇಲ್ಲ. ಆತರ ಅಲ್ಲೂ ಕೂಡ ಮರಾಠಿಗರಿಗೂ ಕೂಡ ನಮ್ಮ ಜ್ಞಾನ ಹೋಗ್ಲಿ ಅನ್ನೋದು ನಮ್ಮ ಆಶಯ. ನಾನಲ್ಲ, ನನ್ನ ಈಗ ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗ್ತಾನೋ ಅಲ್ಲಿ ಎಲ್ಲರಿಗೂ ಇದರ ಬಗ್ಗೆ ಹೇಳ್ತಾ ಇರ್ತೇನೆ. ಹೀಗೆ ಅಂತ ಬ್ಯಾಂಗ್ಳೂರಲ್ಲಿ ಇದೆ 23 ತರದ ಚಿಕಿತ್ಸೆ ವಿದೌಟ್ ಎನಿ ಯಾವ ಔಷಧದ ಉಪಯೋಗ ಇಲ್ಲದೆ ನೀವು ಮಾಡಿಕೊಳ್ಬಹುದು. ಇದು ಸಾಧಾರಣ ಇದಕ್ಕೆ ಎಲ್ಲ ತುಂಬಾ ಉಪಯೋಗ ಆಗ್ತದೆ. ನೀವು ನೋಡಿ ಹೀಗೆ ಇದೆ ಅಂತೇಳಿ ಸರ್, ವಿಡಿಯೋ ಇರ್ತದಲ್ಲ ಸರ್, ವಿಡಿಯೋ ನೋಡಿ ಅಂತೇಳಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೇನೆ. ಅಟ್ಲೀಸ್ಟ್ ಯಾಕಂದ್ರೆ ಅವ್ರಿಗೆ ಒಂದು ಸಲ ಇಂಟ್ರೊಡಕ್ಷನ್ ಆಗಿ ಬಿಟ್ರೆ ಒಳ್ಳೆ ಮನಸ್ಸಿಗೆ ಸಮಾಧಾನ ತಂದ್ರೆ ಅವರು ಕಂಟಿನ್ಯೂಸ್ಲಿ ಅದರ ಬಗ್ಗೆ ಮತ್ತೆ ವಿಚಾರ ಮಾಡ್ತಾರೆ, ಕಂಟಿನ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನನೂ ಮಾಡ್ತಾರೆ. ಅದಕ್ಕೆ ನನಗೆ ಹೇಳ್ತಾ ಇರ್ತೀನಿ. ಅದೇ ಪ್ರಯತ್ನದಲ್ಲಿ ನಡೀಲಿ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಮಾತೃಭಾಷೆ ಜೊತೆಗೆ ಇನ್ನೊಂದು ಭಾಷೆ ಗೊತ್ತಿದ್ದೇ ಇರುತ್ತೆ ಸಾಮಾನ್ಯವಾಗಿ. ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳು ಯಾವ್ದಾದ್ರು ಒಂದು ಭಾಷೆ ಗೊತ್ತಿದ್ದೇ ಇರುತ್ತೆ. ಅದು ಸ್ವಲ್ಪ ಬಂದ್ರೆ ಸಾಕು. ಇಲ್ಲಿ ನಮ್ಮಲ್ಲಿ ತೆಲುಗು ಮತ್ತು ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ 3 ಭಾಷೆಯಲ್ಲಿ ಎಲ್ಲ ತರದ ಕ್ಲಾಸಸ್ ಕೂಡ ಕೊಟ್ಟಿದ್ದಾರೆ ಗುರುಜಿ. ಅದು ಒಂದ್ ಯಾವ್ದಾದ್ರು ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ಅವ್ರ ಭಾಷೆಗೆ ಕನ್ವರ್ಟ್ ಮಾಡ್ಕೊಂಡು ಅವ್ರಿಗೆ ಅಡ್ರೆಸ್ ಮಾಡ್ಬೋದು. ಅದನ್ನ ಈ ತರ ಮಾಡ್ಬೋದು.
ಬಟ್ ಯಾರು ಮೊದಲಿಗರು ಅಂತಂದ್ರೆ ನಾನೇ ಮೊದಲಿಗರು ಅಂತಕ್ಕಂಥ ಬರ್ತಕ್ಕಂಥ ಮನೋಭಾವ ಎಲ್ಲರಲ್ಲೂ ಬರ್ಲಿ ಅನ್ನೋದು ನನ್ನ ಆಶೆ. ಯಾಕಂದ್ರೆ ಇಲ್ಲಿ ವಯಸ್ಸಿಂದು ಮತ್ತು ಗಂಡು ಅಥವಾ ಹೆಣ್ಣು ಅಂತಕ್ಕಂಥ ವ್ಯತ್ಯಾಸಗಳು ಬೇಕಾಗಿಲ್ಲ ಇಲ್ಲಿ. ಒಟ್ಟು ಆತ್ಮಜ್ಞಾನಿ ನಾನೇನು ಆತ್ಮ ಸ್ವರೂಪಿನ ಈ ಪ್ರಪಂಚಕ್ಕೆ ಬಂದಿ ಅಂದ್ರೆ ಆತ್ಮ ಜ್ಞಾನ ಕೊಡ್ಲಿಕ್ಕೆ ರೆಡಿ ಇದೆಯಾ ಅಂತ ಎಸ್ ಅನ್ನೋ ರೀತಿಯಲ್ಲಿ ಸಿದ್ರಿದ್ರೆ ಎಲ್ಲರ ಕಡೆಯಿಂದನೂ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತು ಹೇಳಬಲ್ಲೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಇವಾಗ mostly ನೀವು ನೋಡ್ತಿರ್ಬೋದು ನಮ್ಮ ಮೊನ್ನೆ ಹುಬ್ಬಳ್ಳಿ ನೀವು ಹೆಸರು ಕರೆದು ಮಾತಾಡ್ಲಿಕ್ಕೆ ನನ್ಗೆ ಬಲವಂತವಾಗಿ ಪ್ರಯತ್ನ ಮಾಡಿದ್ವಿ. ಇವತ್ತು ಅಷ್ಟೇ, ಇಲ್ಲಾಂದ್ರೆ ನಾನು ಹಾಗೆ ಓಪನ್ ಮಾತನಾಡೋದು ಬಹಳ ಕಮ್ಮಿ ಸರ್, ಬಹಳ ಕಮ್ಮಿ ಅಂದ್ರೆ ಬಹಳ ಕಮ್ಮಿ. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ನನಗೆ ಹಾಗೆ ಒಂದು 10 ಜನ ಕೂತಲ್ಲಿ ಓಪನ್ ಆಗಿ ಮಾತಾಡ್ಲಿಕ್ಕೆ ಅದೊಂಥರದ ಸ್ಟಾರ್ಟಿಂಗ್ ಟ್ರಬಲ್ ತುಂಬಾ ಇದೆ, ಒಂಥರದ ನರ್ವಸ್ನೆಸ್. ಯಾಕಂದ್ರೆ ನಾವು ಅದಕ್ಕೆ ಪ್ರಿಪೇರ್ ಮಾಡಿ ಮಾತನಾಡುವುದು ಅಥವಾ ಇನ್ಸ್ಟೆಂಟ್ಲಿ ಮಾತನಾಡುವುದು ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಪ್ರಿಪೇರ್ ಮಾಡಿ ಮಾತನಾಡುದು ನಾವು ಹೇಗೆ ಪಾಲಿಶ್ ಮಾಡಿ ಮಾತಾಡ್ತೇವೆ, ಇದು ಹಾಗಲ್ಲ, ನಿಮ್ಮ ಒಳಗಿಂದ ಬರಬೇಕು ಅದು. ಇಲ್ಲ ಬರುತ್ತೆ ಮೇಡಮ್, ಅದೇ ಹೇಳ್ತಾರೆ ಕೆಲವರು ಬಲ್ಲವರು, ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತೇಳಿ. ಹಂಗೆ ನಾವು ತಪ್ಪಿ ಹಾಡಕ್ ಸ್ಟಾರ್ಟ್ ಮಾಡಿದ್ರೆ ನಂತರ ಸುಂದರವಾದ ರಾಗ ಬಂದೇ ಬರುತ್ತೆ ಹಂಗೆ. ಏನಿಲ್ಲ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಅಂತೆಯೇ ದೇವರು ಎಲ್ಲರನ್ನೂ ಸುಖವಾಗಿಡ್ಲಿ ಅಂತೇಳಿ ನನ್ನ ಪ್ರಾರ್ಥನೆ. ನೀವು ಸುಖವಾಗಿ ಖುಷಿಯಾಗಿದ್ರೆ ನಿಮ್ಮ ಅಭಿಪ್ರಾಯ ನಮ್ಮ ಬಗ್ಗೆಗೂ ಖುಷಿಯೇ ಇರ್ತದೆ. ಅದು ಇಲ್ಲ, ಬಹಳ ಖುಷಿ ಆಯ್ತು ಮೇಡಮ್, ನೀವು ಮಾತಾಡಿ ಬಹಳ ಸಂತೋಷ ಆಯ್ತು. ಅದು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಮತ್ತೆ ಅವ್ರು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ, ಹ್ಯಾಂಡ್ ರೈಸ್ ಮಾಡ್ತೀರಾ, ನಾನೇ ಕರೆದ್ ಬಿಡ್ಲಾ? ಕೈ ಹಿಡಿದ್ ಜಗ್ ಕರಿತೀವಿ ನೋಡ್ರಿ ನಾವು, ನೀವ್ ಯಾರು ಬರ್ದಂಗಿದ್ರೆ. ಯಾರಿದ್ದೀರಾ? ಯಾವ್ದಿದು ಚೊಪ್ಪರ್ಟ್ ರಾಜುನಾ? ಸರ್ ನಮಸ್ತೆ. ನೋಡ್ರಿ, ಈ ರಂಗಜ್ಜನ್ ಕರಿಯೋದೇ ಇಲ್ಲ, ಈ ಗೌಡ್ರು ನೋಡ್ರೆ ಬಹಳ ಕೋಪ ಅನ್ಸುತ್ತೆ, ಕರಿಯಕ್ಕೆ ಹೋಗೋದಿಲ್ಲ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನೋಡಿ, ಯೂನಿವರ್ಸ್ ಹೆಂಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಬುದ್ಧ ಪೂರ್ಣಿಮಾಗೆ ಹೋಗೋದೋ ಇಲ್ವೋ ಸ್ವಲ್ಪ ಕೆಲಸ ಕಾರ್ಯಗಳ ನಿಮಿತ್ತ ಅಂತ ಇತ್ತು, ಬಟ್ ಇವತ್ತು ಹೋಗೋದಕ್ಕೆ ಸಾಧ್ಯ ಆಯ್ತು ತಕ್ಷಣಕ್ಕೆ. ನಮ್ಮ ಮಹತಾರ್ ಫೌಂಡೇಶನ್ ಹೇಗೆ ಅಂದ್ರೆ, ಎಲ್ಲಿದ್ರು ಹೇಗಿದ್ರು ಜಾಯ್ನ್ ಆಗ್ಬೇಕು, ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ನಮ್ ತವ್ರ ಮನೆ ಅಲ್ವಾ. ಹಾಗಾಗಿ ಮಾಸ್ಟರ್ಸ್ ಎಲ್ರೂ ಇವತ್ತು ಸಮಾರೋಪ, ಏಪ್ರಿಲ್ ತಿಂಗಳ ಕೊನೆಯ ದಿನದ ಸಮಾರೋಪ ಸಮಾರಂಭ ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿ ನಡೆದಿದೆ. ಎಲ್ರೂ ಕೂಡ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ, ಹಾಗೆ 3 ದಿವಸ 1, 2, 3ನೇ ತಾರೀಕುವರೆಗೂ ಎಲ್ಲಾ ಝೂಮ್ ಆನ್ಲೈನ್ ತರಗತಿಗಳು ರಜೆ ಇರುತ್ತೆ. 4ನೇ ತಾರೀಕಿನಿಂದ ಎಲ್ಲ ಮತ್ತೆ ಯಥಾ ಪ್ರಕಾರವಾಗಿ ನಡೆಯುತ್ತೆ. ಎಸ್ ಮಾಸ್ಟರ್ಸ್, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಗೌಡ್ರೆ ತುಂಬಾ ಅದ್ಭುತವಾಗಿ ನಿರೂಪಣೆ ನಡೆಸ್ಕೊಟ್ರಿ. ನೀವ್ ಬಂತಂದ್ರೆ ಆ ವೇದಿಕೆಗೆ ಒಂದು ಕಳೆ ಕಟ್ಟುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆದಷ್ಟು ಮಾಸ್ಟರ್ಸ್ ಬರೋದಕ್ಕೆ 3 ದಿವಸ ಇದೆ, ಬರಕ್ ಆಗಲ್ಲ ಅಂತ ನಿರ್ಧಾರ ಮಾಡೋದ್ ಬೇಡ. ನಾನು ಹೊರಡ್ತೀನಿ ಅಂತ ಮನಸ್ ಮಾಡಿದ್ರೆ ಖಂಡಿತವಾಗ್ಲು ಏನೆಲ್ಲ ಯೂನಿವರ್ಸ್ ನಮ್ಗೆ ಸಹಾಯ ಮಾಡ್ಕೊಡುತ್ತೆ. ನಾವ್ ಹೊರಡ್ಬೇಕು, ನಾವೆಲ್ಲರ ಒಂದು ಸೇವಾ ಕಾರ್ಯಕ್ಕೆ ಅಥವಾ ಒಂದು ಪ್ರೋಗ್ರಾಮ್ಗೆ, ಒಳ್ಳೆ ಪ್ರೋಗ್ರಾಮ್ಗೆ ಹೊರಡ್ಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ತೀವಿ. ನೀವು ಕೂಡ ಪ್ರಯತ್ನ ಮಾಡಿ, ಎಲ್ರೂ ಅಲ್ಲಿ ಒಟ್ಟಿಗೆ ಸೇರೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಕ್ಕಳು ಚಂದಾಗಿ ಕುಂಟೆಬಿಲ್ಲೆ ಆಡ್ತಿರ್ತಾರೆ, ಅಂದ್ರೆ ಇದರಿಂದ ಪೆನ್ಸಿಲ್ ಮಾರ್ಕ್ ಹಾಕೊಂಡು ಕುಂಟೆಬಿಲ್ಲೆ ಆಡ್ತಿರ್ತಾರೆ. ಮುದುಕಿ ಹೊಟ್ಟಿ ಕಿಚ್ಚಿ ಬಂದ್ ನೀರ್ ಹೊಯ್ದ್ ಬಿಡ್ತಾಳ. ಹಂಗೆ ರಂಗಜ್ಜಿ ಬಂದು ಚಂದ ಕ್ಲಾಸ್ ನಡೆಸ್ತಾ ಇದ್ವಿ ನಾವು. ತಣ್ಣೀರ್ ಸುರಿ ಬಿಟ್ಲು ನೋಡ್ರಿ ಅಜ್ಜಿ, ಎಷ್ಟು ಹೊಟ್ಟೆ ಕಿಚ್ಚು, ಸೇರ್ಕಿಲ್ಲ ಸಹನೆ ಇಲ್ಲ ಎಮ್ಮಗ. ಹೆಂಗೆ ಇರ್ಲಿ ಬರ್ತೆ ಅತ್ತೆಗೊಂದ್ ಕಾಲ ಅಂದ್ರೆ ಸೊಸೆಗೊಂದ್ ಕಾಲ ಬಂದೇ ಬರುತ್ತೆ, ನೋಡ್ಕೊಳ್ಳೋಣ ಬಂದಾಗೆ. ಥ್ಯಾಂಕ್ ಯು ಸೊ ಮಚ್. ಎಸ್ ಮಾಸ್ಟರ್ಸ್, ಸಮಯ ಆಯ್ತು. ಉಮಾ ಮೇಡಮ್ ಏನಾದ್ರು ಸಂದೇಶ ಕೊಡ್ತೀರಾ? ಇಲ್ಲ ಅಂತಂದ್ರೆ ಅಶ್ವಿನಿ ಮೇಡಮ್ ಹೇಳ್ದಂಗೆ 3 ದಿವಸ ಕ್ಲಾಸಸ್ ಸ್ಟಾಪ್ ಇರ್ತವೆ. ನಾಳೆ 1 ದಿವಸ ಮಾತ್ರ ಮಾರ್ನಿಂಗು ಬ್ರಹ್ಮ ಮುಹೂರ್ತ ಸಂಕಲ್ಪ ಇರುತ್ತೆ. ನಾಳೆಗೆ ಅದು ಕೂಡ ಮುಗಿಯುತ್ತೆ 21 ದಿನದ್ದು. 4ನೇ ತಾರೀಕಿಂದ ಎಲ್ಲವೂ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಗೊತ್ತಿರ್ಲಿ, ಎಲ್ಲರೂ ಕೂಡ ಬುದ್ಧ ಪೂರ್ಣಿಮೆಯ ಸಂದೇಶವಾಗಿ ಎಲ್ಲರೂ ಕೂಡ ಹೆಚ್ಚು ಧ್ಯಾನ ಮಾಡಿ, ಎಲ್ಲೇ ಇರ್ರಿ ಧ್ಯಾನ ಮಾಡಿ ಆನಂದವಾಗಿ ಆರೋಗ್ಯವಾಗಿರ್ರಿ ಅಂತ ಹೇಳ್ತಾ. ಎಸ್ ಉಮಾ ಮೇಡಮ್. ಮುಹೂರ್ತ ಇರುತ್ತಾ ಸರ್ ಪ್ರತಿದಿನ? ಇಲ್ಲಮ್ಮ, ಅದು ನಾಳೆ 1 ದಿವಸ, ನಾಳೆ 21 ದಿವಸ ಮುಗಿತ್ತೆ. 2-3 ದಿವಸ ಇರಲ್ಲ. ಬರ್ತಾರೆ ಅಂದ್ರೆ ನಾವ್ ಇರ್ತೀವಿ, ಪರವಾಗಿ ಕ್ಲಾಸ್ ಆನ್ ಮಾಡ್ಕೊ ಬಂದು ನಾನಂತೂ ಇದ್ದೇ ಇರ್ತೇನೆ. ಬರ್ಬೋದು ಬರೋರು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು 2ನೇ ತಾರೀಕು ಹೋಗ್ತಾ ಇದ್ದೀನಿ ಸರ್.
ಆ 3ನೇ ತಾರೀಕು ಅಲ್ಲಿ ಸ್ಟೇ ಆಗೋಣ ಅನ್ಕೊಂಡಿದೀನಿ ಮೇಡಮ್. ಅಲ್ಲಿ ರೂಮ್ ಸಿಗುತ್ತಾ ಮೇಡಮ್ ಅವ್ರೆ? ಮೇಡಮ್ ಎಷ್ಟನೇ ತಾರೀಕು ಕೊಡ್ತಾ ಇದ್ದೀರಾ? 2ನೇ ತಾರೀಕು. ಹಾ ಬನ್ನಿ, ಆರಾಮ್ಸೆ ಅಲ್ಲ ಬನ್ನಿ. ಅಲ್ಲಿ ಸ್ಟೇ ಆಗಿ 3ನೇ ತಾರೀಕು ಮುಗಿಸ್ಕೊಂಡ್ ಬರೋಣ ಅನ್ಕೊಂಡೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರೂಮ್ ಸಿಗುತ್ತಾ ಬನ್ನಿ ಮೇಡಮ್? ಬನ್ನಿ ಬನ್ನಿ, ನೀವು ಬರೋಕ್ ಹೊರಟಿದ್ದೀರಾ, ಬರ್ಬೇಕಷ್ಟೇ. ಅಲ್ಲ ಬರ್ತೀನಿ, ರೂಮ್ ಸಿಗುತ್ತಾ ಅಂತ ಕೇಳ್ದೆ. ಖಂಡಿತ ಸಿಗತ್ತೆ, ಬನ್ನಿ. ಹಾ ಓಕೆ ಮೇಡಮ್, ಬರ್ತೀನಿ ಮೇಡಮ್. ನಾನು ಬೆಳಗ್ಗೆ ಕ್ಲಾಸ್ ಅಲ್ಲಿ ನೀವು ಇಲ್ದಾಗ ಅವಕಾಶ ನಾನು ಉಪಯೋಗಿಸ್ಕೊಂಡಿದೀನಿ. ಏನೋ ತಪ್ಪಿದ್ರೆ ಸಾರಿ. ಇಲ್ಲ ಇಲ್ಲ, ಎಲ್ಲಾ ಬೆಳಿಗ್ಗೆ ಮಾಸ್ಟರ್ಸ್. ನೀವು ನೋಡ್ತಾ ಇರ್ತೀನಿ, ನೀವು ಯಾವಾಗ ಕಾಣಲ್ಲ ಅಂದ್ರೆ ಮತ್ತೆ ಹಂಗೆ ನಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ. ಹೌದು, ಅದನ್ನೇ ಮಾಡ್ಬೇಕು. ಎಲ್ಲಾ ಮಾಸ್ಟರ್ಸ್ ಅಲ್ವಾ, ಎಲ್ರಿಗೂ ಸಮನಾದ ಅವಕಾಶ ಇಲ್ಲಿದೆ, ಬೇರೆಲ್ಲೂ ಈ ತರ ಅವಕಾಶ ಇಲ್ಲ. ಅಲ್ಲ ನಾನ್ ಅದನ್ನ ತಗೊಂತಾ ಇದೀನೇನೋ ಅಂತ ಒಂದ್ಸರಿ ಅನ್ಸುತ್ತೆ ನನಗೆ. ಇಲ್ಲ ಇಲ್ಲ, ಆ ತರ ಅನ್ಕೋಬಾರ್ದು, ತಪ್ಪದು. ಹಾ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಸಿಗೋಣ ಮೇಡಮ್. ಎಲ್ಲರಲ್ಲಿ. ಥ್ಯಾಂಕ್ ಯು ಮೇಡಮ್. ಎಸ್ ಅಮ್ಮ, ಅಶ್ವಿನಮ್ಮ ಸಂಪನ್ನಗೊಳಿಸಮ್ಮ, ಟೈಮ್ ಆಗಿದೆ. ಅಶ್ವಿನಿ ಮೇಡಮ್ ಸಂಪನ್ನಗೊಳಿಸಿ. ಹೋಗ್ಬಿಟ್ರಾ? ಲೆಫ್ಟ್ ಆಗ್ಬಿಟ್ರಾ? ಹಾ ಇಲ್ಲ ಅನ್ಸುತ್ತೆ ಮೇಡಮ್, ನೀವೇ ಸಂಪನ್ನ ಕೊಟ್ಬಿಡಿ. ಮಾಡಿ ಸರ್, ಹೇಳ್ಬಿಡಿ. ನೀವೇ ಮಾಡಿ ಸರ್, ಲಾಸ್ಟ್ ಚೆನ್ನಾಗಿರುತ್ತೆ. ಓಕೆ ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಕೂಡ ಪ್ರತಿದಿನ ಜೂಮ್ ಕ್ಲಾಸ್ ಅಟೆಂಡ್ ಆಗಿ ಇಲ್ಲಿ ಕೊಡ್ತಕ್ಕಂತ ಎಲ್ಲಾ ತರದ ಜ್ಞಾನ ತಗೊಂಡು ಆರೋಗ್ಯವನ್ನ ಅಭಿವೃದ್ಧಿ ಪಡಿಸಿಕೊಳ್ಳೋದ್ರ ಜೊತೆಗೆ ಆನಂದವಾಗಿದ್ದೀರಾ. ಇದೇ ಜ್ಞಾನವನ್ನು ಎಲ್ಲರಿಗೂ ಹಂಚಿರಿ. ಸದಾಕಾಲ ನಾವು ಎಲ್ಲರೂ ಕೂಡ ಆರೋಗ್ಯದಿಂದ ಹೆಚ್ಚು ದಿನ ಬದುಕೋಣ ಅಂತ ಹೇಳ್ತಾ, ಭಾಗವಹಿಸ್ತಾ ಹಾಗೂ ಯೂಟ್ಯೂಬ್ ನಲ್ಲಿ ನೋಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿಗೆ ಈ ಕ್ಲಾಸಸ್ ಅನ್ನ ಈ ಏಪ್ರಿಲ್ ತಿಂಗಳ ಕೊನೆಯ ದಿನದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ 4ನೇ ತಾರೀಕು. ಎಲ್ಲರೂ ಕೂಡ ಹೆಚ್ಚು ಧ್ಯಾನ ಮಾಡಿ ಆರೋಗ್ಯವನ್ನು ಪಡೀರಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.